ನಮಸ್ಕಾರ. ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಂದಿನಂತೆ ಪ್ರತಿ ತಿಂಗಳು ಕೂಡ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವಂಥ ಕಾರ್ಯಕ್ರಮ ಶಿಕ್ಷಣ ಸೌರಭ. ಇವತ್ತು ನಾವು ಆಯ್ಕೆ ಮಾಡಿಕೊಂಡ ವಿಚಾರ ಅಧ್ಯಯನ ತಂತ್ರಗಳು. ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ಮಕ್ಕಳು ಓದುವ ರೀತಿಯಲ್ಲಿ ತಪ್ಪಿರ್ಬೋದು, ಅಥವಾ ಅವರ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಆ ಎಲ್ಲ ಸಮಸ್ಯೆಗಳಿಗೆ ಇವತ್ತು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ರಾಷ್ಟ್ರೀಯ ತರಬೇತರಾಗಿರುವಂಥ ಡಾಕ್ಟರ್ ಜಗದೀಶ್ ಜೋಗಿ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರೀತಿಯ ಸ್ವಾಗತ. ನಮಸ್ತೆ ಸರ್. ವಿಶೇಷವಾಗಿ ತಾವು ಕಳೆದ ಹಲವು ವರ್ಷಗಳಿಂದ ಈ ತರಬೇತಿ ವಿಭಾಗದಲ್ಲಿ ಇರ್ಬೋದು ಅಥವಾ ಇನ್ನಿತರ ವಿಚಾರಗಳಲ್ಲಿ ತೊಡಗಿಸಿಕೊಂಡವರು. ವಿಶೇಷವಾಗಿ ದಂತವೈದ್ಯರಾದರೂ ಕೂಡ ಈ ಮಕ್ಕಳನ್ನು ಹೆಚ್ಚು ಕಾಳಜಿ ಮತ್ತು ಕಳಕಳಿಯಿಂದ ಅವರ ಅಧ್ಯಯನಕ್ಕೆ ಬೇಕಾದಂಥ ವಿಷಯದಲ್ಲಿ ನೀವು ಸಹಕಾರ ಕೊಡ್ತಾ ಇದ್ದೀರಿ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರೋ ವಿಷಯ ಅಧ್ಯಯನ ತಂತ್ರಗಳು. ನಾವು ಸ್ಟಡಿ ಸ್ಕಿಲ್ ಅಂತ ಏನು ಕರಿತಾ ಇದ್ದೀವಿ ಇವತ್ತು. ಎಲ್ಲೋ ಒಂದು ಕಡೆಯಲ್ಲಿ ನಾವು ಓದುವುದನ್ನು ಸರಿ ಮಾಡಿಬಿಟ್ರೆ ಖಂಡಿತವಾಗಿ ಆ ಮಗು ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಸಾಗುವ ದಾರಿ ಸರಿಯಾಗದೇ ಇದ್ದರೆ ಅಥವಾ ತಂತ್ರ ಸರಿಯಾಗಿದ್ದೆ, ರೀತಿ ಸರಿಯಾಗದೇ ಇದ್ದರೆ ಸಮಸ್ಯೆ ಆಗ್ಬೋದು ದೃಷ್ಟಿಯಿಂದ. ಸರ್, ಮೊದಲ ಪ್ರಶ್ನೆ, ಈ ಪ್ರಸ್ತುತ ನಾವು ಕಾಣುವಂಥ ನಮ್ಮ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ, ಸ್ಟಡಿಯಲ್ಲಿ ಅವ್ರು ಯಾವುದೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ನೀವು ಗಮನಿಸಿದ ಹಾಗೆ? ಖಂಡಿತವಾಗ್ಲೂ ನಾವು ಬೇರೆ ಬೇರೆ ತರಬೇತಿ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆಯಲ್ಲಿ ಮಾಡಿದಾಗ ನಮಗೆ ಕೇಳಿಬರುವಂಥ ಸಮಸ್ಯೆಗಳಂತ ಹೇಳಿದರೆ, ಮೊದಲನೇದು ಈಗ ಇತ್ತೀಚೆಗೆ ಬಂದಿರೋಂಥ ಸಮಸ್ಯೆ ಅಂದರೆ ಮಕ್ಕಳು ಓದೋದ್ರ ಬಗ್ಗೆ ಗಮನ ಇಲ್ಲ, ಮೊಬೈಲಲ್ಲೇ ತುಂಬ ಡಿಸ್ಟ್ರಾಕ್ಟ್ ಆಗುತ್ತೆ, ಸ್ಕ್ರೀನ್ ಬಗ್ಗೆ ಜಾಸ್ತಿ ನೋಡ್ತಾ ಇರ್ತಾರೆ, ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು. ಸೊ ಇದನ್ನು ಜಾಸ್ತಿ ನೋಡುವಂಥ ಕ್ರಮ ಇದೆ. ಕೊರೋನಾದ ನಂತರ ಇತ್ತೀಚಿನ ದಿವಸಗಳಲ್ಲಿ ಮಕ್ಕಳು ಸ್ಕ್ರೀನಿಗೆ ಅಟ್ಯಾಚ್ ಆಗಿರೋದು ಜಾಸ್ತಿ ಆಗಿರುತ್ತೆ, ಅದನ್ನು ನೋಡ್ತೀವಿ. ಅದರಿಂದಾಗಿ ಅವರ ಬಿಹೇವಿಯರಲ್ಲೂ ಚೇಂಜಸ್ ಆಗುತ್ತೆ. ಸೊ ಹಾಗೆ ಅವರ ಕಾನ್ಸಂಟ್ರೇಷನ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ, ಏಕಾಗ್ರತೆ ಇರೋದಿಲ್ಲ, ಆಮೇಲೆ ಅವ್ರಿಗೆ ಓದಬೇಕನ್ನೋ ಅನಿಸೋದಿಲ್ಲ. ಸೊ ಅವ್ರಿಗೆ ಟಿ ವಿ ಬಗ್ಗೆ ಜಾಸ್ತಿ ಅಥವಾ ಸ್ಕ್ರೀನ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾ ಇರ್ತಾರೆ, ಮತ್ತು ಪೇಷನ್ಸ್ ಇರೋದಿಲ್ಲ, ಅವ್ರಿಗೆ ಓದಬೇಕಂತ ಇರೋದಿಲ್ಲ, ಫೋಕಸ್ಸೇ ಇರೋದಿಲ್ಲ. ಸೊ ಇದೆಲ್ಲ ಕಾಮನ್ ಆಗಿ ಬರುವಂಥದ್ದು. ಮತ್ತು ಓದಿನಲ್ಲಿ ಹಿಂದುಳಿತಾ ಹೋಗ್ತಾರೆ. ಅವರಿಗೆ ಹೋಮ್ವರ್ಕ್ ಕೊಟ್ಟಿದ್ದರೆ ಅದನ್ನು ಮಾಡೋದಿಲ್ಲ, ಅವರ ಸ್ಕೂಲಲ್ಲಿ ಅವರ ಏಕಾಗ್ರತೆ ಇರೋದಿಲ್ಲ. ಕೆಲವು ಸತಿ ರಾತ್ರಿವರೆಗೆ ನೋಡ್ತಾ ಇರ್ತಾರೆ, ತಂದೆ ತಾಯಿಗಳು ಮಲ್ಕೊಂಡಿರ್ತಾರೆ, ಬಟ್ ಆದರೂ ನೋಡ್ತಾ ಇರ್ತಾರೆ. ಸೊ ಅದರಿಂದಾಗಿ ಅವರಿಗೆ ಸ್ಕೂಲಲ್ಲಿ ನಿದ್ರೆ ಮಾಡೋದಿರ್ಬೋದು ಅಥವಾ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ಬೋದು, ಅವರಿಗೆ ಬೋರ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲ ಸಮಸ್ಯೆಗಳು ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿಯಾಗಿ ನಾವು ನೋಡ್ತಾ ಇರ್ತೀವಿ. ಸರ್, ನೀವು ಹೇಳಿದಾಗೆ ಒಂದು ದೊಡ್ಡ ಪಟ್ಟಿ ಕೊಟ್ಟುಬಿಟ್ರಿ. ಈಗ ಇದು ಮಗುವಿನ ಸಮಸ್ಯೆಗಳು, ಎಲ್ಲ ವಿದ್ಯಾರ್ಥಿ ಸಮಸ್ಯೆಗಳು ಬಹುಶಃ ಇದೆ ಅಂತ ಕಾಣ್ತದೆ. ನೀವು ಹೇಳಿದಾಗೆ ಏಕಾಗ್ರತೆ ಇದಿರುವಂಥದ್ದು, ಮೊಬೈಲ್ ಅಥವಾ ಸ್ಕ್ರೀನ್ ಹೆಚ್ಚಾಗಿ ನೋಡ್ತಾ ಇರುವಂಥದ್ದು, ಇನ್ನು ಟಿ ವಿಯನ್ನು 24 ಗಂಟೆ ನೋಡ್ತಾ ಇದ್ದಾರೆ. ಈಗ ರಜೆ ಕೊಟ್ಟರಂತೂ ಮತ್ತು ಜಾಸ್ತಿ ನೋಡ್ತಾ ಹೋಗುವಂಥದ್ದು. ತಾಳ್ಮೆ ಇಲ್ಲ. ನೀವು ತಾಳ್ಮೆ ಭಾಳ ಮುಖ್ಯವಾಗಿ ಇವತ್ತಿನ ನಾವು ಮಕ್ಕಳಿಗೆ ಕಾಣ್ತಾ ದೊಡ್ಡ ಸಮಸ್ಯೆ. ನಾವು ಹೇಳಿದಾಗ ಅವರೆಲ್ಲ ಒಂದು ಕಡೆ ಅದನ್ನು ಸ್ವೀಕರಿಸಿರುವಂಥ ಮನೋಭಾವ ಕಾಣ್ತಾ ಇದ್ದೇವೆ. ಮತ್ತು ಫೋಕಸ್ ಹೇಳಿದರೆ, ಭಾಳ ಫೋಕಸ್ ಬಗ್ಗೆ ಹೇಳಿದರೆ, ತನ್ನ ಗುರಿಯ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಸ್ಪಷ್ಟತೆ ಇಲ್ಲದೆ ಹೋದರೆ ಮುಂದೆ ಕಷ್ಟ ಆಗ್ತದೆ ಅಂತೇಳಿ. ಮತ್ತು ಹೋಮ್ವರ್ಕ್ ಮಾಡದೇ ಇರೋದು, ನಿದ್ರೆ ಮಾಡುವಂಥದ್ದು, ಒಂದು ದೊಡ್ಡ ಪಟ್ಟಿ ಕೊಟ್ಟರೆ ಮತ್ತು ಬೋರ್ ಆಗುತ್ತೆ. ನಮ್ಮ ಮಕ್ಕಳು ನಾವು ಕೇಳಿದ್ವಿ, ಸರ್ ಬೋರ್ ಸರ್ ಅಂತೇಳಿ. ಓಕೆ, ಇದಿಷ್ಟು ಸಮಸ್ಯೆ ತಗೊಂಡ್ರೆ ಮೊದಲನೇದು ಏಕಾಗ್ರತೆ ಅಂತ ಹೇಳ್ಕೊಂಡು, ಕರೆಕ್ಟ್. ಹೇಗೆ ಏಕಾಗ್ರತೆಯನ್ನು ಮಗು ಸಾಧಿಸಲಿಕ್ಕೆ ಸಾಧ್ಯ ಇದೆ? ಸೊ ಏಕಾಗ್ರತೆ ಆಗಬೇಕಾದ್ರೆ ಫಸ್ಟ್ ಅವರಿಗೆ ಒಂದು ಕ್ಲಾರಿಟಿ ಇರಬೇಕು, ನಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ. ಎಸ್ಪೆಷಲಿ SLC ಹೈಸ್ಕೂಲ್ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಇರಬೇಕು. ಯಾಕಂದರೆ ನೀವು ಒಂದು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟದಲ್ಲಿದ್ದೀರಿ. ಸೊ ನೀವೊಂದು ನಿರ್ಧಾರ ಇರಬೇಕು, ಅಂದರೆ ನಿಮ್ಮ ಜೀವನ ಹೇಗಿರಬೇಕು ಅಂದರೆ ಈಗ 15-16ನೇ ವಯಸ್ಸಲ್ಲಿ ಇರ್ತಾರೆ ಕೆಲವರು. ಸೊ ಹಾಗಾದ್ರೆ 25ನೇ ವಯಸ್ಸಲ್ಲಿ, ಅಂದರೆ ಇನ್ನೊಂದು 10 ವರ್ಷ ಬಿಟ್ಟರೆ ಏನು ಆಗಬೇಕು ನಮ್ಮ ಜೀವನದಲ್ಲಿ ಇರುವಂಥ ಒಂದು ಕ್ಲಾರಿಟಿ ಇರಬೇಕು. ಯಾವಾಗ ಕ್ಲಾರಿಟಿ ಇರುತ್ತೆ, ಸೊ ನಾನು ಹೀಗೆ ಆಗ್ತೀನಿ ಅನ್ನುವಂಥದ್ದು ಕ್ಲಾರಿಟಿ ಇರುತ್ತೆ. ಸೊ ಆವಾಗ ಅವರಿಗೆ ಒಂದು ಗೋಲನ್ನು ಅವರು ಇಟ್ಕೊಂಡಿರ್ತಾರೆ, ಓಕೆ ನಾನು ಹೀಗೆ ಆಗಬೇಕು ಅನ್ನುವಂಥದ್ದು. ಆವಾಗ ನಾವು ಅದಕ್ಕೆ ಬೇಕಾಗುವಂಥ ಮಾರ್ಗಗಳನ್ನು ಹುಡುಕ್ಬೋದು. ಯಾವಾಗ ಕ್ಲಾರಿಟಿ ತಲೆಯಲ್ಲಿ ಇರುತ್ತೆ, ಸೊ ಆವಾಗ ನಮಗೆ ಒಂದು ಅದಕ್ಕೆ ಬೇಕಾಗುವಂಥ ಒಂದು ಪ್ಲ್ಯಾನಿಂಗ್ ಇರ್ಬೋದು, ಕೆಲಸ ಮಾಡಲಿಕ್ಕಾಗತ್ತೆ. ಯಾವಾಗ ನಮಗೆ ಕ್ಲಾರಿಟಿ ಇರೋದಿಲ್ಲ, ಅವ್ರಿಗೆ ಕನ್ಫ್ಯೂಸ್ಡ್ ಆಗಿರ್ತಾರೆ, ಏನು ಬೇಕಿರೋ ಆಗತ್ತೆ ಅಂತ ಇರ್ತಾರೆ, ಏನು ಮಾಡಬೇಕು ಅನ್ನೋಂಥ ಒಂದು ಕ್ಲಾರಿಟಿ ಸಹ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಏಕಾಗ್ರತೆ ಬರೋದಿಲ್ಲ. ಸೊ ಫೋರ್ಸ್ಲಿ ನಾವು ಏಕಾಗ್ರತೆ ಮಾಡ್ಬೋದು, ಬಟ್ ಆದರೆ ಅವರು ಜಾಸ್ತಿ ಟೈಮ್ ಇರೋದಿಲ್ಲ. ನಾವು ಓದಲಿಕ್ಕೆ ಹೇಳ್ಬೋದು, ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಪೂರಕವಾದಂಥ ಕೆಲವೊಂದು ಏಕಾಗ್ರತೆಯನ್ನು ಡೆವಲಪ್ ಮಾಡುವಂತಹ ಅಭ್ಯಾಸಗಳನ್ನು ಅವರಿಗೆ ಮಾಡ್ಬೋದು. ಒಂದು, ಅವರಿಗೆ ಮನಸ್ಸಲ್ಲಿ ಕ್ಲಿಯರ್ ಇರಬೇಕು, ಓಕೆ ನನಗೆ ಇದು ಬೇಕು. ಯಾಕಂದರೆ ಅವ್ರಿಗೆ ಟಿ ವಿ ನೋಡಬೇಕಂತ ಹೇಳಿದ್ರೆ ಅವರಿಗೆ ಏಕಾಗ್ರತೆಯ ಕೊರತೆ ಅಲ್ಲ, ಅವರಿಗೆ ಫೋಕಸ್ನ ಕೊರತೆ. ಅಂದರೆ
ಅವರಿಗೆ ನೀವು ಟಿ ವಿ ಕೊಡಿ, ಸಂಪೂರ್ಣವಾಗಿ ಏಕಾಗ್ರವಾಗಿ ಆ ಟಿ ವಿಯನ್ನು ನೋಡ್ತಾ ಇರ್ತಾರೆ, ಗೇಮ್ಸನ್ನು ಆಟ ಆಡ್ತಾರೆ, ಬೇರೆ ಯಾವುದೂ ಅವರಿಗೆ ಕಾಣಿಸೋದಿಲ್ಲ. ಅಂದರೆ ಏಕಾಗ್ರತೆಯ ಕೊರತೆ ಅಲ್ಲ ಅವ್ರಿಗೆ. ಸೊ ಆ ಫೋಕಸ್ ಎಲ್ಲಿ ಹಾಕಬೇಕು, ಎಲ್ಲಿ ಅವರ ಏಕಾಗ್ರತೆಯನ್ನು ಹರಿಸಬೇಕು ಅನ್ನುವಂಥ ಅವರಿಗೆ ಒಂದು ದೃಷ್ಟಿಕೋನ ಇರ್ಬೋದು, ಅಥವಾ ಎಲ್ಲಿ ಅದು ಕ್ಲಾರಿಟಿ ಇರೋದಿಲ್ಲ ಅವ್ರಿಗೆ. ಸೊ ಅದರಿಂದಾಗಿ ಅದು ಸಮಸ್ಯೆ ಆಗ್ತಾ ಇರುತ್ತೆ. ಒಮ್ಮೆ ಅವರಿಗೆ ಕ್ಲಾರಿಟಿ ಬರುತ್ತೆ, ಓಕೆ ನನಗೆ ಓದಬೇಕು, ಯಾಕೆ ಓದಬೇಕು, ಅವರಿಗೊಂದು ಕನಸಿರುತ್ತೆ, ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತ. ಸೊ ಆವಾಗ ಅವರು ಡಾಕ್ಟರ್ ಆಗಲಿಕ್ಕೆ ಎಷ್ಟು ಶ್ರಮ ಪಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಕೆಲಸ ಮಾಡ್ತಾರೆ, ಅವರು ಅದನ್ನು ಗುರಿ ಇಡ್ತಾರೆ, ಅದನ್ನು ಬರ್ಕೊಂಡಿರ್ತಾರೆ, ವಿಷನ್ ಬೋರ್ಡ್ ಮಾಡ್ಕೊಂಡಿರ್ತಾರೆ. ಸೊ ಆಮೇಲೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾರೆ. ಸೊ ಅವರ ಫೋಕಸ್ ಬೇರೆ ಡಿಸ್ಟ್ರಾಕ್ಷನ್ಸ್ಗಳನ್ನು ಬಂದರೂ ಅದು ಇಲ್ಲ, ನನಗೆ ವಿದ್ಯೆ ಅತ್ಯಂತ ಮುಖ್ಯ ಅನ್ನುವಂಥ ಡಿಸಿಷನನ್ನು ಅವ್ರು ತಗೊಂಡಿರ್ತಾರೆ. ಸೊ ಇದು ಅವರಿಗೆ ಸಂಪೂರ್ಣವಾಗಿ ಹೆಲ್ಪ್ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಅವರಿಗೆ ಏಕಾಗ್ರತೆಯ ಡೆವಲಪ್ ಮಾಡುವಂಥ ಕೆಲವೊಂದು ಎಕ್ಸಸೈಸ್ಗಳಿದೆ. ಸಾಧಾರಣ ಒಂದು 10ರಿಂದ 15 ಎಕ್ಸಸೈಸ್ಗಳು ಬರುತ್ತೆ ಏಕಾಗ್ರತೆಯನ್ನು ಡೆವಲಪ್ ಮಾಡುವಂಥದ್ದು. ಕಾನ್ಸಂಟ್ರೇಷನ್ ಅನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಖಂಡಿತ ಸಾಧ್ಯ ಇದೆ. ತುಂಬ ಇದೆ. ಎಸ್ಪೆಷಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವು ಏನು ಮಾಡ್ತೀವಿ, ಸೊ ಈಗ ಜಗ್ಲಿಂಗ್ ಇರ್ಬೋದು, ಅಥವಾ ಒಂದು ಬ್ಯಾಲೆನ್ಸಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ನಮ್ಮ ಏಕಾಗ್ರತೆ ಬೇಕಾಗತ್ತೆ. ಈಗ ನೀವು ಹೇಳಿದಾಗೆ ಏಕಾಗ್ರತೆಗೆ ದೈಹಿಕವಾದಂಥ ಒಂದು ಒಳ್ಳೆ ರೀತಿಯಲ್ಲಿ ಗಮನ ಕೊಡುವಂಥ, ಎಲ್ಲೋ ಒಂದು ಕಡೆ ನಾನು ಕೇಳಿದ ಒಂದಿಷ್ಟು ಕಾಳುಗಳನ್ನು ಮಿಕ್ಸ್ ಮಾಡಿ ಒಂದೊಂದೇ ಕಾಳನ್ನು ಸಪರೇಟ್ ಮಾಡೋದು ಕೂಡ ಒಂದು ಏಕಾಗ್ರತೆಗೆ ತುಂಬ ಆಕ್ಟಿವಿಟೀಸ್ ಕೊಡ್ಬೋದು. ತುಂಬ ಆಕ್ಟಿವಿಟೀಸ್ ಕೊಡ್ಬೋದು. ಮತ್ತೆ ನೀವು ಹೇಳಿದ್ರಿ ಬೈಸಿಕಲ್ ಕೂಡ, ಹೌದು, ಒಂದು ಸೈಕಲನ್ನು ಇದು ಮಾಡುವಂಥದ್ದು ಕೂಡ ಒಂದು ಏಕಾಗ್ರತೆಗೆ ಖಂಡಿತವಾಗುತ್ತೆ. ಇನ್ನೊಂದು ಮೊಬೈಲ್ ಬಗ್ಗೆ ನೀವು ಹೇಳಿದ್ರಿ. ಹೌದು, ಮೊಬೈಲ್ ದೊಡ್ಡ ಸಮಸ್ಯೆ. 100%. ಆ ಸಮಸ್ಯೆ ಹೇಗೆ? ಓಕೆ, ಇದು ಒಂದು ಯೂನಿವರ್ಸಲ್ ಸಮಸ್ಯೆ ಆಗಿದೆ. ಇದು ಆ್ಯಕ್ಚುಲಿ ನಮ್ಮಿಂದಲೇ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಆ್ಯಸ್ ಎ ಪೇರೆಂಟ್ ನಮ್ಮಿಂದಲೇ ಸ್ಟಾರ್ಟ್ ಆಗಿರುತ್ತೆ. ನಾವು ತುಂಬ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನು ನೋಡ್ತಾ ಇರ್ತೀವಿ. ಸೊ ಆದಷ್ಟು ನಾವು, ಯಾಕಂದರೆ ನಮ್ಗೆ ಗೊತ್ತಿದೆ, ಸೊ ನಾವೇನು ಮಾಡ್ತೀವಿ ಅದನ್ನು ನಮ್ಮ ಮಕ್ಕಳು ಫಾಲೋಅಪ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಆದಷ್ಟು ಪೇರೆಂಟ್ಸ್ ಮನೇಲಿರುವಾಗ ಮೊಬೈಲನ್ನು ಆದಷ್ಟು ಕಮ್ಮಿ ಯೂಸ್ ಮಾಡೋದು ಬೆಟರ್. ಅಗತ್ಯ ಇದ್ದಾಗ ಮಾತ್ರ ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಅದ್ರ ಬದಲಿಗೆ ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪನ್ನು ಯೂಸ್ ಮಾಡ್ಬೋದು, ಟಿ ವಿ ನೋಡೋದು. ಮೊಬೈಲನ್ನು ಆದಷ್ಟು ಕಮ್ಮಿ ಮಾಡೋದು ಒಳ್ಳೆಯದು. ಯಾಕಂದರೆ ಮೊಬೈಲಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಅವರು ಸ್ಕ್ರಾಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ಕ್ರಾಲ್ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ ಅವರಿಗೆ ತಾಳ್ಮೆ ಇರೋದಿಲ್ಲ. ಅವ್ರಿಗೆ ಇನ್ನೊಂದು ಹೊಸದು ಬೇಕು ಅಂತ ಹೇಳ್ತೀವಿ. ಅಂದರೆ ನಮ್ಮ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ 2 ರೀತಿಯ ಮನಸ್ಸಿದೆ. ಒಂದು ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಅಂದರೆ ನಮಗೀಗ ಅರಿವಿದೆ. ಸೊ ನಾವೀಗ ಟಿ ವಿ ನೋಡ್ತಾ ಇದ್ದೀವಿ, ನಮಗೊಂದು ಅರಿವಿದೆ. ಸೊ ನಾವೀಗ ಇಲ್ಲಿದ್ದೀವಿ, ನಾವು ಹೇಗಿದ್ದೀವಿ ಅನ್ನುವಂಥ ಅರಿವಿದೆ. ಇನ್ನೊಂದು ಭಾಗ ಇದೆ ನಮ್ಮ ದೇಹದ್ದು. ಸೊ ಅದು ನಮಗೆ ಅರಿವಿಂದ ಕೆಳಗೆ ಇರುವಂಥ ಭಾಗ ಸುಪ್ತ ಮನಸ್ಸು ಅಂತ ಹೇಳ್ತೀವಿ, ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಅದು ನಮ್ಮ ಹೃದಯ ಈಗ ಹೊಡಿತಾ ಇದೆ, ಹಾಗೆ ನಮ್ಮ ಉಸಿರಾಟ ಆಗ್ತಾ ಇದೆ, ನಾವು ತಿಂದಿರುವಂಥ ವಸ್ತುಗಳು ಪಚನ ಆಗ್ತಾ ಇದೆ. ಸೊ ಇವೆಲ್ಲ ನಮ್ಮ ನರ್ವಸ್ ಸಿಸ್ಟಮ್, ಬ್ರೈನ್ ಅಂತ ಹೇಳ್ಬೋದು. ಸೊ ಅದು ಕಂಟ್ರೋಲ್ ಮಾಡ್ತಾ ಇದೆ. ಅದು ನಮ್ಮ ಪರಿಧಿಗೆ ವ್ಯಾಪ್ತಿಗಿಂತ ಕೆಳಗೆ ಇರುತ್ತೆ. ಸೊ ಅದರಿಂದಾಗಿ ಆ 2 ಮನಸ್ಸುಗಳು ಕೋಆರ್ಡಿನೇಷನಲ್ಲಿ ಇದ್ದರೆ ಮಾತ್ರ ನಾವು ಯಾವುದೇ ಒಂದು ಕೆಲಸವನ್ನು ಸುಸೂತ್ರವಾಗಿ ಮಾಡಬಹುದು. ಸೊ ಅದಕ್ಕೆ ಪೂರಕವಾದಂಥ ನಮ್ಮ ಬಲಭಾಗದ ಬ್ರೈನ್ ಇರ್ಬೋದು ಅಥವಾ ಎಡಭಾಗದ ಬ್ರೈನ್ ಇರ್ಬೋದು. ಬ್ರೈನನ್ನು ನಾವು ಡಿವೈಡ್ ಮಾಡ್ತೀವಿ. ಸೊ ಏನು ಲೆಫ್ಟ್ ಸೈಡ್ ಹೇಳ್ತೀವಿ. ಸೊ ಅದೆಲ್ಲ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್, ಆಮೇಲೆ ಕ್ರಿಯೇಟಿವಿಟಿ ಇರ್ಬೋದು, ಅದೆಲ್ಲ ರೈಟ್ ಸೈಡಿಂದ ಬರುತ್ತೆ. ಡ್ರಾಯಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಅಥವಾ ಇದು 2 ಕೋಆರ್ಡಿನೇಷನ್ ಇದ್ದಾಗ ನಮಗೆ ಮೊಬೈಲ್ನ ಬಳಕೆ ಸೆಳೆತ ಕಡಿಮೆ ಆಗುತ್ತೆ. ಸೊ ಅದನ್ನು ಆಗಲಿಕ್ಕೆ ನಾವು ಏನು ಮಾಡಬೇಕು, ಅದನ್ನು ಯೂಸ್ ಮಾಡುವಂಥ ಕೆಲವೊಂದು ಆ್ಯಕ್ಟಿವಿಟಿ ಮನೆಯಲ್ಲೇ ಮಾಡೋದ್ರ ಮೂಲಕ ಸೊ ನಮಗೆ ಒಂದು ಕಾನ್ಸಂಟ್ರೇಷನ್ ಇರ್ಬೋದು ಅಥವಾ ಏಕಾಗ್ರತೆಯನ್ನು ಡೆವಲಪ್ ಮಾಡ್ಬೋದು. ಆ ಚಿತ್ರದಲ್ಲಿ ಕಾಣ್ತಿರುವಂಥ ಟ್ರೈನ್ ಆ ರೀತಿಯ ಸಂಬಂಧ ಉಂಟದಕ್ಕೆ ಹೇಳಿದಾಗ, ಹಾಂ, ಅದು ಟ್ರೂ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಮನುಷ್ಯ ಅವನಿಗೆ ಟ್ರೂ ಇಂಟೆಲಿಜೆನ್ಸ್ ಡೆವಲಪ್ ಆಗಬೇಕಂದ್ರೆ ಈ ಎಲ್ಲ ಭಾಗಗಳು ಒಂದು ಕೋಆರ್ಡಿನೇಷನಲ್ಲಿ ಇರಬೇಕು. ಅಂದರೆ ಅವನ ಮನಸ್ಸು ಭಾಗ ಇರ್ಬೋದು, ಒಂದಕ್ಕೊಂದು ಹೊಂದಾಣಿಕೆ ಇದ್ದಾಗ ಮಾತ್ರ ಆ ವ್ಯಕ್ತಿಯಲ್ಲಿ ಒಂದು ಇಂಟೆಲಿಜೆನ್ಸ್, ಒಂದು ಅವನ ಬುದ್ಧಿಮತ್ತೆ ಇರ್ಬೋದು, ವಿವೇಕ ಅಂತ ಹೇಳ್ತೀವಿ ನಾವು, ಅದು ಜಾಗೃತ ಆಗಿರುತ್ತೆ. ಸೊ ಅದಕ್ಕೆ ನಾವು ಬೇಕಾದಂಥ ಆ್ಯಕ್ಟಿವಿಟೀಸ್ಗಳನ್ನ ಕೊಡಬೇಕು. ಮನಸ್ಸನ್ನು ಹೊಂದಾಣಿಕೆ, ನೀವು ಹೇಳಿದ್ರಿ ಒಂದು ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸು, ಬಲಭಾಗ ಮತ್ತು ಎಡಭಾಗ, ಇದನ್ನು ಕೂಡ ಮಗು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕರೆಕ್ಟ್, ಇವತ್ತಿನ ಹಂತದಲ್ಲಿ. ಹೌದು. ಈಗ ನಾವೆಲ್ಲ ಶಾಲೆಗೆ ಹೋಗುವಾಗ ಎಡ ಮೆದುಳು ಈ ಕೆಲಸ ಮಾಡುತ್ತೆ, ಬಲ ಮೆದುಳು ಈ ಕೆಲಸ ಮಾಡುತ್ತೆ, ನಮ್ಗೆ ಯಾರು ಹೇಳ್ಕೊಟ್ಟವರಿಲ್ಲ. ಹೌದು, ಸುಪ್ತ ಮನಸ್ಸು, ಜಾಗೃತ ಮನಸ್ಸು ಬಗ್ಗೆ ಹೇಳ್ಕೊಟ್ಟವರಿಲ್ಲ. ಖಂಡಿತ. ಆದರೆ ಇವತ್ತಿನ ಒಂದು ಸ್ಥಿತಿ ಮತ್ತು ಪರಿಸ್ಥಿತಿಯಲ್ಲಿ ಗಮನಿಸಿಕೊಂಡಾಗ ಇದನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥದ್ದು, ಸುಪ್ತ ಮತ್ತು ಜಾಗೃತ ಮನಸ್ಸುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಮತ್ತು ಮನಸ್ಸುಗಳ ಹೊಂದಾಣಿಕೆ, ಶಬ್ದ ಹೇಳಿದ್ರಿ, ಮನಸ್ಸುಗಳ ಹೊಂದಾಣಿಕೆ ಯಾವಾಗ ಸರಿಯಾಗಿರ್ತದೋ ಆಗ ಒಂದು ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ನೀವೀಗ ಟಿ ವಿ ಹೇಳಿದ್ರಿ, ಮೊಬೈಲ್ ಹೇಳಿದ್ರಿ, ಈ ತಾಳ್ಮೆ, ಈಗ ತಾಳ್ಮೆ ಸ್ಕ್ರೋಲ್ ಮಾಡಿದಾಗ ತಾಳ್ಮೆ ಕಡಿಮೆ ಆಗ್ತದೆ ಅಂತ ಹೇಳಿದ್ರಿ. ಈ ತಾಳ್ಮೆಯನ್ನು ಹೆಚ್ಚಿಸಿ, ಅಂದರೆ ತಾಳಿದವನು ಬಾಳಿಯ ಅನ್ನುವಂಥ ಒಂದು ಮಾತಿದೆ. ಈ ತಾಳ್ಮೆಯನ್ನು ವಿದ್ಯಾರ್ಥಿ ತುಂಬ ಬೇಕಾಗುತ್ತೆ. ಒಂದು ವಿಷಯವನ್ನು
ಕಲಿಯುವಾಗ ಅದನ್ನು ಹೇಗೆ ಹೊಂದಿಸಿಕೊಳ್ಳುವಂಥ? ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ನಾವು ನಮ್ಮ ಬ್ರೈನಿಗೆ ಮಾತ್ರ ಒಂದು ನಮ್ಮ ಜೀವನ ಒಂದು ಬ್ಯಾಲೆನ್ಸ್ ಇದ್ದ ಹಾಗೆ ನಮ್ಮ ಒಂದು ಶರೀರ ಮತ್ತು ಮನಸ್ಸು, ಹೃದಯ ಮತ್ತು ನಮ್ಮ ಸ್ಪಿರಿಟ್, ಇದು ನಾಲ್ಕು ಕೂಡ ತುಂಬ ಬ್ಯಾಲೆನ್ಸಲ್ಲಿ ಇರಬೇಕು. ತುಂಬ ನಾವು ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಒತ್ತನ್ನು ಬರೀ ಮೈಂಡಿಗೆ ಮಾತ್ರ ಕೊಡ್ತಿದ್ವಿ, ಮನಸ್ಸಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಅದರಿಂದಾಗಿ ಮನಸ್ಸನ್ನುವಂಥದ್ದು ಏನಾಗ್ತಿದೆ, ಅದು ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ, ಅದ್ರ ಫಿಸಿಕಲ್ ಅದ್ರ ಬಾಡಿ ಡೆವಲಪ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದರೆ, ಯಾಕಂದರೆ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಅನ್ನುವಂಥದ್ದು ಅತ್ಯಂತ ಮುಖ್ಯ. ಅಂದರೆ ಮನಸ್ಸು ಮತ್ತು ನಮ್ಮ ದೇಹ, ಶರೀರ ಅನ್ನುವಂಥದ್ದು ಅತ್ಯಂತ ಕೋಆರ್ಡಿನೇಷನಲ್ಲಿ ಇರಬೇಕು. ಈಗ ಎಕ್ಸಾಂಪಲ್ ಕೊಡೋದಿದ್ರೆ, ಒಂದು ಸೈಕ್ಲಿಂಗ್ ಅಂತ ಆ ಥರ ಆ್ಯಕ್ಟಿವಿಟಿ ಮಾಡಿದಾಗ ಅಲ್ಲಿ ನಾವು ತುಂಬ ಕಾನ್ಸಂಟ್ರೇಷನ್ ಮಾಡಲೇಬೇಕಾಗತ್ತೆ, ಇಲ್ಲದೆ ನಾವು ಬೀಳ್ತೀವಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಯಾವುದೇ ಮಗು ಇರ್ಬೋದು, ಅದನ್ನು ಬ್ಯಾಲೆನ್ಸ್ ತರಲಿಕ್ಕೆ ಖಂಡಿತ ಆಲೋಚನೆ ಮಾಡುತ್ತೆ. ಸೊ ಆಲೋಚನೆ ಮಾಡ್ತಾ ನಾವು ಸೈಕಲ್ ಬಿಡ್ಲಿಕ್ಕೆ ಆಗೋದಿಲ್ಲ ಅಥವಾ ಡ್ರೈವಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ಡ್ರೈವಿಂಗ್ ಆದರೆ ಒಂದು ಕ್ಷಣ ನಾವು ಮಾಡ್ಬೋದು, ಬಟ್ ಜಾಸ್ತಿ ಹೊತ್ತು ಮಾಡ್ತಾ ಇದ್ದಾಗೆ ಆಕ್ಸಿಡೆಂಟ್ ಆಗುವಂಥ, ಬೀಳುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಮಗು ಕಲಿಯುತ್ತೆ ಅಥವಾ ವಿದ್ಯಾರ್ಥಿಗಳು ಕಲಿತಾರೆ. ಓಕೆ, ಸೊ ಇದು ಎರಡೂ ಸಹ ಕರೆಕ್ಟ್ ಆಗಿರಬೇಕು ಅಂತ ಇದ್ದಾಗ ನಾವು ಆಪ್ಟಿಮಮ್ ಅಂದರೆ ಬೆಸ್ಟ್ ರೀತಿಯಲ್ಲಿ ನಾವು ಮಾಡ್ಬೋದು, ಯಾವುದೇ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಸೊ ಈ ಯಾವುದೇ ಭಾವನೆಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ಸ್ವಲ್ಪ ಅಭ್ಯಾಸನ ಮಾಡಬೇಕಾಗತ್ತೆ. ಸೊ ಭಾವನೆಗಳನ್ನು ನಾವು ಅಂದುಕೊಂಡಂಥ ಸಂದರ್ಭದಲ್ಲಿ ಅಂದುಕೊಂಡಂಥ ಭಾವನೆಯನ್ನು ತರುವಂಥ ಕೌಶಲ್ಯ ಏನಿದೆ, ಅದನ್ನು ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅಥವಾ ಭಾವನಾ ಕೌಶಲ್ಯ ಅಂತ ಹೇಳ್ತೀವಿ, ಅದನ್ನು ಕೂಡ ಅತ್ಯಂತ ಮುಖ್ಯ ಆಗುತ್ತೆ. ಅದಕ್ಕೆ ಕೆಲವೊಂದು ತುಂಬ ಆ್ಯಕ್ಟಿವಿಟೀಸ್ಗಳನ್ನು ನಾವು ಕೊಡ್ಬೋದು ಅವ್ರಿಗೆ. ಏನು ಸರ್, ಭಾವನಾತ್ಮಕ ನಿಯಂತ್ರಣ, ಭಾವನೆಗಳ ನಿಯಂತ್ರಣ, ಹೌದು, ಅದನ್ನು ಕೂಡ ಸರಿಪಡಿಸ್ಕೊಳ್ಬೇಕು. ಖಂಡಿತ ಸರ್. ಏನು ಆ್ಯಕ್ಟಿವಿಟಿ ಹೇಳ್ತೀವಿ? ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಟಡಿ ಎಲ್ಲರಿಗೆ ನಾವು ನೋಡಿರ್ಬೋದು, ಲಾಸ್ಟ್ ಉಡುಪಿ ಜಿಲ್ಲೆ ಅನ್ನೋದು ಸೆಕೆಂಡ್ ಬಂದಿದೆ ಕರ್ನಾಟಕದಲ್ಲಿ. ಸೊ ಏನೋ ಒಂದು ಪಾಯಿಂಟ್ ಇದರಲ್ಲಿ ಹೋಗಿದೆ. ಸೊ ಅಂದರೆ ಆಲ್ಮೋಸ್ಟ್ 70% ಹತ್ರ ನಾವು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ನನಗನ್ಸೋದು 100ಕ್ಕೆ 100 ಆಗಬೇಕಿತ್ತು. ಸೊ 100ಕ್ಕೆ 100 ಆಗಲಿಲ್ಲ. ಯಾಕೆಂತ ಹೇಳಿದರೆ, ಎಲ್ಲೋ ಒಂದು ಕಡೆಯಲ್ಲಿ ಆ 30% ಮಕ್ಕಳಲ್ಲಿ 100% ಆಗಿ ಅವರು ಭಾಗವಹಿಸ್ಲಿಕ್ಕಾಗಲಿಲ್ಲ ಅಥವಾ ಅದನ್ನು ಬರೀಲಿಕ್ಕಾಗಲಿಲ್ಲ, ಅಭ್ಯಾಸ ಮಾಡಲಿಕ್ಕಾಗಲಿಲ್ಲ ಅಥವಾ ಪರೀಕ್ಷೆಯಲ್ಲಿ ಅವರಿಗೆ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕಾಗಲಿಲ್ಲ. ಸೊ ಹಾಗಾದರೆ ಪಾಸಿಬಿಲಿಟಿ ಇದೆ. ಪ್ರತಿಯೊಂದು ಮಗು ಯಾರೆಲ್ಲ ನಾರ್ಮಲ್ ಆಗಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಪ್ರತಿಯೊಂದು ರೀತಿಯಲ್ಲಿ ನಾವು 100% ತೆಗಿಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳಿಗೆ. ಆದರೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಈಗಾಗ ಪಟ್ಟಿ ಮಾಡಿದ ಕೆಲವೊಂದು ಸಮಸ್ಯೆಗಳು, ಮನೆ ಸಮಸ್ಯೆ ಇರ್ಬೋದು, ವೈಯಕ್ತಿಕ ಸಮಸ್ಯೆ ಇರ್ಬೋದು, ಅಥವಾ ಮನಸ್ಸಿನ ಸಮಸ್ಯೆಗಳಿರ್ಬೋದು, ಅಥವಾ ಆರ್ಥಿಕ ಸಮಸ್ಯೆ ಇರ್ಬೋದು, ಅಥವಾ ಟೀಚರ್ ಸಮಸ್ಯೆಗಳಿರ್ಬೋದು, ಅಥವಾ ಅವರ ಸುತ್ತಮುತ್ತಲ ಅವರ ಫ್ರೆಂಡ್ಸ್ ಇರ್ಬೋದು. ಸೊ ಈ ಎಲ್ಲ ಸಮಸ್ಯೆಗಳಿಂದಾಗಿ ಅವರಿಗೆ 100% ಅಚೀವ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾದರೆ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಈ ಒಂದೊಂದು ಸಮಸ್ಯೆಗಳೇನಿದೆ ನಮಗೆ ಅಡ್ಡಗಾಲ ಆಗ್ತಾ ಇದೆ ನಮ್ಮ ಗುರಿಯನ್ನು ಸೇರಲಿಕ್ಕೆ. ಆ ಒಂದೊಂದೇ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ತಾ ಬಂದಾಗ ಖಂಡಿತವಾಗ್ಲೂ ಪ್ರತಿಯೊಂದು ಮಗು ಕೂಡ 100% ಎಜುಕೇಷನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಆ ಸಾಧ್ಯತೆಯನ್ನು ಮಾಡಲಿಕ್ಕೆ ನಾವು ಅದಕ್ಕೊಂದು ತರಬೇತಿ ಅಥವಾ ಟ್ರೈನಿಂಗನ್ನು ಅವ್ರು ಹೇಗೆ ಸೈಂಟಿಫಿಕ್ ಆಗಿ ಕಲಿಬೇಕು ಅನ್ನುವಂಥದ್ದನ್ನು ನಾವು ತೋರಿಸ್ಬೇಕಾಗತ್ತೆ. ಯಾಕಂದರೆ ನೀವು ನೋಡಿರ್ಬೋದು, ಟೀಚಿಂಗಲ್ಲಿ ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ ಕರೆಕ್ಟ್. ಆದರೆ ಸೈಂಟಿಫಿಕ್ ಆಗಿ ಅಭ್ಯಾಸ ಮಾಡೋದು ಹೇಗೆ, ಕಲಿಯೋದು ಹೇಗೆ, ನೆನ್ಪಿಟ್ಕೊಳ್ಳೋದು ಹೇಗೆ, ಅದನ್ನು ವಾಪಸ್ಸು ನಾವು ರೀಕಾಲ್ ಮಾಡೋದು ಹೇಗೆ, ರೀಕಾಲ್ ಮಾಡಿದ್ದನ್ನು ಪರೀಕ್ಷೆಯಲ್ಲಿ ಸರಿಯಾಗಿ ನಾವು ಅದನ್ನು ಬರೆಯುವುದು ಹೇಗೆ, ಇದನ್ನು ನಾವು ಅವರಿಗೆ ತಿಳಿಸಿರೋದಿಲ್ಲ. ಅದಕ್ಕೊಂದು ಟ್ರೈನಿಂಗನ್ನು ಮಕ್ಕಳಿಗೆ, ಪ್ರತಿಯೊಂದು ಮಕ್ಕಳಿಗೆ ಕೊಟ್ಟಾಗ ಖಂಡಿತವಾಗ್ಲೂ ಅವರ ಸಮಸ್ಯೆಗಳೇನಿದೆ ಅದನ್ನು ಎದುರಿಸ್ತಾರೆ. ಸೊ ಯಶಸ್ವಿಯಾಗಿ ಅವರು ಕಲಿಕೆಯನ್ನು ಮಾಡ್ತಾರೆ. ನೀವು ಹೇಳಿದರೆ ಭಾಳ ಒಂದು ವೈಜ್ಞಾನಿಕವಾಗಿ ಒಂದು ಅಧ್ಯಯನ. ಹೌದು ಸರ್. ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿದಾಗ ಇದು ಯಾವ ಸಮಸ್ಯೆಗಳು ಬರೋದಿಲ್ಲ. ಹೌದು. ಬಟ್ ಆದರೆ ಎಷ್ಟೋ ಮಕ್ಕಳಿಗೆ ಇದು ಗೊತ್ತಿರೋದಿಲ್ಲ, ತಾವು ಹೇಗೆ ಓದಬೇಕಂತಲೇ ಗೊತ್ತಿರೋದಿಲ್ಲ. ಶಾಲೆಗೆ ಬರ್ತಾರೆ, ಈಗ 8ನೇ ಕ್ಲಾಸಿಗೆ ಬರ್ತಾರೆ, 9 ಬರ್ತಾರೆ, 10ಕ್ಕೆ ಬರ್ತಾರೆ. ಅವರಿಗೆ ಉದಾಹರಣೆ ಕೆಲವೊಂದು ಪಾಠ ತುಂಬ 12 ಇದೆ ಕನ್ನಡದಲ್ಲಿ, ಸೋಷಲ್ ಬಂದರೆ 33 ಪಾಠ ಇದೆ. ಸೊ ಇಲ್ಲೆಲ್ಲ ಅವರಿಗೆ ಒತ್ತಡ ಸ್ಟಾರ್ಟ್ ಆಗುತ್ತೆ, ಇದು ಜಾಸ್ತಿ ಇದೆ, ಹೇಗೆ ಮಾಡೋದು ಅಂತೇಳಿ. ಆದರೆ ನೀವು ಹೇಳಿದಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ತರಬೇತಿಯನ್ನು ಪಡ್ಕೊಂಡ್ರೆ, ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಹಸ್ತಗತವಾಗಿ ಮಾಡಿಕೊಂಡ್ರೆ ಒಂದು ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ವೈಜ್ಞಾನಿಕವಾಗಿ ಕಲಿಕೆ ಕಲಿಕೆ ಹೇಗಿರಬೇಕಂದ್ರೆ, ನಮ್ಮ ಕಾಲದಾಗೆ ಒಟ್ರಾಶಿ ಅಲ್ಲ, ವೈಜ್ಞಾನಿಕವಾಗಿ ನಾವು ಇವತ್ತಿನ ಕಾಲಕ್ಕೆ ಕಲಿಕೆಯನ್ನು ಮಾಡಿದರೆ ನೀವು ಹೇಳಿದಾಗೆ 100ಕ್ಕೆ 100 ಎಲ್ಲ ಮಗು ಕೂಡ, ವಿದ್ಯಾರ್ಥಿ ಕೂಡ 100ಕ್ಕೆ 100 ಪಡೀಲಿಕ್ಕೆ ಸಾಧ್ಯ ಇದೆ. ಈ ವೈಜ್ಞಾನಿಕ ಕಲಿಕೆ ಅಂದರೆ ಏನಂದರೆ, ಓಕೆ, ವೈಜ್ಞಾನಿಕ ಕಲಿಕೆ ಅಂತ ಹೇಳಿದ್ರೆ ನಮ್ಮ ಸಾಮರ್ಥ್ಯ ಹೇಗಿದೆ, ನಾನು ಹೇಳಿದೆ, ನಮ್ಮ ಸಾಮರ್ಥ್ಯಕ್ಕೆ ಪ್ರಯೋಗವಾಗಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಹೋಗುವಂಥದ್ದು. ಅದೊಂದು 5 ಸ್ಟೆಪ್ ಟೆಕ್ನಿಕ್ ಇದೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮಕ್ಕಳನ್ನ ಓದ್ಲಿಕ್ಕೆ ಅಂತ ಹೇಳಿದರೆ ಯಾವುದೋ ಒಂದು ಪ್ಲೇಸಲ್ಲಿ ಕೂತ್ಕೊಳ್ತಾರೆ, ಪುಸ್ತಕ ಓದ್ತಾ ಇದ್ದೆ. ಕೆಲವು ಮಕ್ಕಳಿಗೆ ಹೇಗೆ ಅಂತೇಳಿ ಪುಸ್ತಕ ಓದ್ತಾ ಇದ್ರೆ ನಿದ್ರೆ ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಅವರ ಫಸ್ಟ್ ಸ್ಟೆಪ್ ಅನ್ನುವಂಥದ್ದು ಪ್ರಿಪ್ರೇಷನ್.
ಆಯಿತಾ. ಈ ಪ್ರಿಪ್ರೇಷನನ್ನೇ ಮಾಡ್ಕೊಂಡಿರೋದಿಲ್ಲ. ಸೊ ಯಾವುದೇ ಒಂದು ವರ್ಕ್ ಮಾಡಬೇಕಂದ್ರೆ ಪ್ರಿಪ್ರೇಷನ್ ಅಗತ್ಯ. ಒಂದು ಮನೆ ಕಟ್ಟೋದಿರ್ಬೋದು, ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡೋದು ಪ್ರಿಪ್ರೇಷನ್ ಬೇಕು. ಸೊ ಹಾಗೆ ಫಸ್ಟ್ ಸ್ಟೇಜಲ್ಲಿ ಅವರು ಪ್ರಿಪ್ರೇಷನ್ ಅಂದರೆ ಮೆಂಟಲ್ ಪ್ರಿಪ್ರೇಷನ್, ಮನಸ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಓದಲಿಕ್ಕೆ. ಸೊ ನೇರವಾಗಿ ನಾವು ಪುಸ್ತಕ ಇಟ್ಕೊಂಡು ಓದಿದ್ರೆ ಅರ್ಥ ಆಗೋದಿಲ್ಲ. ಈಗ ನೀವು ಕ್ರಿಕೆಟ್ ನೋಡಿದರೆ ಗೊತ್ತಾಗುತ್ತೆ, ಸಚಿನ್ ತೆಂಡೂಲ್ಕರ್ ಸೀದಾ ಬಂದುಬಿಟ್ಟು ಆಟ ಆಡೋದಿಲ್ಲ. ಅವನು ಏನು ಮಾಡ್ತಾನೆ, ಬಂದುಬಿಟ್ಟು ಏನೋ ಕೊಡ್ತಾನೆ, ಹೀಗೆ ಮಾಡ್ತಾನೆ. ಸೊ ಹೀ ಈಸ್ ಗೆಟಿಂಗ್ ಇನ್ ಟು ಪವರ್ಫುಲ್ ಸ್ಟೇಟ್. ಅವನು ಮಾನಸಿಕ ಸ್ಥಿತಿಯ ಉನ್ನತ ಪೀಕ್ ಪರ್ಫಾರ್ಮೆನ್ಸ್ ಸ್ಥಿತಿಗೆ ಅವನು ಹೋಗಬೇಕು. ಯಾವ ಮಗು ಆ ಸ್ಥಿತಿಗೆ ಹೋಗುತ್ತೆ ಅವನು ಓದುವ ಸ್ಥಿತಿ ಅಂತ ಹೇಳ್ತೇವೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಕೆಲವೊಂದು ಮಕ್ಕಳು ಚೆನ್ನಾಗಿ ಕೆಲವೊಂದು ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿ ಓದ್ತಾರೆ, ಓದಿದ್ದು ನೀವು ಏನೇ ಕೇಳಿದ್ರು ಹೇಳ್ತಾರೆ. ಅದೇ ಬೇರೆ ಸಬ್ಜೆಕ್ಟ್ ಅದು ಮಾಡೋಕ್ಕಾಗೋದಿಲ್ಲ. ಅಂದರೆ ಆ ಮಗುವಿಗೆ ಗೊತ್ತಿದೆ ಆ ಒಂದು ಪವರ್ಫುಲ್ ಸ್ಥಿತಿಗೆ ಹೋಗೋದಂತ. ಅದನ್ನು ನಾವು ಬೇರೆ ಸಬ್ಜೆಕ್ಟಿಗೂ ಹೋಗೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಅರ್ಥ ಆಯ್ತಲ್ಲ? ಸೊ ಒಂದು. ಎರಡನೇದು ಕಾನ್ಸಂಟ್ರೇಷನ್. ಟಿ ವಿ ನೋಡುವಾಗ ಕಾನ್ಸಂಟ್ರೇಷನ್ ಇರುತ್ತೆ, ಅದೇ ಕಾನ್ಸಂಟ್ರೇಷನ್ ಪುಸ್ತಕಕ್ಕೆ ಬರೋದಿಲ್ಲ. ಸೊ ಅದನ್ನು ನಾವು ಹೇಳ್ಕೊಡ್ಬೇಕು, ಹೇಗೆ ಪುಸ್ತಕ ಅಥವಾ ಓದುವಾಗ ನಾವು ಅದೇ ಕಾನ್ಸಂಟ್ರೇಷನ್ ತಗೊಂಬರಬೇಕು ಅಂತ. ಇದು ಫಸ್ಟ್ ಪ್ರಿಪ್ರೇಷನ್ ಆಗುತ್ತೆ. ಮನಸ್ಸನ್ನು ಅತ್ಯಂತ ಓದುವ ಸ್ಥಿತಿ ಕೆಲವು ಕ್ರಿಕೆಟ್ಸನ್ನು ನೋಡ್ತೀವಿ. ಈಗ ವಿರಾಟ್ ಕೊಹ್ಲಿನೇ ತಗೊಳ್ಳಿ. ವಿರಾಟ್ ಕೊಹ್ಲಿ ತುಂಬ ಪವರ್ಫುಲ್ ಸ್ಥಿತಿಯಲ್ಲಿದ್ದಾಗ ಅವನು ಅದ್ಭುತವಾಗಿ ಆಡ್ತಾನೆ, ಹೋಗ್ತಾನೆ, ಹೊಡಿತಾನೆ, ಸಿಕ್ಸ್ ಹಾಕ್ತಾನೆ, ಒಳ್ಳೆ 100 ಹೊಡಿತಾನೆ, ಈಸಿಯಾಗಿರುತ್ತೆ. ಅದೇ ವಿರಾಟ್ ಕೊಹ್ಲಿ ತುಂಬ ಮಾನಸಿಕ ಸ್ಥಿತಿ ಅಷ್ಟು ಪವರ್ಫುಲ್ ಇಲ್ಲಿದ್ದಾಗ, ಡಿಸ್ಟ್ರಾಕ್ಟೆಡ್ ಆಗಿದ್ದಾಗ, ಕಾನ್ಸಂಟ್ರೇಷನ್ ಇಲ್ಲಿದ್ದಾಗ ಬೇಗ ಔಟ್ ಆಗಿ ಅನ್ನೋದು. ಅದೇ ಮಕ್ಕಳು ಕೂಡ ಸೇಮ್. ಮಕ್ಕಳಿಗೆ ಪವರ್ಫುಲ್ ಸ್ಥಿತಿಯಲ್ಲಿ ಇದ್ದಾಗ ಓದುವ ಸ್ಥಿತಿ, ಅದು ಫಸ್ಟ್ ಪ್ರಿಪ್ರೇಷನ್ ಅದಕ್ಕೆ ಇರೋದು. ಆ ಸ್ಥಿತಿಗೆ ಅವ್ರ ಮನಸ್ಸಿನ ಸ್ಥಿತಿಗೆ ಟ್ಯೂನ್ ಮಾಡಬೇಕು. ಟ್ಯೂನ್ ಆದಾಗ ಆಟೋಮೆಟಿಕ್ಕಾಗಿ ಪುಸ್ತಕ ಓದಿದಾಗ ಅವರಿಗೆ ಓದಲಿಕ್ಕೆ ಕಂಟಿನ್ಯೂ ಮಾಡ್ತಾರೆ, ಆ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾರೆ. ಅದು ಮೊದಲನೇ ಹಂತ. ಸರಿ. ಆಮೇಲೆ ಎರಡನೇ. ಹೌದು. ಎರಡನೇ ಹಂತದಲ್ಲಿ ಅಂತಂದರೆ ಒಂದು ಸತಿ ಪ್ರಿವ್ಯೂ ಅಂತ ಹೇಳ್ತೇವೆ. ಯಾವುದೇ ಪುಸ್ತಕ ಓದಬೇಕಂತ ಹೇಳಿದ್ರೆ ಡೈರೆಕ್ಟ್ ಹೋಗಿ ನೋಡಬಾರ್ದು. ಈಗ ಯಾವುದೋ ಒಂದು ಈಗ ನಾವು ಪಿಕ್ಚರ್ ನೋಡಬೇಕಂದ್ರೆ ಡೈರೆಕ್ಟ್ ಪಿಕ್ಚರ್ ನೋಡೋದಿಲ್ಲ ಅಲ್ವಾ? ಏನು ಮಾಡ್ತೀವಿ ನಾವು? ಟ್ರೈಲರ್ ನೋಡ್ತೀವಿ. ಓಕೆ, ಟ್ರೈಲರ್ ನೋಡಿದಾಗ ಏನಾಗುತ್ತೆ, ನಮಗೆ ಕರೆಕ್ಟ್ ಗೊತ್ತಾಗುತ್ತೆ. ಓಕೆ, ಅದರಲ್ಲಿ ಏನಿದೆ ಒಂದು ಅಂದಾಜು. ಕೊನೆಯ ಭಾಗ ಗೊತ್ತಾಗಲ್ಲ, ಕೊನೆಯ ಅರ್ಧ ಗಂಟೆಯಲ್ಲಿ ಆಗೋದು ಗೊತ್ತಾಗಲ್ಲ, ಅದ್ರ ಬಟ್ ಒಂದು ರೂಪರೇಷೆ ಗೊತ್ತಾಗುತ್ತೆ. ಸೊ ಈಗ ಕಾಂತಾರ ಇರ್ಬೋದು, ಯಾವುದೇ ಮೂವಿ ಇದೆ, ತುಂಬ ಮೂವಿಗಳು ಬಂದಿದೆ, ಅದನ್ನು ನಾವು ಹಾಗೆ ಇರುತ್ತೆ. ಹಾಗೆ ಓದುವಾಗಲೂ ಅಷ್ಟೇ. ಸೊ ಒಂದು ಪ್ರಿವ್ಯೂವಿಂಗ್ ಅಂತ ಹೇಳ್ತೀವಿ, ಅದನ್ನು ಮುನ್ನೋಡಿ ಅಥವಾ ಮುನ್ನೋಟ ಅಂತ ಹೇಳ್ಬೋದು. ಆ ಮುನ್ನೋಟವನ್ನು ನಾವು ಮಾಡ್ಕೋಬೇಕಾಗತ್ತೆ. ಅಂದರೆ ಪುಸ್ತಕ ಸಂಪೂರ್ಣ ಓದೋದಲ್ಲ, ಓದಬಾರ್ದು. ಫಸ್ಟ್ ನೋಡೋದು ಅದರಲ್ಲಿ ಆ ಚಾಪ್ಟ್ರಲ್ಲಿ ಏನಿದೆ. ಸೊ ಅದರ ಹೆಡ್ಡಿಂಗು, ಅದರಲ್ಲಿರೋ ಪಿಕ್ಚರ್ಸು, ಇದನ್ನೆಲ್ಲ ನೋಡಬೇಕು. ಆಮೇಲೆ ಒಂದು ಸಣ್ಣ ಮೈಂಡ್ ಮ್ಯಾಪನ್ನು ಮಾಡಬೇಕು, ಏನು ಅರ್ಥ ಆಯಿತು ಅಂತ. ಮತ್ತೆ ಕಣ್ಮುಚ್ಚಿ ನೋಡಬೇಕು, ಈ ಸಬ್ಜೆಕ್ಟ್ ಬಗ್ಗೆ ನನಗೆ ಏನೆಲ್ಲ ಗೊತ್ತಿದೆ. ಹೊಸ ಸಬ್ಜೆಕ್ಟ್ ಓದುವಾಗ ಈ ಸಬ್ಜೆಕ್ಟ್ ಬಗ್ಗೆ ಏನು ಗೊತ್ತಿದೆ, ತುಂಬ ವಿಷಯ ಗೊತ್ತಿರುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ. ಆ ಸಬ್ಜೆಕ್ಟ್ ಬಗ್ಗೆ ನಾವು ತುಂಬ ವಿಷಯಗಳನ್ನು ತಿಳ್ಕೊಂಡಿರ್ತೀವಿ. ಸೊ ಹಾಗಾದರೆ ನಾವು ಆ ಸಬ್ಜೆಕ್ಟಿಗೆ ಏನು ಗೊತ್ತಿದೆ ಅನ್ನುವಂಥದ್ದು ಪ್ರಿವ್ಯೂ ಮನಸ್ಸಲ್ಲೇ ಮಾಡ್ಕೊಳ್ಬೇಕು. ಇದು ಎರಡನೇ ಹಂತ. ಸರ್, ಈಗ ನೀವು ಅದನ್ನು ಶಬ್ದ ಹಿಡಿದ್ರಿ, ಮೈಂಡ್ ಮ್ಯಾಪ್ ಅಂತ ಹೇಳಿದ್ರಿ. ಮೈಂಡ್ ಮ್ಯಾಪ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಒಂದು ಈಗ ಯಾವುದೇ ಒಂದು ಮ್ಯಾಪ್ ಅನ್ನು ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಉಡುಪಿಯ ಒಂದು ನಕ್ಷೆ ಅಂತ ಹೇಳ್ಕೊಂಡು, ಉಡುಪಿ ಏನಂದರೆ ಉಡುಪಿ ಶ್ರೀಕೃಷ್ಣ ಮಠ ಎಲ್ಲಿ ಬರುತ್ತೆ, ಹಾಗೆ ಮಲ್ಪೆ ಎಲ್ಲಿದೆ, ಮಣಿಪಾಲ ಎಲ್ಲಿದೆ, ಈ ರೋಡ್ ಹೇಗೆ ಹೋಗುತ್ತೆ. ಸೊ ಈ ಥರ ಒಂದು ಮ್ಯಾಪ್ ಮಾಡ್ಕೊಳ್ತೀವಿ. ಹಾಗೆ ನಾವು ಏನು ಕಲ್ತಿದ್ದೀವಿ ಅಂತ, ಈಗ ಒಂದು ಸಬ್ಜೆಕ್ಟ್ ಅಥವಾ ಒಂದು ಇಡೀ ಪುಸ್ತಕವನ್ನು ನಾವು ಸಂಪೂರ್ಣವಾಗಿ ಮ್ಯಾಪಲ್ಲಿ ತಲೆಯಲ್ಲಿ ಇಟ್ಕೊಳ್ಬೋದು. ಯಾಕಂದರೆ ಹಿರಿಯರು ಹೇಳಿದಾಗೆ ಒಂದು ಚಿತ್ರ ಅನ್ನೋದು ನಾವು ಸುಲಭವಾಗಿ ನಾವು ನೆನ್ಪಿಟ್ಕೊಳ್ತೇವೆ. ನೀವು ಬೇಕಿದ್ರೆ ನಾನು ಟ್ರೈನಿಂಗ್ ಮಾಡುವಾಗ ಹೇಳ್ತೀನಿ, ಒಂದು ಮಕ್ಕಳಿಗೆ ಟ್ರೈನಿಂಗ್ ಮಾಡುವಾಗ ಹೇಳ್ತೀವಿ, ಅವರಿಗೆ ಕಾಂತಾರ ಪಿಕ್ಚರ್ ನೋಡಿದರೆ ಕೇಳಿದರೆ ಹೌದು ಅಂತಾರೆ. ಸೊ ಸಂಪೂರ್ಣ ಸ್ಟಾರ್ಟಿಂದ ಎಂಡ್ವರೆಗೆ ಎಂತಾಗಿದೆ ಅಂತ ಹೇಳ್ತಾರೆ. ಬೇಕಾದ್ರೆ ಡೈಲಾಗು ಆ ವ್ಯಕ್ತಿಯೆಲ್ಲ ಹೇಳಿದ, ಯಾಕಂದರೆ ಅಷ್ಟು ಮೆಮೊರಿ, ಅಷ್ಟು GB ಮೆಮೊರಿಯನ್ನು ಅವರು ಇಟ್ಕೊಂಡಿರ್ತಾರೆ. ಹೇಗೆ ಅಂದರೆ ಅದು ವಿಜುವಲ್ ಪ್ಲಸ್ ಆಡಿಟರಿ, ಅಂದರೆ ಕೇಳುವಂಥದ್ದು, ಸೌಂಡು ಎಲ್ಲ ಅದನ್ನು ಇಟ್ಕೊಂಡಿರ್ತಾರೆ. ಹಾಗಾದರೆ ಅದನ್ನು ನಾವು ಸೇಮ್ ಪುಸ್ತಕವನ್ನು ಆ ಥರ ನೆನ್ಪು ಮಾಡ್ಕೊಳ್ಳುವಾಗೆ ಹೆಲ್ಪ್ ಮಾಡುವಂಥದ್ದು ಮೈಂಡ್ ಮ್ಯಾಪ್. ಅದು ಚಿತ್ರಗಳನ್ನು ಮೂಡಿಸುವ ಮೂಲಕ, ಮೇನ್ ಪಾಯಿಂಟ್ಗಳನ್ನು ಬರೆಯೋದ್ರ ಮೂಲಕ, ಕೋಷ್ಟಕ ಇರ್ಬೋದು ಅಥವಾ ಟ್ಯಾಬ್ಲರ್ ಕಾಲಮ್ ಇರ್ಬೋದು, ಅಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾವು ಮಾಡಿ ಒಂದು ಮ್ಯಾಪ್ ಮಾಡ್ಕೊಳ್ಳುವಂಥದ್ದು. ಅದು ತುಂಬ ಈಸಿಯಾಗುತ್ತೆ. ಇಡೀ ಪುಸ್ತಕವನ್ನು ನಾವು ನೋಡಬೇಕಾಗಿಲ್ಲ, ರಿವ್ಯೂ ಮಾಡುವಾಗ, ಮನನ ಮಾಡುವಾಗ ತುಂಬ ಈಸಿ ಆಗುತ್ತೆ. ಇದು ಎರಡನೇ ಸ್ಟೆಪ್. ಮೂರನೇ ಹಂತಕ್ಕೆ ಹೋಗೋಣ. ಮೂರನೇ ಹಂತ ಅನ್ನೋದು ಅತ್ಯಂತ ಮುಖ್ಯ ಅಂತ ಹೇಳ್ತೀವಿ. ಇದನ್ನು ಫೋಟೋ ರೀಡಿಂಗ್ ಅಂತ ಹೇಳ್ತೀವಿ, ಅಥವಾ ಆ್ಯಕ್ಚುಯಲ್ ರೀಡಿಂಗ್ ಮಾಡುವ ಮೊದಲು ಒಂದು ಫೋಟೋ ರೀಡಿಂಗ್ ಮಾಡಬೇಕು ಅಂತ ಹೇಳ್ತೀವಿ. ಫೋಟೋ ರೀಡಿಂಗ್ ಅಂದರೆ ನಾವು ಯಾವುದೇ ಚಿತ್ರವನ್ನು ನಾವು ಕಣ್ಣು ಮುಂದೆ ತಗೊಳ್ಬೋದು. ಒಂದು ಕಣ್ಣು ಮುಚ್ಚಿ ತೆಗೆದ್ರೆ ಆವಾಗ ಒಂದು ಫೋಟೋ ನಮಗೆ ಮನಸ್ಸೊಳಗೆ ಬಂದುಬಿಡುತ್ತೆ. ಸೊ ಈ ಥರ ನಾವು ನೋಡ್ತಾ ಇರ್ತೀವಿ. ಸೊ ಅದನ್ನು ನಾವು ಪುಸ್ತಕವನ್ನು ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ನಾವು ಓದುವಂಥದ್ದು. ಇದು ಮೂರನೇ ಹಂತ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ನಾವು ಕಣ್ಣು ಆ್ಯಕ್ಚುಲಿ ಕಣ್ಣಿನ
ಮೂಲಕ ನಾವು ಫೋಟೋ ತೆಗಿಲಿಕ್ಕೆ ಆಗುತ್ತೆ ಅಥವಾ ವಿಡಿಯೋ ತೆಗಿಲಿಕ್ಕೆ ಆಗುತ್ತೆ. ಹೆಚ್ಚಿನವರಿಗೆ ಗೊತ್ತಿಲ್ಲ ಆ ವಿದ್ಯೆ. ಸೊ ಯಾವುದೇ ಒಂದು ಒಂದು ಪುಸ್ತಕ ಇರ್ಬೋದು, ಅದನ್ನು ನಾವು ಮನಸ್ಸಿನ ಒಳಗೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗುತ್ತೆ. ಯಾಕಂದ್ರೆ ನಮ್ಮ ಮನಸ್ಸು ಅನ್ನುವಂಥದ್ದು ಕಂಪ್ಯೂಟರ್ ಥರ ಕೆಲಸ ಮಾಡುತ್ತೆ, ಅಥವಾ ನಮ್ಮ ಬ್ರೈನ್ ಅನ್ನೋದು ನೆಕ್ ಟಾಪ್ ಕಂಪ್ಯೂಟರ್ ಥರ ಕೆಲಸ ಮಾಡುತ್ತೆ. ಕುತ್ತಿಗೆ ಮೇಲೆ ಇದೆ ನೆಕ್ ಟಾಪ್ ಕಂಪ್ಯೂಟರ್, ಕಾಲ್ ಮೇಲೆ ಇದೆ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಸೊ ಅದು ಸಂಪೂರ್ಣವಾಗಿ ರೆಕಾರ್ಡ್ ಇರಲಿಕ್ಕಾಗತ್ತೆ ಆ ಟೆಕ್ನಿಕ್ಕು. ಮೂರನೇದು, ಸೊ ನೀವು ಹೇಳಿದ್ರೆ ಕಣ್ಣಿನ ಮೂಲಕ ಫೋಟೋ ಮತ್ತು ಕಣ್ಣಿನ ಮೂಲಕ ವಿಡಿಯೋ. ಹೌದು, ಇದು ಬಹುತೇಕ ಮಕ್ಕಳಿಗೆ ಗೊತ್ತಿಲ್ಲ, ಅಂದ್ರೆ ನೋಡಿರ್ತಾರೆ, ಅದು ನಾವು ಗಮನಿಸ್ತೇವೆ. ಕರೆಕ್ಟ್. ಕೆಲವರಿಗೆ ಎಕ್ಸಾಮ್ ಅಲ್ಲಿ ಹೇಗಿರ್ತಾರೆ ಅಂದ್ರೆ ಅವ್ರು ಒಂದ್ ಕಡೆ ನೋಡ್ತಾರೆ ಬರೀತಾರೆ, ಒಂದ್ ಕಡೆ ನೋಡ್ತಾರೆ ಬರೀತಾರೆ. ಬಹುಶಃ ನೀವು ಹೇಳಿದ ಅಂಶಗಳು ಅದಕ್ಕೆ ಅವರಿಗೆ ಅಲ್ಲಿ ಅಂಶಗಳು ಕಾಣ್ತಾ ಇರ್ತೇವೆ, ಆ ಪಾಯಿಂಟ್ ಅನ್ನು ಅವರಿಗೆ ಅದನ್ನು ಕಂಡು ಅವರು ಬರೀತಾ ಇರ್ತಾರೆ ಅಂತ ಹೇಳಿ. ಯಾಕಂದ್ರೆ ಕಣ್ಣಿನ ಮುಂದೆ ನಾವು ಕಣ್ಣು ಮುಚ್ಚಿದಾಗ ಒಂದು ಪರದೆ ಕಾಣುತ್ತೆ, ಆ ಪರದೆಯಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಆಗುತ್ತೆ. ಅದು ಲೀಗಲಿ ಅಲೌಡ್. ನಾವು ಚೀಟಿ ಇಟ್ಕೊಂಡು ಹೋಗ್ಬೇಕಂತಿಲ್ಲ ಅಥವಾ ಪುಸ್ತಕ ಇಟ್ಕೊಬೇಕಂತಿಲ್ಲ. ನಾವು ಕಣ್ಣು ಮುಚ್ಚಿದಾಗ ಅದರ ಪರದೆ ಕಾಣುತ್ತೆ, ಆ ಪರದೆಯಲ್ಲಿ ನಾವು ಏನು ಬೇಕಿದ್ರು ಇಟ್ಕೊಳ್ಬೋದು. ಸೊ ಆಯ್ತಾ, ಅದನ್ನು ನಾವು ನೋಡಿಕೊಂಡು ನಾವು ಬರಿಬೋದು, ಆನ್ಸರನ್ನು ಬರಿಬೋದು. ಯಾಕಂದ್ರೆ ಇಡೀ ಪುಸ್ತಕವನ್ನೇ ನಾವು ಅಲ್ಲಿ ಇಟ್ಬಿಡ್ಬೋದು. ಹೌದು, ಹಾಗೆ ಈಗ ಮಾಡ್ಲಿಕ್ಕೆ ಯಾರಿಗೂ ಎಕ್ಸಾಮ್ ಕಷ್ಟವೇ ಇಲ್ಲ. ಹೌದು ಹೌದು, ಅದಕ್ಕೆ ಹಾಗೆ ಮಾಡೋದು ಬಹಳ ಕಷ್ಟ ಅಂತ ಅನಿಸ್ತದೆ. ಇಲ್ಲ, ಅದನ್ನು ಟ್ರೈನ್ ಮಾಡಿದ್ರೆ ಆಗತ್ತೆ. ಓಕೆ ಸರ್, 4ನೇ ಹಂತ. ಓಕೆ, 4ನೇ ಹಂತ ಅನ್ನೋದು ಪೋಸ್ಟ್ ವ್ಯೂ ಅಂತ ಹೇಳ್ತೀವಿ. ಒಂದ್ಸತಿ ಏನೋ ಓದಿದ್ದೀವಿ, ಕಣ್ಣು ಮುಚ್ಕೊಂಡು ನಾವು ಅದು ಏನು ಓದಿದ್ದೀವಿ ಅಂತ ಅನ್ನುವಂಥದ್ದು ನೆನ್ಪಿಟ್ಕೊಬ. ಸೊ ಆಮೇಲೆ ಡೀಟೇಲ್ಡ್ ರೀಡಿಂಗ್ ಅದರಲ್ಲಿ ಮಾಡಬೇಕು. ಸೊ ಒಂದ್ಸತಿ ನಮ್ಗೆ ಅದರಲ್ಲಿ ಗೊತ್ತಾಯಿತು, ಆಮೇಲೆ ನಾವು ಡೀಟೇಲ್ ರೀಡಿಂಗ್ ಮಾಡ್ತೀವಿ. ಇಲ್ಲಿ ಆ್ಯಕ್ಚುಲ್ ರೀಡಿಂಗ್ ಮಾಡ್ತೀವಿ. ಸೊ ಅಲ್ಲಿವರೆಗೆ ನಾವು ರೀಡಿಂಗ್ ಮಾಡಿರೋದಿಲ್ಲ, ನೋಡಿರ್ತೀವಿ. ಆಮೇಲೆ ವರ್ಡ್ ಬೈ ವರ್ಡ್ ಇಲ್ಲ. ತುಂಬ ಜನ ಮಾಡೋ ತಪ್ಪೇನಂತೇಳಿ ಫಸ್ಟಿಂದ ವರ್ಡ್ ಬೈ ವರ್ಡ್ ಓದೋಕ್ಕೆ ಶುರು ಮಾಡ್ತಾರೆ, ಓದಿರ್ತಾರೆ. 2 ದಿವಸ ಆದಮೇಲೆ ಏನು ಓದಿದ್ದಂತ 90% ಮರ್ತೋಗಿರುತ್ತೆ. ಯಾಕಂದರೆ ಓದೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ನಾವು ರೀಕಾಲ್ ಸ್ಟೇ ಮಾಡುವಂಥದ್ದು, ಅಂದರೆ ರಿಮೆಂಬರ್ ಮಾಡಿ ಇಟ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಸೊ ಅದನ್ನು ಮಾಡಬೇಕಂದ್ರೆ ಈ ರೀತಿಯ ಸ್ಟೆಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ 4ನೇ ಸ್ಟೆಪ್ಪಲ್ಲಿ ಡೀಟೇಲ್ಡ್ ರೀಡಿಂಗನ್ನು ನಾವು ಮಾಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ವರ್ಡ್ಗಳನ್ನು ನಾವು ಓದ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಈಗ ಅರ್ಥ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ ಮಾಡೋದಂತ. ಆವಾಗ ಸಬ್ಜೆಕ್ಟ್ ಒಂದು ಆಳವಾಗಿ ಗೊತ್ತಿರುತ್ತೆ. ಸೊ ಮನಸ್ಸಲ್ಲಿ ರೀಟೈನ್ ಆಗುತ್ತೆ. ಸೊ ನೆಕ್ಸ್ಟ್ ಮೈಂಡ್ ಮ್ಯಾಪನ್ನು ಅಲ್ಲಿಯೂ ಕೂಡ ನಾವು ಮೊದಲು ಮೈಂಡ್ ಮ್ಯಾಪ್ ಏನು ಮಾಡಿದ್ದೀವಿ ಅದನ್ನು ಇನ್ನೂ ಡೀಟೇಲ್ ಆಗಿ ನಾವು ಮೈಂಡ್ ಮ್ಯಾಪು, ಚಿತ್ರಗಳು, ಕಲರ್ಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಇದು 4ನೇ ಸ್ಟೆಪ್. ಇನ್ನು ಕೊನೆ ಹಂತ, 5ನೇ ಹಂತ. 5ನೇ ಹಂತದಲ್ಲಿ ನಾವು ಇದು ಅತ್ಯಂತ ಆಳಕ್ಕೆ ತಗೊಂಡು ಹೋಗ್ತೀವಿ ಈ ಏನು ಕಲ್ತಿದ್ದೀವಿ. ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕ್ವಶನ್ಗಳನ್ನು ಕೇಳ್ತೀವಿ. ಸೊ ಮನಸ್ಸಿಗೆ ಕ್ವಶನ್ಗಳು ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಒಂದು ಪರದೆ ಓಪನ್ ಆಗುತ್ತೆ. ಈಗ ನಾವು ಕಂಪ್ಯೂಟ್ರಲ್ಲಿ ಹೇಳೋದಾದರೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಅದು ಹಾಗೇ ಇರುತ್ತೆ. ನಿಮಗೆ ಅನುಭವ ಬಂದಿರ್ಬೋದು, ಕೆಲವು ಸತಿ ನಾವು ಯಾವುದೋ ಒಂದು ಮರ್ತಿರ್ತೀವಿ, ಯಾರೋ ಒಬ್ಬ ವ್ಯಕ್ತಿನ ಮರ್ತಿರ್ತೀವಿ, ಅಥವಾ ಕೀನ ಎಲ್ಲೋ ಮರ್ತಿರ್ತೀವಿ, ಹುಡುಕ್ತೀವಿ, ಸಿಕ್ಕದೇ ಇಲ್ಲ. ಆದರೆ 2 ದಿವಸ ಆದಮೇಲೆ ನೆನಪಾಗುತ್ತೆ ಆ ವ್ಯಕ್ತಿ ಯಾರು ಅಥವಾ ಆ ಕೀ ಎಲ್ಲಿಟ್ಟಿದ್ದೀನಿ ಅಂತ. ಯಾಕಂದರೆ ಬ್ರೈನು ಕೆಲಸ ಮಾಡ್ತಾ ಇರುತ್ತೆ ಕಾನ್ಷಿಯಸ್ ಆಗಿ. ಅಂದರೆ ನಮ್ಗೆ ಅರಿವಿನ ಏನು ಮನಸ್ಸಿದೆ ಅದಕ್ಕೆ ಗೊತ್ತಿರೋದಿಲ್ಲ. ಆದರೆ ಸಬ್ಕಾನ್ಷಿಯಸ್ ಅಂದರೆ ನಮ್ಮ ಆಳದ ಮನಸ್ಸು ಏನು ಮಾಡ್ತೀವಿ, ಕಂಟಿನ್ಯೂಸ್ 24 ಅವರ್ಸ್ ಕೆಲಸ ಮಾಡ್ತಾ ಇರುತ್ತೆ. ನಾವೊಂದು ಪ್ರಶ್ನೆ ಕೇಳಿದಾಗ ಅದು ಹುಡುಕ್ತಾ ಇರುತ್ತೆ ಆನ್ಸರ್. ಸೊ ತುಂಬ ಸುಲಭ ಏನು, ಆ ಸಬ್ಜೆಕ್ಟ್ ಅಥವಾ ಆ ಚಾಪ್ಟರ್ಗೆ ಪೂರಕವಾದಂಥ ಒಂದು 5-6 ಕ್ವಶನ್ಗಳನ್ನು ಕೇಳಿ ಬಿಟ್ಬಿಟ್ರೆ ಮನಸ್ಸು ಆಳವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಏನು ಕಲ್ತಿದ್ದೀವಿ ಅದು ನಮ್ಮ ಡೀಪ್ ಲೆವೆಲಲ್ಲಿ ಸ್ಟೋರ್ ಆಗುತ್ತೆ. ಅಂದರೆ ಸ್ಟೋರೇಜಲ್ಲಿ 2 ಇದೆ, ಶಾರ್ಟ್ ಟೈಮ್ ಮೆಮೊರಿ ಮತ್ತು ಲಾಂಗ್ ಟೈಮ್. ಆ ಲಾಂಗ್ ಟೈಮ್ ಮೆಮೊರಿ ಆಗಿ ಕನ್ವರ್ಟ್ ಆಗುತ್ತೆ, ಅದು ಅಲ್ಲೇ ಇರುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ಆಮೇಲೆ ಮನನ ಮಾಡುವಂಥದ್ದು. ಈ ಸ್ಟೆಪ್ಪಲ್ಲಿ ಮನನ ಅಂತ ಹೇಳಿದರೆ ಏನಂದರೆ ಮನಸ್ಸಿಗೆ ರಿಪೀಟ್ ಮಾಡಬೇಕು. ಅಂದರೆ ರಿವಿಷನ್ ಅಂತ ಹೇಳ್ತೀವಿ. ಓಕೆ, ರಿವಿಷನ್ ಅಂದರೆ ಏನು ಸರ್? ತುಂಬ ಜನ ಅಂದರೆ ರಿವಿಷನ್ ಅಂದರೆ ಪುನಃ ಹೊಡಿದೆ ಅಂತ ಹೇಳ್ತಾರೆ. ಪುನಃ ಪುಸ್ತಕವನ್ನು ಪುನಃ ಓದ್ತಾರೆ. ಅಬ್ವಿಯಸ್ಲಿ ನಾವು ಯಾವುದೇ ಒಂದು ಊಟವನ್ನು ಬೆಳಿಗ್ಗೆ ಸಂಜೆ ಅದೇ ಊಟ ತಿಂತಾಯಿದ್ರೆ ನಮಗೆ ತುಂಬ ಖುಷಿ ಅಂತ ಹೇಳಿ ಯಾವುದೋ ಒಂದು ಐಟಮನ್ನು ಬೆಳಿಗ್ಗೆ ಸಂಜೆ ಇನ್ನೊಂದು 3 ದಿವಸ ತಿಂದರೆ ಆಮೇಲೆ ಅದು ಬೇಡ ಅಂತ ಅನ್ಸುತ್ತೆ. ಯಾಕೆ ಬೋರ್ ಆಗುತ್ತೆ, ನಮ್ಮ ಬ್ರೈನ್ ಬೋರ್ ಆಗುತ್ತೆ. ಸೊ ಹಾಗೆಯೇ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡೋದು ಹೇಗೆ ಅಂತ ಹೇಳಿದರೆ, ಸೊ ನಾವು ಇಡೀ ಪುಸ್ತಕವನ್ನು ಓದೋದಲ್ಲ, ಅದನ್ನು ಚೀಟಿ ಮಾಡ್ಕೊಂಡು ಇಟ್ಕೊಳ್ತೀವಿ. ಅದು ಇಂಪಾರ್ಟೆಂಟ್ ಮೈಂಡ್ ಮ್ಯಾಪ್ ಇರುತ್ತೆ. ಆ ಮೈಂಡ್ ಮ್ಯಾಪನ್ನು ಮಾತ್ರ ನಾವು ಮನನ ಮಾಡಿದರೆ ಆಯಿತು. ಅಂದರೆ ಮನಸ್ಸಿಗೆ ಅದನ್ನು ಆ ಪಿಕ್ಚರನ್ನು ತಗೊಬಂದರೆ ಆಯಿತು. ನಾವು ಪಿಕ್ಚರ್ ಮಾಡಿರ್ತೀವಿ, ಅದು ಕಣ್ಮುಂದೆ ತಂದಾಗ ಅದು ಕಲರ್ಫುಲ್ ಆಗಿರುತ್ತೆ, ಅದು ಚಿತ್ರಗಳಿರುತ್ತೆ, ಇಂಪಾರ್ಟೆಂಟ್. ಆ ಇಡೀ ಚಾಪ್ಟರ್ ಏನೊಂದು 5-6 ಪೇಜ್ ಇದ್ದಿದ್ದನ್ನು ಒಂದು ಪೋಸ್ಟ್ ಕಾರ್ಡೆಡ್ ಪಿಕ್ಚರ್ ಆಗಿ ನಾವು ಮಾಡಿರ್ತೀವಿ. ಅದು ಕಣ್ಮುಂದೆ ಬಂದರೆ ಸಾಕು, ನಮ್ಗೆ ಇಡೀ ಸಬ್ಜೆಕ್ಟ್ ನಾವು ಏನು ಓದಿದ್ದೀವಿ ಎಲ್ಲ ನೆನ್ಪು ಬಂದಿರುತ್ತೆ. ಮತ್ತು ಪರೀಕ್ಷೆ ಹತ್ತಿರ ಬಂದಾಗ ಇಡೀ ಪುಸ್ತಕವನ್ನು ಓದ್ತಾ ಇರೋದಲ್ಲ, ಇದು ಮನನ ಮಾಡಲಿಕ್ಕೆ ನಮಗೆ ಎಷ್ಟು ಬೇಕು, ಒಂದು ನಿಮಿಷ ಸಾಕು. ಒಂದು ಇಡೀ ಚಾಪ್ಟರ್ನ ಕರೆಕ್ಟಾಗಿ 1 ರಿಂದ 5 ನಿಮಿಷ ತಗೊಂಡ್ರು ನಾವು ಇಡೀ ಒಂದು ಪುಸ್ತಕವನ್ನು ಮನನ ಮಾಡಲಿಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಒಂದು 20 ನಿಮಿಷದಲ್ಲಿ ಇಡೀ ಪುಸ್ತಕನ ಮನನ ಮಾಡು. ಡೈಲಿ ಮನನ ಮಾಡಿದ್ರೆ ಅವರು ಅದ್ಭುತವಾದಂಥ ನೆನಪಾಗುತ್ತೆ. ಇಡೀ ಪುಸ್ತಕ ಓದೋದಲ್ಲ, ಬರೀ ಆ ಚಾಪ್ಟರ್ನ ಮೇಯ್ನ್ ಪಾಯಿಂಟ್ಗಳನ್ನು ಏನು ನಾವು ಮೈಂಡ್ ಮ್ಯಾಪ್ ಮಾಡಿದ್ದೀವಿ, ಆ ಸಾರಾಂಶ ಮಾಡಿದ್ದೀವಿ, ಆ ನೋಟ್ಸ್ ಮಾಡ್ಕೊಂಡಿದ್ದೀವಿ, ಅದನ್ನು ಮನನ ಮಾಡಿದರೆ ಸಾಕಾಗುತ್ತೆ. ದಿವಸಕ್ಕೆ ಒಂದ್ಸತಿ ಮನನ ಮಾಡಿದರೆ 50 ದಿವಸ ಮಾಡಿದರೆ ಅವರಿಗೆ ಇಡೀ ಸಬ್ಜೆಕ್ಟು ತುಂಬ ಎಲ್ಲವೂ ಗೊತ್ತಿರುತ್ತೆ. ಭಾಳ ಮುಖ್ಯವಾಗಿ ಈ 5 ಹಂತಗಳು ಅಂದರೆ ಮನೋಭೂಮಿಕೆ, ಮನಸ್ಸನ್ನು ತಯಾರಿಸಿಕೊಳ್ಳುವುದು ಭಾಳ ಮುಖ್ಯ. ಹೌದು.
ಆಮೇಲೆ ಅದಕ್ಕೊಂದು ಮುನ್ನೋಟ, ನಾವು ಟ್ರೈಲರ್ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಮಾಡ್ಕೊಳ್ಳೋದು. ಜೊತೆಯಲ್ಲಿ ಮೈಂಡ್ ಮ್ಯಾಪ್, ಇದು ಭಾಳ ವಿಶೇಷವಾಗಿ ನಾನು ಹೇಳುವಂಥದ್ದು SLC ಮಕ್ಕಳಿಗೆ ಸಮಾಜ ವಿಜ್ಞಾನದ 33 ಪಾಠಗಳಿಗೆ ಮೈಂಡ್ ಮ್ಯಾಪ್ ಈಗಾಗಲೇ ಬಂದಿದೆ. ಹೌದು. ಅದರ ಜೊತೆಯಲ್ಲಿ ನೀವು ನಿಮ್ಮ ಒಂದು ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ನೀವೊಂದು ಸ್ವಂತ ಮೈಂಡ್ ಮ್ಯಾಪ್ ಮಾಡಿದರೆ ಅದು ಇನ್ನು ಹೆಚ್ಚು ಪರಿಪೂರ್ಣವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಮಾಡೋದಕ್ಕಿಂತ, ಎಲ್ಲೋ ಇರೋದಕ್ಕಿಂತ ನೀವೇ ಮಾಡಿದ ಮುಖ್ಯಾಂಶಗಳ ಮೈಂಡ್ ಮ್ಯಾಪ್ ತುಂಬ ಸಹಕಾರಿ ಆಗ್ಬೋದು ಅಂತ ನನಗನ್ನಿಸ್ತದೆ. ಅವರೇ ಮಾಡಬೇಕು ಸರ್, ಅವರೇ ಅವರ ಕೈಯಲ್ಲೇ ಮಾಡಬೇಕು. ಯಾಕಂದರೆ ಅದು ಬ್ರೈನ್ ಮತ್ತು ನಮಗೆ ಅವಾಗ ನಾವು ಬರೆಯುವಾಗ, ಚಿತ್ರ ಬರುವಾಗ ಅದು ರಿವೈಂಡಿಂಗ್ ಆಗ್ತಾ ಇರುತ್ತೆ. ಬೇರೆಯವ್ರು ಮಾಡಿದ್ದು ನೋಡಿದರೆ ಅದು ಒಳಗೆ ಹೋಗೋದಿಲ್ಲ. ಇವತ್ತು ಮಾರ್ಕೆಟಲ್ಲಿ ಕೂಡ ಮೈಂಡ್ ಮ್ಯಾಪ್ ಅಂತ ಶುರುವಾಗಿದೆ. ಹೌದು, ಗೊತ್ತಾಯ್ತು. ಕೂಡ ಬೇರೆ ಬೇರೆ ಶಿಕ್ಷಕರೆಲ್ಲ ಮಾಡ್ತಾರೆ, ಬಣ್ಣ ಎಲ್ಲ ಮಾಡಿ ಹಾಕ್ತಾರೆ. ಬಟ್ ನೀವು ಹೇಳೋದು ಭಾಳ ಮುಖ್ಯ, ಅವರೇ ಮಾಡಿದಾಗ ಅದು ಹೆಚ್ಚು ಪರಿಣಾಮಕಾರಿ. ಇನ್ನೊಂದು ಸರ್, ಒಂದು ಪೂರಕ ಇಲ್ಲಿ ಕೇಳ್ಬಿಡ್ತೀನಿ, ಎಷ್ಟೋ ಮಕ್ಕಳು ಈಗ ನೋಟ್ಸ್ ಎಲ್ಲ ಬರೆಯುವಾಗ ಈ ಹೊಸ್ತೊಂದು ಶುರುವಾಗಿದೆ ಟ್ರೆಂಡ್, ಸಾಂಗ್ ಕೇಳ್ತಾ ಬರೆಯೋದು. ಸಾಂಗ್ ಕೇಳ್ತಾ ಇರೋದು, ಕಿವಿಗೆ ಹಾಕೊಂಡು ಬಡ್ಸ್ ಹಾಕೊಂಡು ಕೇಳ್ತಾ ಇರೋದು, ಇದು ಎಷ್ಟು ಅಲ್ಲ ಹೇಳಿದ್ರೆ ನಾನು ಬರಿತಾ ಇದ್ದೀನಿ ಅಂತ ಹೇಳ್ತಾರೆ. ಹೌದು. ನಾವೊಂದು ಮಗು ಮೊನ್ನೆ ಕೇಳಿದಾಗ, ನೀ ಇಷ್ಟೆಲ್ಲ ಬರ್ತಿದ್ದಲ್ಲ, ಹೌದು ನಾನು ಇಡೀ ಮುಗಿಸ್ಬಿಟ್ಟೆ ನೋಡು, ಹೌದಾ ನಾನು ಕೇಳಿದಾಗ ಹಿಂಗೆ ಸರ್ ನಾನು ಹಾಡು ಕೇಳ್ತಾ ಬರ್ದೆ ಸರ್ ಅಂತ ಹೇಳಿ. ಹಾಂ, ರೊಟೀನಾಗಿ ಅಂದರೆ ಒಂದು ಆ ಸಬ್ಜೆಕ್ಟ್ನ ಕಾನ್ಸಂಟ್ರೇಟೆಡ್ ಆಗಿ ಮಾಡಬೇಕು ಅಂತಿದ್ದಾಗ ನಾವು ಸಾಂಗ್ ಕೇಳ್ಕೊಂಡು ಮಾಡ್ಬೋದು, ಅದು ರೊಟೀನಾಗಿ ಹೋಗುತ್ತೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರೊಸೆಸ್ ಇರುವಾಗ, ಕಾನ್ಸಂಟ್ರೇಷನ್ ಬೇಕಾದಾಗ, ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ನಾವು ಕಲಿತಾ ಇದ್ದಾಗ, ಆವಾಗ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇರ್ಬೋದು, ಅದು ನಮಗೆ ಡಿಸ್ಟರ್ಬ್ ಮಾಡಬಾರ್ದು. ಕಾನ್ಷಿಯಸ್ ಮೈಂಡನ್ನು ನಾವು ಅದನ್ನು ಭಾಗ ಆಗಬಾರ್ದು. ಅದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಏನೋ ಮಾಡ್ತಾ ಇದ್ದಾಗ ಹಿಂದೆ ಏನಾದರೂ ಬಂದರೂ ಕೂಡ ನಮ್ಗೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಅದು ಎಂತ ಏನು ಅಂತೇಳಿ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಆವಾಗ ನಮ್ಮ ಪವರ್ ಇದೆಯಲ್ಲ, ಬ್ಯಾಟ್ರಿ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಒಂದು ಹಂತದಲ್ಲಿ 7 ವಿಷಯಗಳನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಅದರಲ್ಲಿ ತುಂಬ ವಿಷಯಗಳಿದ್ದರೆ ಆವಾಗ ನಮಗೆ ಅದಕ್ಕೆ ಸಬ್ಜೆಕ್ಟ್ ಅರ್ಥನೂ ಆಗೋದಿಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಸೊ ಆದಷ್ಟು ನಮಗೆ ಡಿಸ್ಟ್ರಾಕ್ಷನ್ಸ್ಗಳು, ಅಂದರೆ ಒಂದು ಕಂಪ್ಯೂಟರ್ನ ನಾವು 7 ಓಪನ್ ಮಾಡಿಬಿಟ್ರೆ ಅದು ಹ್ಯಾಂಗ್ ಆಗೋಕ್ಕೆ ಶುರುವಾಗುತ್ತೆ. ಹಾಗೆ ನಮ್ಮ ಮನಸ್ಸಲ್ಲಿ ಕೂಡ ಏನಾದರೂ ಓಪನ್ ಆಗಿರೋ ಫೈಲ್ಸ್ ಇದ್ದರೆ ಅದನ್ನೆಲ್ಲ ಕ್ಲೋಸ್ ಮಾಡಿ ಖಾಲಿ ಒಂದು ಫೈಲ್ ಓಪನ್ ಮಾಡಿ ಇಟ್ಕೊಂಡ್ರೆ ಆವಾಗ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಬೇಕಾಗುವ ಹಾಗೆ ಪೂರಕವಾಗಿ ನಮಗೆ ಬ್ರೈನ್ಗೆ ಸ್ಟಿಮ್ಯುಲೇಟ್ ಮಾಡುವಂಥ ಕೆಲವೊಂದು ಮ್ಯೂಸಿಕ್ಸ್ ಇದೆ, ಅದನ್ನು ಕೇಳ್ಬೋದು. ಫ್ರೂಟ್ ಇರ್ಬೋದು, ಇದನ್ನೆಲ್ಲ ಕೇಳ್ಬೋದು. ಕೇಳ್ತಾ ಬ್ಯಾಕ್ಗ್ರೌಂಡಲ್ಲಿ ಇರಲಿ, ಕಿವಿಗೆ ಹಾಕ್ಕೊಂಡು ಓಕೆ ದಟ್ಸ್ ಫೈನ್ ಮಾಡ್ಬೋದು. ಬಟ್ ಅಲ್ಲಿ ಹಾಡಿರ್ಬೋದು, ಹಾಡಿರ್ತಾ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಅದೆಲ್ಲ ಇದ್ದರೆ ಅದು ಡಿಸ್ಟ್ರಾಕ್ಷನ್ ಆಗುತ್ತೆ. ಖಂಡಿತ. ಸರಿ, ಭಾಳ ಮುಖ್ಯವಾದ ವಿಷಯ. ಅದೊಂದು ಹೆಚ್ಚು ಮಕ್ಕಳಿಗೆ SLC ಮಕ್ಕಳಿಗೆ ಇತ್ತೀಚೆಗೆ ನಾವು ಗಮನಿಸಿದ್ದು, ಹಾಡು ಕೇಳ್ತಾ ಬರದೆ, ನೋಟ್ಸ್ ಬರದೆ, ನೋಟ್ಸ್ ಪ್ರಯೋಗ ಮಾಡ್ಬೋದು, ಬರೀತಾರೆ. ಹಾಡು ಕೇಳಿಸಿ ಪ್ರೊಜೆಕ್ಟ್ ಮಾಡದೆ ಮಾಡ್ಬೋದು, ಅದು ಮಾಡ್ಬೋದು. ಯಾವ ಹಾಡಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಹಾಡೋದಕ್ಕೆ ಯಾವುದೋ ಹಾಡ್ಕೊಂಡು ಒಂಚೂರು ಗಮನಿಸೋದ್ರೆ ಅಲ್ಲಿ ತಲೆ ಹೋಗುತ್ತೆ. ಅದು ಅಲ್ಲಿ ಅಂತ ಕೇಳಿದ್ರೆ ಇದೇನಾಯ್ತು, ಬರ್ತದ್ದು ಕೂಡ ಲಾಭ ಆಗೋದಿಲ್ಲ ಅಂತ ಹೇಳಿ. ಸರಿ, ಭಾಳ ಮುಖ್ಯ. ಇನ್ನೊಂದು ಅಲ್ಲಿ ಮಾತಾಡ್ತಾ ನೀವೊಂದು ಹೇಳಿದ್ರಿ, ನೋಟ್ಸನ್ನು ಮಾಡಿಕೊಳ್ಬೇಕಂತೇಳಿ. ನೋಟ್ಸ್ ಮಾಡಿಕೊಳ್ಳುವ ಸರಿಯಾದ ವಿಧಾನ ಯಾವುದಾದ್ರು ಇದೆಯಾ? ಹೀಗೆ ಶಾರ್ಟ್ ನೋಟ್ಸ್ ಅಂತ ಹೀಗೆ ಮಾಡ್ಕೊಳ್ಳಿ. ಖಂಡಿತ ಇದೆ ಸರ್. ನಾನು ಹೇಳಿದ ಏನು ಒಂದು ಟೆಕ್ನಿಕ್ ಇದೆ, ಅಭ್ಯಾಸ ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಮಾಡಿದ್ದೇ ಹೋದಾದರೆ ನಿಮಗೆ ರಿಪೀಟೆಡ್ ಆಗಿ ಸೇಮ್ ಸಬ್ಜೆಕ್ಟನ್ನು ಕಿರು ಪರೀಕ್ಷೆಗೆ, ಮಧ್ಯಾವಧಿ ಪರೀಕ್ಷೆಗೆ, ಪುನಃ ಪ್ರಿಪರೇಟ್ರಿಗೆ ಸಾಧಾರಣ ಒಂದು ಚಾಪ್ಟರ್ನ ಒಂದು 7-8 ಸತಿ ಓದ್ತಾರೆ. ಅಷ್ಟು ಓದುವಂಥ ಅಗತ್ಯ ಇಲ್ಲ. 2 ಸತಿ ಕರೆಕ್ಟಾಗಿ ಓದಿ ಅದರ ಏನು ಸಾರಾಂಶ ಇದೆ ಅದನ್ನು ಮನನ ಮಾಡಿದರೆ ಸಾಕಾಗ್ತದೆ. ಹಾಗಾದರೆ ನೋಟ್ಸ್ ಮಾಡೋದು ಹೇಗೆ ಅಂತ ಹೇಳಿದರೆ, ನಾನು ಹೇಳಿದಾಗೆ ಮೈಂಡ್ ಮ್ಯಾಪ್ ಅನ್ನೋದು ತುಂಬ ಸೂಕ್ತವಾದಂಥದ್ದು. ಸೊ ಮೇನ್ ಹೆಡ್ಡಿಂಗ್ಸ್ ಯಾವುದಿದೆ, ಯಾಕಂದರೆ ನಾವು ಪ್ರತಿಯೊಂದು ವಿಷಯಗಳನ್ನು ನಾವು ವರ್ಡ್ ಬೈ ವರ್ಡ್ ಕಲಿಬೇಕಂತಿಲ್ಲ, ಬೈ ಹಾರ್ಟ್ ಮಾಡುವಂಥ ಅಗತ್ಯ ಇಲ್ಲ. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ, ಈಗ ನಮ್ಮ ಕಣ್ಣು ಮುಂದೆ ಇದ್ದರೆ ನಾವು ಅದ್ರ ಬಗ್ಗೆ ಹೇಳ್ಬೋದು. ಒಂದು ಪಿಕ್ಚರ್ ಇದ್ದರೆ ಅದನ್ನು ನಾವು ಅದನ್ನು ನೀಟಾಗಿ ಹೇಳ್ಬೋದು. ಸೊ ಅದು ಪಿಕ್ಚರೈಸೇಷನ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಆ ನೋಟ್ಸಲ್ಲಿ ಒಂದು ವರ್ಡ್ಸ್ಗಳು ಇರಬೇಕು, ಆ ಸಬ್ಜೆಕ್ಟಿಗೆ ಪೂರಕವಾದಂಥ ಮೇನ್ ವರ್ಡ್ಸ್ಗಳು ಇರಬೇಕು, ಪಿಕ್ಚರ್ಸ್ಗಳು ಇರಬೇಕು, ಮತ್ತು ಅವನೇನು ಅರ್ಥ ಮಾಡ್ಕೊಂಡ ಫಾರ್ಮುಲಾಸ್ ಇರ್ಬೋದು. ಸೊ ಅದನ್ನೆಲ್ಲ ಒಂದು ಇಟ್ಕೊಂಡಿದ್ರೆ ತುಂಬ ಈಸಿಯಾಗಿ ನೋಟ್ಸನ್ನು ಮಾಡ್ಬೋದು. ಸರ್, ನೀವು ಹೇಳಿದ ಭಾಳ ಮುಖ್ಯವಾಗಿ ಅದೇ, ತುಂಬ ವಿಷಯಗಳಿದ್ದಾಗ ಈ ರೀತಿಯ ಮೈಂಡ್ ಮ್ಯಾಪ್ಗಳು, ಶಾರ್ಟ್ ನೋಟ್ಸ್ಗಳು ತುಂಬ ಪ್ರಭಾವವನ್ನು ಬೀರ್ತದೆ. ಇನ್ನೊಂದು ಮಕ್ಕಳಲ್ಲಿ ಸಮಸ್ಯೆ ಬರುವಂಥದ್ದು ಆಗೊಂದು ಬಂತು ಮಧ್ಯದಲ್ಲಿ, ವಿಶೇಷವಾಗಿ ಮಕ್ಕಳಿಗೆ ಏಕಾಗ್ರತೆ ಎಂಬುದು ಸರಿ, ಮನಸ್ಸನ್ನು ಹದವಾಗಿ ಇಲ್ಲದು ಕೂಡ ಮತ್ತೊಂದು ಕಡೆಯಲ್ಲಿ ಈ ತಮ್ಮ ಗುರಿಯನ್ನು ಫೋಕಸ್ ಮಾಡಿಕೊಳ್ಳಿಕ್ಕೆ, ಸ್ಪಷ್ಟತೆ ತರಲಿಕ್ಕೆ ಆಗೋದಿಲ್ಲ. ನಾವು ಕೇಳಿದಾಗ ಏನಾಗ್ತೀಯಾ,
ಇಲ್ಲ ಸರ್ ಇನ್ನು ಯೋಚನೆ ಮಾಡಿಲ್ಲ ಅಂತ ಹೇಳ್ತಾರೆ. ಖಂಡಿತ ಈ ಹಂತದಲ್ಲಿ SLC ವಿದ್ಯಾರ್ಥಿಗಳಿಗೆ ಯಾವಾಗ ಫೋಕಸ್ ಮಾಡ್ಕೊಳ್ಬೇಕು? ಈಗ ಆರಂಭದಲ್ಲಿ ಫೋಕಸ್ ಮಾಡ್ಕೊಳ್ಬೇಕಾ, ಗುರಿಯನ್ನು ಸ್ಪಷ್ಟತೆ ಮಾಡ್ಕೊಳ್ಬೇಕಾ, ಅಥವಾ ಎಕ್ಸಾಮ್ ಹತ್ರ ಬಂದಾಗಲ ಅಥವಾ ರಿಸಲ್ಟ್ ಬಂದಾಗಲ? ಇಲ್ಲ, SLCಲಿ ಜಾಸ್ತಿ ಅಂತ SLC ಒಂದು ಫೈನಲ್ ಇದ್ದಾಗ ಸರ್. ಸೊ ಅದಕ್ಕಿಂತ ಪ್ರಿಪ್ರೇಷನ್ 8ನೇ ಕ್ಲಾಸಲ್ಲೇ ಸ್ಟಾರ್ಟ್ ಆಗುತ್ತೆ. 8, 9ನೇ ಕ್ಲಾಸಲ್ಲಿ ಅವ್ರಿಗೆ ಗೊತ್ತಿರಬೇಕು ನಾನು ಯಾವ ಇದ್ರ ಹೋಗಬೇಕು ಅಂತ. ಸೊ ಹೇಗೆ ಅಂತ ಹೇಳಿದ್ರೆ ತುಂಬ ಜನ ಅವ್ರ ಗುರಿಯನ್ನು ಹೇಗೆ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರಂಗಕ್ಕೆ ಹೋಗಬೇಕು ಅನ್ನೋವಂಥದ್ದು ದುಡ್ಡಿನ ಮೇಲೆ ನಿರ್ಧಾರ ಮಾಡ್ತಾರೆ. ಯಾವ ದುಡ್ಡಲ್ಲಿ ಜಾಸ್ತಿ ಬರುತ್ತೆ ಆ ರಂಗಕ್ಕೆ ಹೋಗೋಣ ಅಂತ. ಬಟ್ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಯಾವ ವೃತ್ತಿ ಮಾಡೋದ್ರಿಂದ ಅವ್ರಿಗೆ ಖುಷಿ ಸಿಗುತ್ತೆ. ಯಾವ ವೃತ್ತಿನೂ ಮಾಡ್ಬೋದು. ಯಾವ ವೃತ್ತಿ ಮಾಡೋದ್ರಿಂದ ಅವ್ರಿಗೆ ಖುಷಿ ಸಿಗುತ್ತೆ. ಈಗ ಸಚಿನ್ ತೆಂಡೂಲ್ಕರ್ಗೆ ಆಡೋದೇ ಖುಷಿ, ಸೊ ಆ ವಿಭಾಗದಲ್ಲಿ ಹೋದರು. ಹಾಗೆ ತುಂಬ ಹಾಡುಗಾರರಿದ್ದಾರೆ, ಅವರಿಗೆ ಹಾಡೋದೇ ಖುಷಿ, ಅದಕ್ಕೆ ಹೋಗ್ಬಿಡ್ತಾರೆ ಅವರು. ಸೊ ಹಾಗಾಗಿ ಯಾವುದೇ ವೃತ್ತಿ ಇರ್ಬೋದು, ಅದನ್ನು ಪ್ರವೃತ್ತಿ ಇರ್ಬೋದು, ಅದನ್ನು ವೃತ್ತಿಯಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾದರೆ ಆ ಆ್ಯಕ್ಟಿವಿಟಿ ಯಾವುದು ಅನ್ನೋಂಥದ್ದು ಕೊಡಬೇಕು. ಅದು ಯಾವ ವೃತ್ತಿಗೆ ಸೂಟ್ ಆಗುತ್ತೆ. ಈಗ ಕೆಲವರಿಗೆ ಹಾರೋದು ಅದರೆಲ್ಲ ಇಷ್ಟ, ಅವ್ರಿಗೆ ಪೈಲಟ್ ಆಗಬೇಕು, ಓಕೆ, ಅದಕ್ಕೆ ಯಾರಿಗೆ ಆಡಬೇಕು ಅನ್ನೋಂತಿದೆ ಅದಕ್ಕೆ ಪೂರಕವಾದಂಥ ವೃತ್ತಿಗಳಿದೆ. ಯಾರಿಗೆ ನಿಜವಾಗ್ಲೂ ಸೇವೆ ಮಾಡಬೇಕು ಅಂತಿದೆ, ಸೊ ಅಂಥವರಿಗೆ ಬೇರೆ ಬೇರೆ ಇದೆ. ಅದರಲ್ಲಿ ಡಾಕ್ಟ್ರಸು ಆಗ್ಬೋದು, ಇಲ್ಲ ಸಮಾಜ ಸೇವೆ ಮಾಡೋದು. ಹಾಗೆ ಯಾವ ಆ್ಯಕ್ಟಿವಿಟಿ ಮಾಡೋದ್ರಿಂದ ಅವರಿಗೆ ಖುಷಿ ಸಿಗುತ್ತೆ. ದುಡ್ಡು ಕೊಡದಿದ್ರೂ ಮಾಡ್ತೀನಿ ಅಂತ ಇರುತ್ತೆ. ಅದನ್ನು ವೃತ್ತಿಯಾಗಿ ಮಾಡಿದಾಗ ಅವರಿಗೆ ಅದು ಪ್ರೇರಣೆ ಕೊಡ್ತಾ ಇರುತ್ತೆ, ನಿರಂತರ ಪ್ರೇರಣೆ ಇರುತ್ತೆ ಅವರಿಗೆ. ಇಲ್ಲದಿದ್ದರೆ ನಾವು ಫೋರ್ಸಿಬಲಿ ನಾವು ತುಂಬ ಜನ ನೋಡ್ತೀವಿ, ಅವರಿಗೆ ಕರಿಯರ್ ಗೈಡೆನ್ಸೇ ಆಗಿರೋದಿಲ್ಲ. ಸೊ ಕರಿಯರ್ ಗೈಡೆನ್ಸ್ ಅನ್ನುವಂಥ ಒಂದು ಅದ್ಭುತವಾದ ಟ್ರೈನಿಂಗ್ ಪ್ರೋಗ್ರಾಮ್ ಅವರ ಮನಸ್ಸಿಗೆ ಪೂರಕವಾಗೋದು ಹೇಗೆ, ಅವರ ಇಂಟ್ರೆಸ್ಟ್, ಅವರ ಟ್ಯಾಲೆಂಟಿಗೆ ಸೂಕ್ತವಾಗಿ ನಾವು ಅದಕ್ಕೆ ಡಿಸೈನ್ ಮಾಡಿಕೊಡ್ಬೇಕು. ಒಂದು 4-5 ವೃತ್ತಿಯನ್ನು ಅವರಿಗೆ ಆಪ್ಷನ್ ಕೊಡಬೇಕು. ಆಮೇಲೆ ಅವರು ರಿಸರ್ಚ್ ಮಾಡ್ಲಿಕ್ಕೆ ಬಿಡಬೇಕು, ಹೋಗಿ ನೋಡಬೇಕು. ಅವರು ಈಗ ಡಾಕ್ಟರ್ ಆಗಬೇಕು ಅಂತ ಕೆಲವರು ಇಟ್ಕೊಡ್ತಾರೆ, ಅವರು ಆ್ಯಕ್ಚುಲ್ ಹೋಗಿ ನೋಡಿದಾಗ ಅಷ್ಟು ಕಷ್ಟಪಡೋದು, ಅದಕ್ಕಿರುವಂಥ ಸ್ಯಾಕ್ರಿಫೈಸ್ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಆಗಬೇಕು ಅಂತ ಇದೆ. ಸೊ ಹಾಗಾದರೆ ಅವ್ರಿಗೆ ವೃತ್ತಿ ಅವರ ಗುರಿಯನ್ನು ಅವರಿಗೆ ಪೂರಕವಾಗಿ ಕ್ಲಾರಿಟಿ ಕೊಡಬೇಕು ಅವರಿಗೆ. ಅದಕ್ಕೆ ಬೇಕಾಗುವಂಥ ತರಬೇತಿ ಮಾಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಅವರು ಸೆಲ್ಫ್ ಅನಲೈಸಿಸ್ ಮಾಡ್ತಾರೆ. ನಾನು ಯಾವುದು, ನನ್ನ ವೀಕ್ನೆಸ್ ಯಾವುದು, ನನ್ನ ಪ್ಲಸ್ ಪಾಯಿಂಟ್ ಯಾವುದು, ಯಾವ ವೃತ್ತಿ ತಗೊಂಡ್ರೆ ನಾನು ಯಶಸ್ವಿ ಆಗ್ತೀನಿ ಅನ್ನುವಂಥದ್ದು. ಯಾಕಂದರೆ ಯಾವ ವೃತ್ತಿ ತಗೊಂಡ್ರೂ ದುಡ್ಡು ಮಾಡ್ಬೋದು. ದುಡ್ಡು ಮಾಡೋದೇ ಬೇರೆ ವಿದ್ಯೆ. ಹೌದು. ಸೊ ದುಡ್ಡು ಮಾಡೋದಕ್ಕೋಸ್ಕರ ಆ ವೃತ್ತಿ ಮಾಡಬಾರ್ದು, ಖುಷಿಗೋಸ್ಕರ ಮಾಡಬೇಕು. ದುಡ್ಡನ್ನು ಯಾವ ವೃತ್ತಿಯಲ್ಲೂ ಮಾಡ್ಬೋದು. ಹೌದು. ಇವತ್ತು ಗೊಂದಲ ಇರೋದು ಮಕ್ಕಳಿಗೆ ಅಂತ ಹೇಳಿದ್ರೆ, ಸರ್ ಯಾವ ಪೇರೆಂಟ್ಸಿಗೂ ಜಾಸ್ತಿ ಎಲ್ಲಿ ದುಡ್ಡು ಮಾಡ್ಬೋದು ಅಂತೇಳಿ, ಅದಕ್ಕೆ ಆ ರೀತಿಯಲ್ಲಿ ಎಲ್ಲ ಡಾಕ್ಟರ್ ಇಂಜಿನಿಯರ್ಸ್ಗಳೇ, ಯಾವ ಮಗು ಕೇಂದ್ರ ಡಾಕ್ಟರ್ ಇಂಜಿನಿಯರ್ಸ್ಗಳು ಇಲ್ಲ ಸರ್. ಎಲ್ಲ ಯಾವುದೇ ವಿಧಾನದಲ್ಲೂ ಇವತ್ತು ಸಾಧಾರಣ 3,000 ಹೆಚ್ಚು ವೃತ್ತಿಗಳಿದೆ. ಯಾವ ವೃತ್ತಿ ಮಾಡಿದ್ದು ದುಡ್ಡು ಮಾಡ್ಬೋದು. ದುಡ್ಡು ಮಾಡುವಂಥದ್ದು ನಮಗೆ ಇಟ್ ಈಸ್ ಡಿಫ್ರೆಂಟ್ ಸ್ಕಿಲ್ ಸರ್. ಒಂದು ಕೌಶಲ್ಯ ಅದು ಬಹುಶಃ JC ಅಂತ ಆರ್ಗನೈಸೇಷನ್ಗಳು ಇದಕ್ಕೆ ತರಬೇತಿಯನ್ನು ಕೊಡ್ತಾರೆ. ಯಾಕಂದರೆ 3 ರೀತಿಯ ವಿದ್ಯೆಗಳಿದೆ ಮನುಷ್ಯರಿಗೆ ಬೇಕಾಗೋದು. ಒಂದು ಅಕಾಡೆಮಿಕ್ ಎಜುಕೇಷನ್ ಅಂತ ಹೇಳ್ತೀವಿ, ಅಂದರೆ SLC ವರೆಗೆ ಏನು ಕಲಿತೀವಲ್ಲ ಅದು ಬೇಸಿಕ್ಸ್, ಅದನ್ನು ಅಕಾಡೆಮಿಕ್ ಎಜುಕೇಷನ್ ಅಂತ ಹೇಳ್ಬೋದು, ಅಥವಾ PUC ವರೆಗೆ ಮಾಡುವಂಥದ್ದು. ಆ ನಂತರ ಇರುವಂಥದ್ದು ವೃತ್ತಿಪರ ಶಿಕ್ಷಣ ಅಂತ ಹೇಳ್ತೀವಿ, ಪ್ರೊಫೆಷನಲ್ ಎಜುಕೇಷನ್ಸ್. ಇದು ಮುಖ್ಯ ಆಗುತ್ತೆ. ಯಾವ ವೃತ್ತಿಗೆ ಹೋಗ್ತೀವಿ ಅದಕ್ಕೆ ಡಾಕ್ಟರ್ ಆಗೋದು, ಲಾಯರ್ ಆಗೋದು, ನರ್ಸ್ ಆಗೋದು, ಈ ಥರ ಬೇರೆ ಬೇರೆ ವೃತ್ತಿಗೆ ಬೇಕಾಗುವಂಥ ಶಿಕ್ಷಣ ಇದೆ. ಇದೆರಡಿದ್ರೆ ತುಂಬ ಜನ ಯಶಸ್ವಿ ಆಗ್ತಿರೋಂಥ ಗ್ಯಾರಂಟಿ ಇಲ್ಲ. 3ನೇ ವಿದ್ಯೆ ಅನ್ನೋದು ಅತ್ಯಂತ ಮುಖ್ಯ ಆಗಿದೆ. ಇತ್ತೀಚಿನ ದಿವಸಗಳಲ್ಲಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಕೂಡ. ಅದನ್ನು ಲೈಫ್ ಸ್ಕಿಲ್ ಅಂತ ಹೇಳ್ತೀವಿ, ಜೀವನ ಕೌಶಲ್ಯ, ಜೀವನಕ್ಕೆ ಬೇಕಾಗುವಂಥ ಕೌಶಲ್ಯ. ಮುಂಚೆ ಹಿಂದಿನ ಕಾಲದಲ್ಲಿ 64 ವಿದ್ಯೆಗಳು ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಅಟ್ಲೀಸ್ಟ್ ನಮ್ಮದು ಒಂದು 12ರಿಂದ 15 ವಿದ್ಯೆಗಳು ಅತ್ಯಂತ ಮುಖ್ಯ ಆಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಕಿಲ್ ತುಂಬ ಅತ್ಯಂತ ಮುಖ್ಯ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು 80% ಸಮಸ್ಯೆಗಳು ಎಲ್ಲೋ ಒಂದು ಕಡೆಯಲ್ಲಿ ಫೈನಾನ್ಸಿಗೆ ಅದು ಜೋಡಣೆ ಆಗಿದೆ. ಅದನ್ನು ನಾವು ಶಾಲಾ ಮಟ್ಟದಲ್ಲೇ ಹೇಳ್ಕೊಡ್ಬೇಕು. ಹಣ ಗಳಿಸೋದು ಹೇಗೆ, ಉಳಿಸೋದು ಹೇಗೆ, ಬೆಳೆಸೋದು ಹೇಗೆ, ಅದನ್ನು ಹೇಳ್ಕೊಟ್ರೆ ಯಾರಿಗೂ ಸಮಸ್ಯೆನೇ ಇರೋದಿಲ್ಲ. ಖಂಡಿತ ಅಲ್ವ ಸರ್? ಸೊ ಆವಾಗ ನಾವು ವೃತ್ತಿಯನ್ನು ಯಾವುದು ಬೇಕು ನಮ್ಮ ಖುಷಿಗೋಸ್ಕರ ಮಾಡೋಕ್ಕೆ ಶುರು ಮಾಡ್ತೀವಿ. ಅಯ್ಯೋ ಹಣ ಸಂಪಾದನೆ ಮಾಡಬೇಕಲ್ಲ ಅಂತ ವೃತ್ತಿ ಮಾಡೋದಕ್ಕಿಂತ ಖುಷಿಯಲ್ಲಿ ಹೋಗ್ತೀವಿ, ಖುಷಿಯಲ್ಲಿ ಡೆಡಿಕೇಟ್ ಮಾಡ್ತೀವಿ, ಅದಕ್ಕೆ ಬೇಕಾಗುವ ಶ್ರಮ ಹಾಕ್ತೀವಿ, ಅಭಿವೃದ್ಧಿಯನ್ನು ಕಾಣ್ತೀವಿ. ಅದೇ ಒಂದು ಕಡೆ ಎಲ್ಲೋ ಒಂದು ರವಿ ಬೆಳಗ್ಗೆ ಹೇಳೋದು ಮಾತು ನೆನಪಾಗುತ್ತೆ. ನೀನು ಹಣದ ಹಿಂದೆ ಹೋದರೆ ನೀನು ಬರೀ ಹಣನೇ ಮಾಡ್ತೀಯ, ಹೆಸರಿಂದ ಬರೀ ಹೆಸರೇ ಮಾಡ್ತೀಯ. ಆದರೆ ಕೆಲಸ ಮಾಡ್ತಾ ಹೋದರೆ ನಿನಗೆ ಹಣನೂ ಬರುತ್ತೆ, ಹೆಸರು ಬರುತ್ತೆ. ಹಾಗಾಗಿ ಕೆಲಸ ಮಾಡುವ ಮನೋಭಾವವನ್ನು ಬೆಳೆಸ್ಕೊಂಡಾಗ ನೀವು ಹೇಳಿದ ಹಾಗೆ ಅದು SLCಗೆ ಬಂದಾಗಲ್ಲ, 8, 9ರಲ್ಲೇ ತಾನು ಆವಾಗಲೇ ಒಂದು ನಿರ್ಧಾರ. ಬಹುಶಃ 8ನೇ ಕ್ಲಾಸ್ ಮಕ್ಕಳು ನೋಡ್ತಾ ಇದ್ರೆ ಗಮನಿಸ್ಕೊಳ್ಳಿ. ಈ ಒಂದು ಹಂತದಲ್ಲಿ ನೀವು ಒಂದು ಫೋಕಸನ್ನು ಮಾಡಿಕೊಂಡು ಒಂದು ಗುರಿಯ ಸ್ಪಷ್ಟತೆ, ನಾನೇನಾಗಬೇಕು, ಹೇಗಿರಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕೆಂಬುದನ್ನು ಆರಂಭದಲ್ಲೇ ಒಂದು ಸ್ಪಷ್ಟತೆಯನ್ನು ಮಾಡ್ಕೊಳ್ತಾ ಹೋದರೆ ಅದು 10ನೇ ಕ್ಲಾಸಿಗೆ ಬಂದಾಗ ಒಂದು ಒಳ್ಳೆಯ ಒಂದು ಫೋಕಸ್ ಸ್ಪಷ್ಟತೆ ನಿಮ್ಗೆ ಸಿಗ್ತದೆ. ಅದೇ ನೀವು 10th ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ನೀವು ಒಂದು ಗೊಂದಲ ಇನ್ನೂ 6 ತಿಂಗಳಿದೆ. 6 ತಿಂಗಳಲ್ಲಿ ಒಂದು ಯಾಕೆ ಹೇಳಿದೆ ಅಂತ ಹೇಳಿ ಸರ್ ಹೇಳಿದಾಗೆ ಒಂದು ಕರೆಕ್ಟಾಗಿ ಒಂದು ಫೋಕಸ್ ಇದ್ದಾಗ
ನಿಮಗೆ ಒಂದು ಸ್ಪಷ್ಟತೆ ಇದ್ದಾಗ ನಾನು ಯಾವುದಕ್ಕಾಗಿ ಓದಬೇಕು ಮತ್ತು ಹೇಗೆ ಓದಬೇಕು ಎಂಬುದನ್ನು ನೀವು ಅದನ್ನು ರೂಢಿಗತ ಮಾಡಿಕೊಳ್ಳಿಕ್ಕೆ ಹೆಚ್ಚು ಸೂಕ್ತ ಆಗ್ತದೆ ಅಂತೇಳಿ. ಇನ್ನೊಂದು ಗಮನಿಸಿದ ಹಾಗೆ ನಾವು ಸರ್ ಇವತ್ತಿಗೆ ನಾವು ಈ ಆತ್ಮವಿಶ್ವಾಸ ಈ ಪರೀಕ್ಷೆ ಸಮಯದಲ್ಲಿ ಎಲ್ಲ ಓದಿರ್ತಾರೆ. ವಿಶೇಷವಾಗಿ ನಮ್ಮ SLC ಮಕ್ಕಳು, ನಾವು 8-9 ಸ್ವಲ್ಪ ಆಮೇಲೆ ಮಾತಾಡೋಣ. ಈ SLC ಮಕ್ಕಳು ಎಲ್ಲ ಓದಿದ್ದೀನಿ ಸರ್, ನನಗೆ ನೆನಪೇ ಆಗಿಲ್ಲ ಸರ್. ಅದೇ ನಾನು ಪರೀಕ್ಷೆ ಕೊಠಡಿಯಿಂದ ಹೊರಗಡೆ ಬಂದ್ಕೊಳ್ಳಿ ಮತ್ತೆ ನಂಗೆ ನೆನಪಾಯಿತು ಅಂತ ಹೇಳಿ. ಕರೆಕ್ಟ್. ಸೊ ನಾನು ಭಾವನೆ ಬಗ್ಗೆ ಹೇಳ್ತಿದ್ದಾಗ ಆ್ಯಕ್ಚುಲಿ ತುಂಬ ಜನರಿಗೆ ಈ ಕೌಶಲ್ಯನ ಗೊತ್ತಿಲ್ಲ. ಸೊ ಭಾವನೆಗಳ ಕೌಶಲ್ಯ ಅನ್ನೋದು ಅತ್ಯಂತ ಮುಖ್ಯ ಆಗುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಭಾವನೆಗಳನ್ನು ಬರಬೇಕು ಅನ್ನೋ ಶಿಫ್ಟ್ ಮಾಡಬೇಕು. ನಮಗೆ ನಾವು ಗೇರ್ ಚೇಂಜ್ ಮಾಡಿದೆ, ನಮ್ಮ ಮನಸ್ಸಲ್ಲಿ ಗೇರ್ ಇದೆ, ಗೇರ್ ಚೇಂಜ್ ಮಾಡಬೇಕು. ಈಗ ಘಾಟಿ ಬರುವಾಗ ಎತ್ತರಕ್ಕೆ ಹೋಗಬೇಕು ಅಂದರೆ ನಮಗೆ ಫಸ್ಟ್ ಗೇರಲ್ಲೋ ಸೆಕೆಂಡ್ ಗೇರಲ್ಲೋ ಹೋಗಬೇಕು. ಸೊ ಅಲ್ವಾ, ಹಾಗೆ ಮನಸ್ಸನ್ನು ಕೂಡ ನಾವು ಶಿಫ್ಟ್ ಮಾಡೋದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಸೊ ತುಂಬ ಜನರಿಗೆ ಬೇರೆ ಬೇರೆ ವಿಧಾನಗಳಿಂದ ನಾವು ಮನಸ್ಸನ್ನು ಶಿಫ್ಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಆತ್ಮವಿಶ್ವಾಸ ಅನ್ನೊಂದು ನಾವು ಬೆಳೆಸ್ಕೊಳ್ತಾ ಇರಬೇಕಾಗತ್ತೆ. ಸೊ ಅದನ್ನು ನಾವು ಹೇಗೆ ಒಂದು ಸ್ವಿಮ್ಮಿಂಗ್ ಅಥವಾ ಡ್ರೈವಿಂಗ್ ಹೇಗೆ ಕಲ್ತ್ಕೊಳ್ತೀವೋ ಅದನ್ನು ಆತ್ಮವಿಶ್ವಾಸವನ್ನು ಕಲ್ತ್ಕೊಳ್ಳೋದು. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್, ಮೊದಲು ಪ್ರಿಪ್ರೇಷನ್ ಮಾಡಿರಬೇಕು. ಸುಮ್ಮನೆ ಆತ್ಮವಿಶ್ವಾಸ ಇಟ್ಕೊಂಡು ಹೋಗಿ ಏನು ಪ್ರಿಪ್ರೇಷನ್ ಆಗದೆ ಬರೆಯೋದಕ್ಕಾಗಲ್ಲ. ಸೊ ಹಾಗಾದರೆ ಆತ್ಮವಿಶ್ವಾಸ ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಪೂರಕವಾದ ಪ್ರಿಪ್ರೇಷನ್ ಎಲ್ಲ ಆದಾಗ ಸೊ ಅದರ ಒಟ್ಟಿಗೆ ನಾವು ಆತ್ಮವಿಶ್ವಾಸನ ಬೆಳೆಸ್ಕೊಳ್ಬೇಕಾಗತ್ತೆ. ಸೊ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಕೂಡ ನಮ್ಮ ಕೋಆರ್ಡಿನೇಷನ್ ಬೇಕಾಗುತ್ತೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಬ್ರೈನ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ, ವೆರಿ ಸಿಂಪಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ ಒಂದು ಜಂಪಿಂಗ್ ಇರ್ಬೋದು. ಈಗ ನಿಮಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಜಂಪ್ ಮಾಡಿದಾಗ ಆ ಎಮೋಷನ್ಸ್ ಎಲ್ಲ ನೆಗೆಟಿವ್ ಎಮೋಷನ್ಸ್ ಎಲ್ಲ ಹೋಗ್ಬಿಡುತ್ತೆ. ಸ್ಕಿಪ್ಪಿಂಗ್ ಮಾಡ್ಬೋದು, ಓಕೆ, ಅಥವಾ ಯಾವ್ದಾದ್ರು ಬ್ಯಾಲೆನ್ಸಿಂಗ್ ಆ್ಯಕ್ಟಿವಿಟಿ ಮಾಡ್ಬೋದು. ಸೊ ಮೈಂಡ್ ಯಾವಾಗ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ ಆವಾಗ ಆಟೋಮೆಟಿಕ್ಲಿ ನಾವು ಭಾವನೆಗಳು ಬೇರೆ ಭಾವನೆಗಳಿಗೆ ಬರುತ್ತೆ. ನೆಗೆಟಿವ್ ಭಾವನೆಗಳು ಹೆದರಿಕೆ ಆಗೋದು, ಸೊ ಆಂಗ್ಸೈಟಿ ಆಗೋದು ಶಿಫ್ಟ್ ಆಗುತ್ತೆ. ಇನ್ನೊಂದು ಕೆಲವೊಂದು ಪೀಕ್ ಪರ್ಫಾರ್ಮೆನ್ಸ್ ಆ್ಯಕ್ಟಿವಿಟೀಸ್ಗಳಿದೆ. ಸೊ ಜಗ್ಲಿಂಗ್ ಇರ್ಬೋದು, ಆಯಿತಾ. ಸೊ ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದಾಗ ಬ್ಯಾಲೆನ್ಸಿಂಗ್ ಮಾಡುವಂಥದ್ದು, ಒಂದು ಕಾಲಲ್ಲಿ ನಿಂತ್ಕೊಳ್ಳುವಂಥದ್ದು ಇರ್ಬೋದು. ಸೊ ಇದೆಲ್ಲ ಮಾಡೋದ್ರಿಂದ ಮೈಂಡ್ ಶಿಫ್ಟ್ ಆಗೋಗುತ್ತೆ. ಸೊ ಆ ಶಿಫ್ಟ್ ಮಾಡೋದು ಕಲ್ತ್ಕೊಂಡ್ರೆ ನಾವು ಯಾವ ಅಂದ್ಕೊಂಡಿರೋ ಭಾವನೆಗಳನ್ನು ಅಲ್ಲಿ ತರೋಕ್ಕಾಗತ್ತೆ. ಸೊ ಆ ಬಟನ್ ನಮ್ಮಲ್ಲೇ ಇದೆ, ನಾವು ಅದು ಒತ್ಕೊಳ್ಳೋದೇ ಇಲ್ಲ. ಸೊ ಬೇರೆ ಬೇರೆ ಬಟನ್ಗಳನ್ನು ಒತ್ಕೊಳ್ತಾ ಇರ್ತೀವಿ. ಸೊ ಸಿಂಪಲ್ ಆಗಿ ಹೇಳೋದಿದ್ರೆ ಈಗ ನಮ್ಮ ಮನಸ್ಸಲ್ಲಿ ಯಾವ ಆಲೋಚನೆಗಳನ್ನು ಹಾಕ್ತೀವೋ ಅದೇ ಥರ ಭಾವನೆಗಳು ಬರುತ್ತೆ, ಹೌದಲ್ವಾ. ಈಗ ನಾವು ಅಂದರೆ ನಮ್ಮ ಕಣ್ಣು ಮುಚ್ಚಿದಾಗ ನಮ್ಗೊಂದು TV ಕಾಣುತ್ತೆ, ಅದರಲ್ಲಿ ಪರದೆ ಇದೆ. ಆ ಪರದೆಯಲ್ಲಿ ಯಾವ್ದು ಹಾಕ್ತೀವಿ, ಈಗ ಒಳ್ಳೆ ಪಿಕ್ಚರ್ ಹಾಕಿದ್ರು ಅಂತ ಹೇಳಿ ಖುಷಿಯಾಗಿರೋ ಪಿಕ್ಚರ್ ಹಾಕಿದ್ರೆ ಖುಷಿ ಆಗುತ್ತೆ. ಅದೇ ಭೂತದ ಪಿಕ್ಚರ್ ನೋಡಿದ್ರೆ ಹೆದರಿಕೆ ಆಗ್ಬಿಡುತ್ತೆ ಅಲ್ವಾ. ಸೊ ನಮ್ಮ ಇಲ್ಲಿ ಭಾವನೆ ಏನಿದೆ ಅದಕ್ಕೆ ನಾವು ಅಲ್ಲಿ ಹಾಕಿರೋ ಪಿಕ್ಚರ್ಗೂ ನಮಗೂ ನೇರ ಸಂಬಂಧ ಇದೆ. ಹೌದಾ, ನಾವು ಯಾವ ಪಿಕ್ಚರ್ ಹಾಕ್ತೀವಿ ಅಂತ ಕೆಲವರು ನಾವು ನೋಡೋದು ಬ್ಯಾಡ್ದಿದ್ದೇ ಪಿಕ್ಚರ್ಗಳನ್ನು ಮನಸ್ಸಲ್ಲಿ ಹಾಕೊಂಡು ತಿರುಗಿ ಅದನ್ನು ಏನಂತೇಳಿ ಚಿಂತೆ ಮಾಡೋದು ಅಂತೇಳಿ. ಚಿಂತೆ ಅಂದರೆ ಏನು, ಬ್ಯಾಡ್ದಿದ್ದದನ್ನು ಪದೇ ಪದೇ ಹಾಕೋದಲ್ಲಿ ನಮ್ಮ ಮನಸ್ಸೊಳಗೆ ಹಾಕ್ಕೊಂಡು ಅದು TV ಥರ ಬರ್ತಾ ಇರುತ್ತೆ, ಪ್ಲೇ ಮಾಡೋದು ಹಾಕೋದು. ನಮ್ಮ ಜೀವನದಲ್ಲಿ ಆದಂಥ ಕೆಟ್ಟ ಘಟನೆಗಳು ಏನೇನೋ ಅದನ್ನೆಲ್ಲ ಹಾಕೊಂಡು ತಿರ್ಗಿಸ್ತಿರ್ತಾರೆ. ಅದರಿಂದಾಗಿ ಏನಾಗ್ತಾ ಇರುತ್ತೆ, ಬ್ಯಾಡ್ದಿದ್ದ ಭಾವನೆಗಳು ನಮ್ಮ ಮನಸ್ಸೊಳಗೆ ಇರ್ತಾರೆ. ಪರೀಕ್ಷೆ ಫೇಲ್ ಆಗ್ತೀನೇನೋ, ಹಂಗಾಗ್ತೀನೇನೋ, ಹಿಂಗಾದ್ರೇನೋ ಬ್ಯಾಡ್ದಿದ್ದೇ ಆಲೋಚನೆ ಮಾಡ್ತಾ ಇರ್ತಾರೆ. ಅದು ಅಗತ್ಯ ಅಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು, ಏನಾದರೆ ಒಳ್ಳೆಯದು, ಯಾವ ಥರ ಸ್ಟಡಿ ಆದರೆ ಒಳ್ಳೆಯದು, ಯಾವ ಥರ ಪ್ರಿಪ್ರೇಷನ್ ಆದರೆ ಒಳ್ಳೆಯದು, ನಾನು ಒಳ್ಳೆ ಸಬ್ಜೆಕ್ಟ್ ಬರೆದು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬಂದರೆ ಹೇಗಿರುತ್ತೆ. ಸೊ ಇನ್ನು ಮೈಂಡ್ ಶಿಫ್ಟ್ ಮಾಡಬೇಕು. ಸೊ ಆವಾಗ ಆಟೋಮೆಟಿಕ್ಲಿ ನಮ್ಮ ಮನಸ್ಸು ಅನ್ನೋಂಥದ್ದು ಪವರ್ಫುಲ್ ಸ್ಟೇಟಿಗೆ ಬರುತ್ತೆ. ಸೊ ಆ ಪವರ್ಫುಲ್ ಸ್ಟೇಟಲ್ಲಿ ನಾವು ಏನು ಪ್ರಿಪ್ರೇಷನ್ ಮಾಡಿರ್ತೀವಿ ಅದ್ಭುತವಾಗಿ ನಾವು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಗುತ್ತೆ. ಮುಖ್ಯ, ಹೌದು. ಭಾಳ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಿದ ಹಾಗೆ ತುಂಬ ಜನರಿಗೆ ಎಲ್ಲ ಇರ್ತದೆ, ಆ ಮೂಮೆಂಟಲ್ಲಿ ಎಷ್ಟೊತ್ತಿಗೆ ಬೇಕು, ಹೇಗೆ ಅದನ್ನು ಬಳಸ್ಕೊಳ್ಬೇಕು ಎಂಬುದು ಚಿಂತೆ ಮಾಡ್ತಾರೆ. ಚಿಂತೆ ಅಂದರೆ ವರಿ ಅಂತ ಹೇಳ್ತೀವಿ. ವರಿ ಅಂದರೆ ಏನು, ಬ್ಯಾಡ್ ಆಗಬಾರ್ದಿದ್ದೇನೋ ಅದನ್ನು ಪುನಃ ನಮ್ಮ ಮನಸ್ಸಿನ ಪಟಲದಲ್ಲಿ ಮನಸ್ಸಿನ ಏನು ಪರದೆ ಇದೆ ಅದರಲ್ಲಿ ತಗೊಂಡ್ಬಂದು ಹಾಕ್ತಾ ಇರ್ತಾರೆ. ಅದ್ರ ಬದಲು ಚಿಂತನೆ ಮಾಡಬೇಕು. ಚಿಂತೆ ಬದಲು ಚಿಂತನೆ ಅಂದ್ರೆ ಏನು, ರೈಟ್ ಕ್ವಶನ್ಸ್. ನಾವು ಉದ್ಧಾರ ಆದರೆ ಹೇಗೆ ಅನ್ನೋದು ರೈಟ್ ಕ್ವಶನ್ ಮಾಡಬೇಕು. ಯಾಕೆ ನಮ್ಮ ಮನಸ್ಸು ಒಳಗೆ ಒಂದು ಗೂಗಲ್ ಇದೆ, ಜಿನಿ ಇದೆ ಅಲ್ವಾ. ನಾವು ಯಾವ ಪ್ರಶ್ನೆಗಳನ್ನು ಕೇಳ್ತೀವಿ ಅದೇ ಥರ ಆನ್ಸರ್ ಬರುತ್ತೆ. ಸೊ ಸರಿಯಾದ ಪ್ರಶ್ನೆಗಳನ್ನು ಕೇಳಬೇಕು ನಮ್ಮ ಮನಸ್ಸಿಗೆ. ಇನ್ನೊಂದು ಮಕ್ಕಳಿಗಿರುವಂಥದ್ದು ಸಮಸ್ಯೆ ಏನಂತ ಹೇಳಿದರೆ, ಈಗ ಗ್ರೂಪ್ ಸ್ಟಡಿ ಏನು ಒಳ್ಳೆಯದಾ, ಈ ಸ್ಟಡಿ ಸ್ಕಿಲ್ ಅದು ಕೂಡ ಬರ್ತದೆ. ಕೆಲವರು ಹೇಳ್ತಾರೆ ಗ್ರೂಪ್ ಸ್ಟಡಿ ಮಾಡಿದಾಗ ಹೆಚ್ಚು ಲಾಭ ಇದೆ ಅಂತೇಳಿ. ಇದ್ರ ಏನು ಲಾಭ ಆಗುತ್ತಾ ಅಥವಾ ಅದಕ್ಕೇನಾದರೂ ನಿಯಮಗಳು ಮಾಡ್ಕೊಳ್ಬೇಕಾ ಅಂತೇಳಿ? ಹೌದು, ಬೇಸಿಕ್ಸ್ ನಾವು ಏನು ಹೇಳಿದೆ ಫಸ್ಟು ಸ್ಟೆಪ್ಗಳನ್ನು ಏನು ಮಾಡಿದಾಗ, ಸೊ ಹೋಗಿದ್ದೀರಿ, ಒಂದು ಹಂತದ ಓದುವಿಕೆ ಆಗಿದೆ,
ಈಗ ಓದುವಿಕೆ ಆದ ನಂತರ ಅರ್ಥ ಮಾಡ್ಕೊಂಡಿದ್ದೀರಿ, ನೆಕ್ಸ್ಟ್ ಬೇಕಿದ್ರೆ ನೀವು ಗ್ರೂಪ್ ಸ್ಟಡಿ ಮಾಡ್ಬೋದು. ಆವಾಗ ಈಸಿ ಆಗುತ್ತೆ. ಯಾಕಂದರೆ ಒಬ್ರು ಹೇಳ್ತಾರೆ, ಸೊ ಫನ್ನು ಇರುತ್ತೆ. ಯಾಕಂದರೆ ಕಲಿಯುವಿಕೆ ಅನ್ನೋದು ತುಂಬ ಖುಷಿ ಇರಬೇಕು. ಈಗ ಈ ಇತ್ತೀಚಿನ ದಿವಸಗಳು ಹೇಗೆಂದರೆ ಓದೋದೇ ಒಂಥರ ಕಷ್ಟ, ಅದು ಕಷ್ಟಪಟ್ಟು ಓದೋದು, ಅದು ಬರಲ್ಲ. ಎಂಜಾಯ್ ಮಾಡ್ತಾ ಓದಬೇಕು, ಎಂಜಾಯ್ ಮಾಡ್ತಾ ಎಕ್ಸಾಮನ್ನು ಬರೆಯೋದು. ಅದಿದ್ದರೆ ಯಾಕಂದರೆ ಮನಸ್ಸು ಖುಷಿಯಲ್ಲಿದ್ದಾಗ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹ್ಯಾಪಿಯಾಗಿದ್ದಾಗ ಮನಸ್ಸು ಆರಾಮಾಗಿರುತ್ತೆ, ಪಾಸಿಟಿವಿಟಿ ಇದ್ದಾಗ ಓದೋದು ಅರ್ಥ ಆಗುತ್ತೆ, ತಿಳ್ಕೊಳ್ಳೋದು ಅರ್ಥ ಆಗುತ್ತೆ, ನೆನಪು ಸರಿಯಾಗಿರುತ್ತೆ. ಅದೇ ನಾವು ಬೇಜಾರಲ್ಲಿದ್ದಾಗ ಅದು ಬ್ರೈನ್ ಅಷ್ಟು ಸಮರ್ಪಕವಾಗಿ ಕೆಲಸ ಮಾಡಲ್ಲ. ಹಾಗಾದರೆ ಗ್ರೂಪ್ ಸ್ಟಡಿಯಲ್ಲಿ ಏನು ಮಾಡಬೇಕಾದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಒಬ್ರು ಚಾಪ್ಟರ್ ಬಗ್ಗೆ ಹೇಳ್ತಾ ಇರೋದು, ಆವಾಗ ಕೇಳೋದ್ರ ಮೂಲಕ ಕಲಿಬೋದು. ನಾವು 3 ರೀತಿಯಿಂದ ಕಲಿತೀವಿ. ಒಂದು ಓದಿ ಕಲಿಯೋದು, ನೋಡಿ ಕಲಿಯೋದು. ಎರಡನೇದು ಓದಿ ಅಂದರೆ ಕೇಳಿ ಕಲಿಯೋದು. ಶಾಲೆಯಲ್ಲಿ ಕೆಲವರು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾ ಕಲಿಯುವಂಥದ್ದು. ಸೊ ಈ 3 ಕೈನೆಸ್ಥೆಟಿಕ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅಥವಾ ಆಡಿಟರಿ ಲರ್ನಿಂಗ್ ಅಂತ ಹೇಳ್ತೀವಿ, ಅಥವಾ ವಿಜುವಲ್ ಲರ್ನರ್ ಅಂತ ಹೇಳ್ತೀವಿ. ಈ 3 ರೀತಿ ಇರ್ತಾರೆ. ಕೆಲವರಿಗೆ ನೀವು ಕೇಳಿರ್ಬೋದು, ಅವ್ರು ಕೇಳಿದ್ರೆ ಮಾತ್ರ ಅರ್ಥ ಆಗೋದು. ಅವ್ರಿಗೆ ಗಟ್ಟಿಯಾಗಿ ಓದ್ತಾರೆ ಅವರು. ಎಂಥದ್ದು ಅಂತ ಹೇಳ್ತೀವಿ, ಹಾಗೆ ಹೇಳ್ಬಾರ್ದು. ಅವ್ರು ಕಲಿಯೋ ವಿಧಾನನೇ ಅದು. ಅವರ ಬ್ರೈನು 3 ರೀತಿಯಲ್ಲಿ ರಿಸೀವ್ ಮಾಡ್ತಾರೆ. ಕೆಲವರು ಇದು ಮೆಟ್ಲಿಂದ ಕೆಳಗೆ, ಆಚಿಂದ ಜಗಲಿಂದ ಅಂಗಳ, ಅದು ತೊಂದರೆ ಇಲ್ಲ. ಎಲ್ಲಿವರೆಗೆ ರಿಸಲ್ಟ್ ಇದೆ ಇಡೀ ಊರಿಗೆ ಕೇಳುವಾಗ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಕೆಲವರು ಓದ್ತಾರೆ. ಅದು ಯಾಕಂದ್ರೆ ಅವ್ರ ಬ್ರೈನ್ ರಿಸೀವ್ ಮಾಡೋದೇ ಹಾಗೆ. ಅವರಿಗೆ ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ? ಕೆಲವರಿಗೆ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಕೆಲವರಿಗೆ ಅದರ ಅರ್ಥ ಅವರು ವೀಕ್ ಅಂತ ಹೇಳಿ ಅಲ್ಲ, ಅವರ ವಿಧಾನ ಅದು. ಸೊ ಅದರಿಂದಾಗಿ ಯಾವ ವಿಧಾನದಿಂದ ಕಲ್ತ್ರೆ ಅದು ಬೆಸ್ಟ್ ಅಂತ ಹೇಳಿ ಅವ್ರಿಗೆ ಅವರು ಅನ್ವೇಷಣೆ ಮಾಡಬೇಕು. ಆ ವಿಧಾನದಿಂದ ಕಲ್ತ್ರೆ ಯಾರೂ ಕೂಡ, ಯಾಕಂದರೆ ಅದ್ಭುತವಾಗಿ ಕಲಿಬೋದು. ನೀವು ಹೇಳಿದೊಂದು ಭಾಳ ಮುಖ್ಯವಾಗಿ, ನಾವು ಎಲ್ಲೋ ಒಂದು ಕಡೆ ಕೆಲವರಿಗೆ ಮೌನ ಓದು, ವೇಗದ ಓದು ಅಂತ, ಮೌನವಾಗಿ ಓದು, ನೀವು ಸೈಲೆಂಟಾಗಿ ಓದಿ ಹೇಳ್ತೇವೆ. ಕೆಲವು ಅದಲ್ಲ, ಆ ವಿದ್ಯಾರ್ಥಿಗೆ ಅಥವಾ ಮಗುವಿಗೆ ಯಾವ ರೀತಿಯನ್ನು ರೂಢಿಸಿಕೊಂಡಿದೆ ಅದು ಗಟ್ಟಿ ಓದ್ತಾ ಇದೆ, ಗಟ್ಟಿ ಓದೋ ತೊಂದರೆ ಇಲ್ಲ. ಒಂದು ರೂಮಲ್ಲಿ ಹೋಗ್ಬಿಟ್ಟು ಓದಬೇಕು, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗಿದೆ, ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ಓದುವಂಥದ್ದು ಭಾಳ ಮುಖ್ಯ ಅಂತೇಳಿ. ಇನ್ನು ಸ್ವಮೌಲ್ಯಮಾಪನ ಬಗ್ಗೆ ಸರ್ ನಿಮ್ದೇನು ಸರ್? ಪ್ರತಿದಿನ ಹೇಗೆ ಸೆಲ್ಫ್ ಇವ್ಯಾಲ್ಯುವೇಷನ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಗಿದು ಸ್ಟಡಿ ಸ್ಕಿಲಲ್ಲಿ ಏನು? ಸೊ ಅತ್ಯಂತ ಮುಖ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ನಾನು ನಿಮಗೆ ಹೇಳ್ತೀನಿ, ಮನನ ಮಾಡುವಂಥದ್ದು ರಿವಿಷನ್ ಅಂತ. ರಿವಿಷನಿಗೆ ಬಂದ್ವಿ. ರಿವಿಷನ್ ಅಂದರೆ ಏನು? ರಿವಿಷನ್ ಏನದು? ರಿವಿಷನ್ ಮನಸ್ಸಿನಲ್ಲಿ ಪುನಃ ಅದು ವಿಷನ್ ಮಾಡಬೇಕು. ಏನು ವಿಷನ್ ಮಾಡಬೇಕು? ಕಣ್ಣು ಮುಚ್ಚಿದರೆ ಅವ್ರಿಗೆ ಇಡೀ ಪುಸ್ತಕ ಓಪನ್ ಆಗಬೇಕು. ಆ ಚಾಪ್ಟ್ರಲ್ಲಿ ಏನೆಲ್ಲ ಇದೆ ಅದರ ಮೈಂಡ್ ಮ್ಯಾಪ್ ಓಪನ್ ಆಗಬೇಕು. ಹಾಗಾದರೆ ಓಕೆ, ಆ ಚಾಪ್ಟ್ರಲ್ಲಿ ಏನೇನಿದೆ, ಓಕೆ ಇದು ಹೀಗೆ. ಒಂದು ಎಕ್ಸಾಂಪಲ್ ಹೇಳಿ, ಯಾವುದಾದ್ರು ಒಂದು ಪಾಠ ಹೇಳಿ, SLCಲಿರೋ ಯಾವುದಾದ್ರು ಪಾಠ ಹೇಳಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸಂಗ್ರಾಮದಲ್ಲಿ ಏನೆಲ್ಲ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು, ಯಾರೆಲ್ಲ ಹೋರಾಟ ಹೇಗೆ ಎಲ್ಲ, ಕಾರಣ ಏನು, ಏನೆಲ್ಲ ಆಯಿತು, ದಂಗೆ ಹೇಗಾಯಿತು, ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇದ್ದದ್ದು. ಕಣ್ಮುಚ್ಚಿ ಆ ಪಿಕ್ಚರೈಸ್ ಮಾಡಬೇಕು, ಹೇಗಾಯಿತು. ಓಕೆ, ಈ ಪಿಕ್ಚರ್ ನೋಡಿದಾಗ ಹೇಗೆ ಬರುತ್ತೆ, ಆ ಇಸ್ವಿ ಎಲ್ಲ ಆ ಪುಸ್ತಕದಲ್ಲಿರೋದೆಲ್ಲ ಕಣ್ಣು ಮುಂದೆ ಕಾಡ್ಬಿಡುತ್ತೆ. ಓಕೆ, ಅದಕ್ಕೆ ಮಾಡೋಕ್ಕೆ 2 ನಿಮಿಷ ಆಯಿತು ಸರ್, ನಾನೀಗ ನೋಡಿದ್ದು 2 ನಿಮಿಷದಲ್ಲೇ ಮನನ ಆಗೋಯ್ತು. ಅಂದರೆ ರಿವಿಷನ್. ಅದನ್ನು ನಾವು ಪ್ರತಿ ದಿವಸ ಮಾಡಿದಾಗ ಯಾವಾಗ ಅವ್ರು ನಿದ್ರೆ ಮಾಡೋ ಮೊದಲು, ಯಾವ ತುಂಬ ಕಷ್ಟ ಇರುವ ಸಬ್ಜೆಕ್ಟ್ ಯಾವುದಿರುತ್ತೆ ಅದನ್ನು ಪ್ರತಿ ದಿವಸ ಮಾಡ್ಬೋದು. ಬೆಳಿಗ್ಗೆ ಎದ್ದ ಕ್ಷಣನೂ ಮಾಡ್ಬೋದು. ಕಣ್ಮುಚ್ಚಿ, ಪುಸ್ತಕ ಓಪನ್ ಮಾಡಲಿಕ್ಕಿಲ್ಲ, ಕಣ್ಮುಚ್ಚಿ ನನಗೆ ಆ ಪಾಠದಲ್ಲಿ ಏನೆಲ್ಲ ಗೊತ್ತಿದೆ, ಸೊ ಕಣ್ಮುಂದೆ ಬರಬೇಕು ಅದು. ಓಕೆ, ಇದು ಬಂತು, ಓಕೆ ಈ ಚಿತ್ರಣ ಆಯಿತು, ದಂಗೆ ಬಗ್ಗೆ ಬಂತು, ಓಕೆ ರೈಟ್. ಆ ಪರದೆ, ಕಣ್ಣಿನ ಅವರ ಮನಸ್ಸಿನ ಒಳಗಿನ ಕಂಪ್ಯೂಟರ್ ಇದೆಯಲ್ಲ, ಅದರ ಪರದೆಯಲ್ಲಿ ಆ ಓದಿದ್ದು ಬಂದಿದೆ ಅಂದರೆ ಬರಲಿಲ್ಲ, ಪುಸ್ತಕ ಓದಿ, ಓಕೆ ಈ ಪಾಯಿಂಟ್ ಅಲ್ಲ, ಈ ಪಾಯಿಂಟ್, ಓಕೆ ಪುನಃ ನೋಡಿ. ಕಣ್ಣು ಮುಚ್ಚಿದಾಗ ಅದು ಬರಬೇಕು. ಪ್ರತಿಯೊಂದು ಚಾಪ್ಟರ್ ಬಂತು, ಓಕೆ ಈ ಪಾಠ ಬಂದಿದೆ, ಇದು ಪಾಠ ಬಂತು, ಇದು ಬಂತು, ಎಷ್ಟಿದೆ 33 ಪಾಠನೂ ಬಂತು. ಪಾಠ ನಂಬರ್ 1, ಪಾಠ ನಂಬರ್ 2 ಎಲ್ಲ ಒಂದೊಂದು ಪಿಕ್ಚರ್ ಥರ ಕಾಣ್ತಾ ಹೋಗುತ್ತೆ. ಆವಾಗ ಅದು ಮಾಡಲಿಕ್ಕೆ ಎಷ್ಟು ಹೊತ್ತಾಯಿತು ಸರ್? 2-3 ನಿಮಿಷ ಒಂದೊಂದು ಚಾಪ್ಟರ್ಗೆ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಆಗೋಯ್ತು. ಅರ್ಥ ಆಯ್ತಲ್ಲ? ಅದನ್ನು ಪ್ರತಿ ದಿವಸ ಮಾಡಿದ್ರೆ 30 ಸತಿ ಓದ್ದಂಗೆ ಆಯಿತು. 1 ತಿಂಗಳು ಮೊದಲು ಮಾಡಿದ್ರು ಅವ್ರು ಅದ್ಭುತವಾಗಿ ಮಾರ್ಕ್ಸನ್ನು ತಗೊಂಡ್ಬೋದು ಪ್ರತಿಯೊಬ್ಬರಿಗೂ. ಈಗ ಮತ್ತೊಂದು ಇರೋದು ಸರ್, ಕೆಲವರು ಹೇಳ್ತಾರೆ ಪಾಠ ಆಗದೆ ಮುಂದೆ ಓದ್ಬೋದಾ ಬೇಡವಾ ಅಂತೇಳಿ. ಈಗ ಪಾಠ ಆಗಿಲ್ಲ, ಮೊದಲೇ ಆ ಪಾಠವನ್ನು ಓದಿ ಮುಗಿಸ್ಬೋದಾ ಸರ್? ಆ್ಯಕ್ಚುಲಿ ಈ ಮೆಥಡಿಂದ ಮಾಡಿ ಹೋಗುತ್ತೆ ಇಲ್ಲ, ಹಾಗೇನಿಲ್ಲ ಸರ್. ಕುತೂಹಲ ನೋಡೋಕ್ಕೆ ಬೇರೆ ಆ್ಯಕ್ಟಿವಿಟೀಸ್ ಇದೆ, ಬೇರೆ ಏನಾದ್ರು ಮಾಡ್ಬೋದು. ಅದನ್ನು ತುಂಬ ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು. ಯಾವುದೇ ಒಂದು ಸಬ್ಜೆಕ್ಟನ್ನು ಕಲ್ತ್ಕೊಬೋದು. ಸೊ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕಲಿಕೆ ಅನ್ನೋದು ಬರೀ ಓದೋದು ಮಾತ್ರ ಸೀಮಿತ ಮಾಡ್ಕೊಳ್ಬಾರ್ದು. ಅದನ್ನು 3 ಡೈಮೆನ್ಷನಲ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಥರ ತೊಗೊಬಂದಾಗ ಅದು ಅದ್ಭುತವಾಗಿ ಆಗುತ್ತೆ. ಈಗ ದಂಗೆ ಬಗ್ಗೆ ನಾವು ಪಿಕ್ಚರ್ಗಳನ್ನು ನೋಡ್ಕೊಳ್ಬೋದು, ಅಂಥ ಪ್ಲೇಸ್ಗಳಿಗೆ ಹೋಗ್ಬೋದು, ಕಲೀಲಿಕ್ಕೆ ಬೇರೆ ಚಟುವಟಿಕೆಗಳ ಮೂಲಕನೂ ಕಲಿಬೋದು ಅದು. ಸೊ ಓದು ಒಂದು ಲಿಟ್ರಲ್ ಅಥವಾ ಅಕಾಡೆಮಿಕ್ ಎಜುಕೇಷನ್ ಏನಿದೆ ಅದು ಸ್ವಲ್ಪ ಮಾತ್ರ, ಉಳಿದು ತುಂಬ ಕಲೀಲಿಕ್ಕಿದೆ.
ಸೊ ಅದನ್ನು ಅವರು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಸೊ ಹಾಗಾದರೆ ಈ ಕಲಿಯುವಿಕೆ ಏನಿದೆ ಈ ಸೈಂಟಿಫಿಕ್ ಮೆಥಡಲ್ಲಿ ಮಾಡಿದರೆ ಅವರು ಏನು 8 ತಿಂಗಳಲ್ಲಿ ಕಲಿತಾರೆ ಇಡೀ ವರ್ಷದ ಸಬ್ಜೆಕ್ಟು, ಅದನ್ನು 4 ತಿಂಗಳಲ್ಲಿ ಕಲಿಬೋದು ಸರ್. ನಿಮಗೂ ಭಾರ ಕಮ್ಮಿ ಆಗುತ್ತೆ, ಶಿಕ್ಷಕರಿಗೆಲ್ಲರಿಗೆ ತುಂಬ ಕಮ್ಮಿ ಆಗುತ್ತೆ ಭಾರ. ಆಮೇಲೆ ಉಳಿದದ್ದು ಏನು ಮಾಡ್ಬೋದು ಅಂತ ಹೇಳಿದರೆ ಅವ್ರಿಗೆ ಕುತೂಹಲ ಕಮ್ಮಿ ಆಗೋದಿಲ್ಲ. ಸೊ ಆ್ಯಕ್ಚುಲಿ ವರ್ಷದ ಪ್ರಾರಂಭದಲ್ಲಿ ಅವ್ರಿಗೆ ಮೈಂಡ್ ಮ್ಯಾಪ್ ಮಾಡಿಸ್ಬಿಡಿ ಸರ್. ವರ್ಷದ ಪ್ರಾರಂಭದಲ್ಲಿ ಮಾಡಿಸ್ಬಿಡಿ, ಒಂದು ನೋಟ್ ಮಾಡಿಸ್ಬಿಡಿ ಗ್ರೂಪಲ್ಲಿ ಗಮ್ಮತ್ತಲ್ಲಿ ಆಟ ಆಡ್ತಾ ಗಮ್ಮತ್ತು ಮಾಡ್ತಾ ಪಿಕ್ಚರ್ ಮಾಡ್ತಾ ಚಿತ್ರ ಬಿಡ್ಕೊಂಡು ಬಿಡ್ತಾ ಮೈಂಡ್ ಮ್ಯಾಪ್ ಅವ್ರು ಓದಬಾರ್ದು. ಏನು ಪುಸ್ತಕ ಓಪನ್ ಮಾಡೋದು ಚಾಪ್ಟರ್ ನಂಬರ್ 1 ಮೈಂಡ್ ಮ್ಯಾಪ್ ರಫಲ್ಲಿ ಮಾಡ್ತಾರೆ ಅಷ್ಟೇ, ಡೀಟೇಲ್ ಬೇಕಾದ್ರೆ ಮತ್ತೆ ಮಾಡ್ಕೊಳ್ಳಿ. ಅಷ್ಟು ಚಾಪ್ಟರ್ ಮಾಡಿಕೊಂಡ್ರು. ಸೊ ಆನಂತರ ಏನಾಗುತ್ತೆ ಮಧ್ಯದಲ್ಲಿ ನೋಡ್ತಾರೆ ಅಷ್ಟೇ, ಮತ್ತೆ ಚಾಪ್ಟರ್ ಆಗ್ತಾ ಇರೋ ಹಾಗೆ ವಾಪಸ್ ಬರ್ತಾರೆ. ಪಾಠ ಮಾಡೋ ಮೊದಲು ನೋಡ್ಕೋತಾರೆ ಈ ಪಾಠ ಓಕೆ ನಾಳೆ ಏನಿದೆ ಅಂತ. ಓದಬಾರ್ದು ನಾನು ಹೇಳೋದು, ಅಂದರೆ ವರ್ಡ್ ಬೈ ವರ್ಡ್ ಓದಬಾರ್ದು. ನಾಳೆ ಯಾವುದೋ ಒಂದು ಚಾಪ್ಟರ್ ಇದೆ, ಈ ಸಮಾಜದ ಪ್ರಥಮ ಸ್ವಾತಂತ್ರ್ಯ ಬಗ್ಗೆ ಮಾಡ್ತಾ ಇದ್ದಾರೆ ಅಂತಿದ್ರೆ ಅವ್ರ ಪುಸ್ತಕ ಓಪನ್ ಮಾಡಿ ಏನೇನೆಲ್ಲ ಇದೆ ಅಂತ ನೋಡೋದು ಅಷ್ಟೇ, ಮತ್ತೇನು ಮಾಡಬಾರ್ದು. ಸುಮ್ಮನೆ ಬಂದು ಪಾಠ ಕೇಳಬೇಕು. ಆವಾಗ ಅವರ ನೀವೇನು ಪಾಠ ಮಾಡ್ತೀರಿ ಶಾಲೆಯಲ್ಲಿ ಅದು ತುಂಬ ಆಳವಾಗಿ ಅವರು ಮನಸ್ಸು ಏಕಗ್ರಾಹಿ ಆಗುತ್ತೆ. ಅಂದರೆ ಗೊತ್ತಲ್ಲ ನಿಮಗೆ, ಒಂದು ಸತಿ ಕೇಳಿದರೆ ಸಾಕಾಗುತ್ತೆ, ಅದು ಒಳಗೆ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗೇ ಆಗುತ್ತೆ ಸರ್, ಪ್ರತಿಯೊಬ್ಬರಿಗೂ ರೆಕಾರ್ಡ್ ಆಗುತ್ತೆ. ಯಾಕಂದರೆ ಅಷ್ಟು ಪವರ್ಫುಲ್ ಬ್ರೈನ್ ಇದೆ. ಸೊ ಪ್ರತಿಯೊಬ್ಬರಿಗೂ ರೆಕಾರ್ಡ್ ಆಗುತ್ತೆ. ನೀವು ಕೇಳಿಬೇಕಿದ್ರೆ ಯಾವುದಾದ್ರು ಅವ್ರ ಫೇವ್ರೇಟ್ ಮೂವಿ ಕೇಳಿ, ಎಲ್ಲ ಹೇಳ್ತಾರೆ. ಅದಕ್ಕೆ ನೀವು ಏನಾದರೂ ಪಾಠ ಮಾಡೋದು ನೀವೊಂದು ಪ್ರಶ್ನೆಗಳನ್ನು ಕೊಟ್ಟರೆ ಎಲ್ಲನೂ ಆನ್ಸರ್ ಮಾಡ್ತಾರೆ. ಆಸಕ್ತಿ ನೀವು ಹೇಳಿದಾಗೆ ಅವ್ರಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಅವರು ಕಷ್ಟಪಟ್ಟು ಓದ್ತಾರೆ, ಹೌದು, ಅದನ್ನ ಇಷ್ಟಪಟ್ಟು ನೋಡ್ತಾರೆ. ಅದೇ ಇಷ್ಟಪಟ್ಟು ಇಲ್ಲಿ ಓದಿದ್ರೆ ಖಂಡಿತವಾಗಿ ಅರ್ಥ ಆಗ್ತಿದೆ. ಇಷ್ಟಪಟ್ಟು ಓದುವ ಕ್ರಮವನ್ನ ನೀವು ಟ್ರೈನ್ ಮಾಡ್ಬೇಕು. ಅದು ಬಹಳ ಮುಖ್ಯ. ಎಲ್ಲರೂ ನಾವೆಲ್ಲ ಹೇಳ್ತೀವಿ, ಎಲ್ಲ ಸರ್ ಹೇಳ್ತೀವಿ, ಮಕ್ಕಳೇ ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ, ಸ್ಮಾರ್ಟ್ ಆಗಿ ಓದಿ ಹೇಳ್ತೀವಿ. ಬಟ್ ಸ್ಮಾರ್ಟ್ ಆಗಿ ಓದೋದು, ಇಷ್ಟಪಟ್ಟು ಓದೋದು ಹೇಗೆ ಎಂಬುದ್ರ ಬಗ್ಗೆ ಹೇಳೋದಿಲ್ಲ. ನಾವು ಎಲ್ಲ ಒಂದು ಕಡೆ ಶಿಕ್ಷಕರ ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ. ನಿನ್ನ ಅಕ್ಷರ ಚಂದ ಮಾಡಬೇಕು ಅಂತ ಹೇಳ್ತೀವಿ, ಅಕ್ಷರ ಚಂದ ಮಾಡೋದು ಹೇಗಂತ ಹೇಳ್ಕೊಡೋದಿಲ್ಲ. ಮೆಮೊರಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಂತ ಹೇಳ್ತೀವಿ, ಮೆಮೊರಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗಂತ ಹೇಳೋದಿಲ್ಲ. ಬಟ್ ಇದೊಂದಿಷ್ಟ್ರ ಬಗ್ಗೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಗಮನಿಸಿಕೊಂಡ್ರೆ ಆರಂಭದಲ್ಲಿ, ಈಗ ನಾವೇನು ಮಾಡ್ತೀವಿ, ನಾವು ಗಮನಿಸಿದ ಹಾಗೆ ನಾವೆಲ್ಲ 8th ಬಂದ ಕೂಡಲೇ ಮಕ್ಕಳಿಗೆ ಫಸ್ಟು ಒಂದು 15 ದಿವಸ ಇದೆ ಮೆಮೊರಿ ಇಂಪ್ರೂವ್ಮೆಂಟು, ಆಮೇಲೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟು, ಸ್ಟಡಿ ಸ್ಕಿಲ್, ಇದನ್ನೆಲ್ಲ ಹೇಳ್ಕೊಟ್ಟಾಗ ಆ ಮಗುವಿಗೆ ಒಂದು ಒಳ್ಳೆ ದಾರಿ ಕೊಟ್ಬಿಟ್ರೆ ಆ ದಾರಿಯಲ್ಲಿ ಹೋಗಲಿಕ್ಕೆ ಭಾಳ ಸಾಧ್ಯ ಆಗುತ್ತೆ. ಇನ್ನೊಂದು, ಈ ಎಕ್ಸಾಮ್ ಹತ್ರ ಈಗ 6 ತಿಂಗಳು ಅಂತ ಹೇಳಿಬಿಟ್ರಿ, 6 ತಿಂಗಳು ಅನ್ನೋಕ್ಕೂ ಮಕ್ಕಳು ಸ್ವಲ್ಪ ಟೈಮ್ ಎಲ್ಲ ಒಂದು ಕಡೆಯಲ್ಲಿ ಈ ಒಂದು ಟೈಮನ್ನು, ವೇಳಾಪಟ್ಟಿ ಆಗಿರ್ಬೋದು ಅಥವಾ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಸೊ ಅದನ್ನು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಕೆಲವರಿಗೆ ರಾತ್ರಿ ಓದಿದರೆ ತುಂಬ ಒಳಗೆ ಹೋಗುತ್ತೆ, ಅಂದರೆ ಅವರಿಗೆ ಗ್ರಹಿಸ್ತಾರೆ ಅದನ್ನು. ಕೆಲವರಿಗೆ ಬೆಳಿಗ್ಗೆ ಬೇಗ ಓದಿದರೆ ಗ್ರಹಿಸ್ತಾರೆ, ಕೆಲವರಿಗೆ ಮಧ್ಯಾಹ್ನ ಓದಿದರೆ ತುಂಬ ಗ್ರಹಿಸ್ತಾರೆ. ಸೊ ಅದು ಅವರು ಒಬ್ಬೊಬ್ಬರಿಗೆ ಸೂಟಬಲ್ ಆಗಿರುವಂಥ ಸಮಯ ಇದೆ, ಅವರ ಒಂದು ಕ್ಲಾಕ್ ಇದೆ ಒಳಗೆ. ಸೊ ಅದು ಯಾವುದು ಬೆಸ್ಟ್ ಅಂತ ಅವ್ರು ನೋಡ್ಕೊಳ್ಬೇಕು. ಯಾಕಂದ್ರೆ ನಾವು ಇದೇ ಮಾಡಿದರೆ ಅವರಿಗೆ ಒಳಗೆ ಫ್ರೀಡಮ್ ಕೊಟ್ಟಿಲ್ಲ ಅಲ್ವಾ. ಅವಾಗ ಮನಸ್ಸಲ್ಲಿ ಒಂದು ದ್ವಂದ್ವ, ಅಲ್ಲೇ ಒಂದು ಫೈಟಿಂಗ್ ಇರುತ್ತೆ. ಆ ದ್ವಂದ್ವದಲ್ಲೇ ಅವರ ಎನರ್ಜಿ ಹಾಳಾಗ್ತಾ ಇರುತ್ತೆ. ಸೊ ಅವರಿಗೆ ಯಾವುದು, ಕೆಲವರಿಗೆ ತುಂಬ ಕಷ್ಟದ ಸಬ್ಜೆಕ್ಟು ಒಂದು ಬೆಸ್ಟ್ ಟೈಮ್ ಅಂತ ಇದೆ ಒಂದು ದಿವಸದಲ್ಲಿ. ಕೆಲವರಿಗೆ ಬೆಳಿಗ್ಗಿನ ಸಮಯ, ಯಾರು ಒಂದು 5 ರಿಂದ 7 ಗಂಟೆ ಇರ್ಬೋದು, ಅಥವಾ 7 ರಿಂದ 8 ಗಂಟೆ ಇರ್ಬೋದು. ಸೊ ಆ ಬೆಸ್ಟ್ ಟೈಮ್ ಇರುತ್ತೆ. ಕೆಲವರಿಗೆ ಈವ್ನಿಂಗ್ ಬೆಸ್ಟ್ ಟೈಮ್ ಇರುತ್ತೆ, ಅಥವಾ ಕೆಲವರಿಗೆ ಯಾವುದಾದ್ರು ಒಂದು ಆ್ಯಕ್ಟಿವಿಟಿ ಮಾಡಿ ಬಂದಾಗ ಒಂದು ಪವರ್ಫುಲ್ ಸ್ಟೇಟಲ್ಲಿ ಇರ್ತಾರೆ, ಅಥವಾ ರಾತ್ರಿ ಕೆಲವರು ಎಲ್ಲರೂ ಮಲಗಿದಾಗ ಇರುವಂತೆ ಓದೋರು ಇರ್ತಾರೆ, 2 ಗಂಟೆವರೆಗೆ ಓದೋರು ಇರ್ತಾರೆ. ಅದು ಬೆಸ್ಟ್ ಟೈಮ್. ಎಲ್ಲಿವರೆಗೆ ಅವರ ಹೆಲ್ತಿಗೆ ಏನು ತೊಂದರೆ ಆಗೋದಿಲ್ಲ, ಯಾವುದು ಆ ಬೆಸ್ಟ್ ಟೈಮಲ್ಲಿ ಅವ್ರು ಓದಿದಾಗ ಒಳ್ಳೆ ಗ್ರಹಿಸ್ತಾರೆ. ಬೇರೆ ಟೈಮಲ್ಲಿ ಅವ್ರು ಸ್ಲೋ ಸೆಟ್ಲ್ ಬಸ್ ಥರ ಇರುತ್ತೆ, ಅವ್ರಿಗೆ ಎಕ್ಸ್ಪ್ರೆಸ್ ಬಸ್ಸಲ್ಲೆಲ್ಲ ಓದಿದೆಲ್ಲ ಟಕ ಹೋಗಿರುತ್ತೆ, ಅದು ತಲೆಯಲ್ಲಿ ಇರುತ್ತೆ, ಈಸಿಯಾಗಿ ಅವರು ಅದನ್ನು ಹೊರಗೆ ತರ್ತಾರೆ, ರೀಕಾಲ್ ಮಾಡ್ತಾರೆ. ಸೊ ನೀವು ಹೇಳಿದ್ರಿ ಒಂದು ಮೆಮೊರಿ ಬಗ್ಗೆ ಅಂತ. ಮೆಮೊರಿಯನ್ನು ನಾವು ಆಲ್ಮೋಸ್ಟ್ ಅವರಿಗೆ ಪ್ರತಿಯೊಂದು ರೀತಿಯಲ್ಲಿ, ಸೊ ಅದನ್ನು ಒಂದು 12ಕ್ಕೂ ಹೆಚ್ಚು ಮೆಮೊರಿ ಟೆಕ್ನಿಕ್ಸ್ ಇದೆ. ಒಂದೊಂದು ಸಬ್ಜೆಕ್ಟನ್ನು ನೆನ್ಪು ಮಾಡ್ಕೊಳ್ಳೋದು ಹೇಗೆ, ಫಾರ್ಮುಲಾಸ್ಗಳನ್ನು ನೆನ್ಪು ಮಾಡ್ಕೊಳ್ಳೋದು ಹೇಗೆ, ಡೇಟ್ಸನ್ನು ನೆನ್ಪು ಮಾಡ್ಕೊಳ್ಳೋದು ಹೇಗೆ, ಮ್ಯಾಪ್ಗಳನ್ನು ಹೇಗೆ ನೆನ್ಪು ಮಾಡ್ಕೊಳ್ಳೋದು, ಆಮೇಲೆ ಪ್ಯಾರಾಗ್ರಾಫನ್ನು ಹೇಗೆ ನೆನ್ಪು ಮಾಡ್ಕೊಳ್ಳೋದು, ಆಮೇಲೆ ಇಂಪಾರ್ಟೆಂಟ್ ಸೈಂಟಿಫಿಕ್ ಫಿಸಿಕ್ಸ್ ಇರ್ಬೋದು ಅಥವಾ ಕೆಮಿಕಲ್ ಫಾರ್ಮುಲಾಗಳನ್ನು ಇರ್ಬೋದು, ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದು ತುಂಬ ಈಸಿ ಟೆಕ್ನಿಕ್ಸ್ಗಳಿದೆ. ಸೊ ಅದನ್ನು ನಾವು ಓಕೆ ಅದನ್ನು ನೆನ್ಪು ಅವರಿಗೆ ಹೇಳ್ಕೊಡ್ಬೇಕು, ಇಲ್ಲಿ ಅವ್ರ ಹತ್ರ ಅಭ್ಯಾಸ ಮಾಡಿಸ್ಬೇಕು, ಆವಾಗ ಈಸಿಯಾಗಿ ಅವ್ರಿಗೆ ಕಲಿತಾರೆ. ಇದು ಭಾಳ ಮುಖ್ಯವಾದ. ನಾವು ಕೆಲವೊಂದು ಕಡೆಯಲ್ಲಿ ಕೆಲವರು ಹೇಳ್ತೇವೆ ಬ್ರಾಹ್ಮಿ ಮುಹೂರ್ತ ಭಾಳ ಒಳ್ಳೆಯದು, ಬೆಳಿಗ್ಗೆ ಎದ್ದು ಓದುವುದು ಒಳ್ಳೆಯದು ಅಂತಕ್ಕಿಂತ ವಿದ್ಯಾರ್ಥಿ ಯಾವ ಸಮಯದಲ್ಲಿ ಓದಲಿಕ್ಕೆ ಅವನು ತನ್ನ ಅನ್ವೇಷಣೆ ಮಾಡಿಕೊಂಡು ಅದನ್ನು ಹೊಂದಿಸಿಕೊಂಡಿದ್ದಾನೆ, ಆ ಕ್ರಮದಲ್ಲಿ ಓದುವುದು ಒಳ್ಳೆಯದು. ಅವರವರ ದೃಷ್ಟಿಗೆ ಆ ರೀತಿ ಕ್ರಮದಲ್ಲಿ ಓದುವುದು ಒಳ್ಳೆಯದು. ಸಾಧಾರಣವಾಗಿ ಇನ್ನೊಂದು ಭಾಳ ಮುಖ್ಯವಾಗಿರುವಂಥದ್ದು, ಕಠಿಣ ವಿಷಯಗಳನ್ನು ಸುಲಭವಾಗಿಸಲಿಕ್ಕೆ ಸೈನ್ಸ್. ಈಗ ಕಳೆದ ವರ್ಷ ನಾವು ಗಮನಿಸಿರುವಾಗ ಉಡುಪಿ ಜಿಲ್ಲೆ
ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸ್ ಇದು ಮೂರಲ್ಲಿ ತುಂಬ ನಾವು ಹಿಂದಿದ್ದೀವಿ ಉಡುಪಿ ಜಿಲ್ಲೆ. ಸೊ ಇಂಥ ಕಠಿಣ ವಿಷಯಗಳಲ್ಲಿ ಏನಾದರೂ ನಿಮ್ಮ ತಂತ್ರಗಳೇನಾದರೂ ಉಂಟಾ? ಖಂಡಿತ. ಸೊ ಆ್ಯಕ್ಚುಲಿ ಕೆಲವೊಂದು ನಾನು ಹೇಳಿದಾಗೆ ಕೆಲವೊಂದು ಚಟುವಟಿಕೆಗಳಿದೆ, ಅವ್ರಿಗೆ ಬೇರೆ ಏನೂ ಮಾಡಬಾರ್ದು. ಅವರಲ್ಲಿ ಏನಿರುತ್ತೆ, ಒಂದು ಆ ಸ್ಟೇಟ್ ಚೇಂಜ್ ಮಾಡೋದಿದೆಯಲ್ಲ, ಸೊ ಮನಸ್ಸು ಅಂದರೆ ಕಠಿಣ ಸಬ್ಜೆಕ್ಟಿಗೆ ಹೋಗುವಾಗ ಅವ್ರ ಮೈಂಡ್ ಒಂಥರ ಸ್ಥಿತಿಗೆ ಹೋಗಿರುತ್ತೆ. ಓಕೆ, ಅವರು ಈಗಾಗಲೇ ಅದನ್ನು ರೀವೈರಿಂಗ್ ಮಾಡ್ಕೊಂಡಿರ್ತಾರೆ ಒಳಗೆ. ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿ ಅದನ್ನು ಶಿಫ್ಟ್ ಮಾಡೋದು ಹೇಗೆ ಅಂತ, ಪವರ್ಫುಲ್ ಸ್ಟೇಟಿಗೆ ಬರೋದು ಹೇಗೆ ಅಂತ ಹೇಳಿಕೊಟ್ರೆ, ಅದು ಫಸ್ಟ್ ಅವರ ಮನಸ್ಸಿನ ಸ್ಥಿತಿಯನ್ನು ಅವ್ರಿಗೆ ಚೇಂಜ್ ಮಾಡಬೇಕು, ಶಿಫ್ಟ್ ಮಾಡಬೇಕು. ಯಾಕಂದರೆ ಅವರ ಬಿಲೀಫ್ ಇರುತ್ತೆ ಒಳಗೆ, ಮ್ಯಾಥ್ಸ್ ಅಂದರೆ ಕಷ್ಟ. ಒಂದ್ಸತಿ ಮನಸ್ಸೊಳಗೆ ಬಂದರೂ ಕೂಡಲೇ ಅದು ಒಂಥರ ತುಂಬ ಆನೆಯನ್ನು ಕಟ್ಟಿ ಹಾಕಿದಾಗಿರುತ್ತೆ. ಸೊ ಎಲ್ಲಿವರೆಗೆ ಚೈನ್ ಇರುತ್ತೆ ಅದು ತಪ್ಸ್ಕೊಳ್ಳೋಕೆ ನೋಡೋದೇ ಇಲ್ಲ, ಚೈನ್ ಇಲ್ದಿದ್ರೂ ತಪ್ಸ್ಕೊಳ್ಳೋಕೆ. ಹಾಗೆ ಮ್ಯಾಥ್ಸ್ ಅಂದರೆ ಕಷ್ಟ ಅಂತ ಒಂದು ಬಂದು ಕೂಡಲೇ ಆ ಬಿಲೀಫೇ ಸತ್ಯ ಆಗ್ತಾ ಹೋಗುತ್ತೆ. ಬಟ್ ಎಷ್ಟೊಂದು ಸತಿ ನಾನು ನನ್ನ ಜೀವನದಲ್ಲಿ ನೋಡಿರೋದು, 6ನೇ ಕ್ಲಾಸು 8ನೇ ಕ್ಲಾಸ್ವರೆಗೆ ತುಂಬ ಕಷ್ಟ ಇತ್ತು. ಆದರೆ 9ನೇ ಕ್ಲಾಸಲ್ಲಿ ಒಳ್ಳೆ ಟೀಚರ್ ಬಂದರು, ಮ್ಯಾಥ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ನನಗೆ ಅರ್ಥ ಆಗೋಕ್ಕೆ ಸುಲಭ ಆಯಿತು, ತುಂಬ ಈಸಿಯಾಗಿ ಕಲಿಯೋಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೆ ನಾನು ಮ್ಯಾಥ್ಸ್ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ, ಅದು ಮ್ಯಾಥ್ಸ್ ಸುಲಭ ಆಗೋಕ್ಕೆ ಶುರು ಆಯಿತು. ಹಾಗಾಗಿ ನಾನು ಅಂದ್ಕೊಂಡಿದ್ದು ತಪ್ಪು, ಶ್ರಮ ಹಾಕಲಿಲ್ಲ. ನಾನು ಅದನ್ನು ಅಂದ್ಕೊಂಡಾಗ, ಅಂದರೆ ನನ್ನ ಬಿಲೀಫ್, ನನ್ನ ಒಂದು ನಂಬಿಕೆ, ನಾನು ಇಂಗ್ಲೀಷ್ ಕಷ್ಟ ಅಥವಾ ಅಯ್ಯೋ ಕೆಲವರಿಗೆ ಆಗೋದಿಲ್ಲ, ಆದರೆ ಇಂಗ್ಲೀಷ್ ಕೆಲವರಿಗೆ ಸುಲಭ. ಹೌದು, ಅರ್ಥ ಆಯ್ತಲ್ಲ. ಸೊ ಅದು ಮನಸ್ಸೊಳಗಿರೋದು, ಆ ಬಿಲೀಫನ್ನು ನಾವು ಶಿಫ್ಟ್ ಮಾಡಬೇಕು, ಅಂದರೆ ಚೇಂಜ್ ಮಾಡಬೇಕು. ಇಲ್ಲ ನನ್ನ ಹತ್ರ ಆಗುತ್ತೆ, ಅದಕ್ಕೆ ಪೂರಕವಾಗಿ ಕೆಲಸ. ಒಂದು ಮನಸ್ಸಿನ ಶಿಫ್ಟ್ ಮಾಡಬೇಕು, ಎರಡನೇದು ಅವರ ನಂಬಿಕೆಯನ್ನು ಶಿಫ್ಟ್ ಮಾಡಬೇಕು, ಮೂರನೇದು ಅದು ಹೇಗೆ ಮಾಡೋದಂತ ಹೇಳ್ಕೊಡ್ಬೇಕು, ಪಾಠ ಸಹ ಸ್ವಲ್ಪ ಹೇಳ್ಕೊಡ್ಬೇಕು. ಆವಾಗ ಆಟೋಮೆಟಿಕ್ಲಿ ಅವರು ಕಲ್ತ್ಕೊಳ್ತಾರೆ. ಹೌದು, ನೀವು ಹೇಳಿದ ಭಾಳ ಮುಖ್ಯವಾಗಿ ಆ ಕಲಿಕೆ ನಾವು ಅವರಿಗೆ ಹೇಳದೇ ಇದ್ರೆ ಮತ್ತೆ ಯಾವ ರೀತಿಯಲ್ಲಿ. ಹೌದು, ಕಲಿಕೆ ಹೇಳುವುದು ಟೀಚರ್ ಹೇಗೂ ಕೊಟ್ಟಿರ್ತಾರೆ, ಬಟ್ ಇದೆರಡನ್ನು ಮಾಡಬೇಕು. ಇದೆರಡು ಖಂಡಿತ ಮಾಡಬೇಕಾಗುತ್ತೆ. ಇನ್ನೊಂದು ಇರುವಂಥದ್ದು, ಯಶಸ್ಸು ವಿದ್ಯಾರ್ಥಿಗಳ ಅಧ್ಯಯನ ಅಭ್ಯಾಸ ನಮಗೇನು ಕಲೀಲಿಕ್ಕೆ. ಒಬ್ಬ ಸಕ್ಸಸ್ ಸ್ಟೂಡೆಂಟ್ ಇದ್ದಾನೆ, ಅದು ಅವರ ಅನುಭವನ ಪಡ್ಕೊಳ್ಳೋದಾಗ ನಮಗೆ ಈ ವಿದ್ಯಾರ್ಥಿ ಹೇಗೆ ಲಾಭ ಆಗುತ್ತೆ ಅಂತ ಹೇಳಿ ಕೇಳಿ. ಒಬ್ಬ ಸಕ್ಸಸ್ ಒಬ್ಬ ಸ್ಟೂಡೆಂಟ್ ಅವರನ್ನು ಕೂಡ ಗಮನಿಸ್ಕೊಳ್ಬೇಕು, ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಏನೆಲ್ಲ ಹೆಚ್ಚು ಲಾಭ. ಕೆಲವರು ನಾವು ಹೇಳ್ತಾ ಇರ್ತೀವಿ, ನೋಡು ಮಕ್ಕಳೇ, ಫಸ್ಟಿಗೆ ನೀವು ಕ್ವಶನ್ ಪೇಪರ್ ನೋಡಿ ಅಂತ ಹೇಳ್ತೀವಿ, ನೋಡೋದೇ ಇಲ್ಲ. ಹೌದು, ಖಂಡಿತವಾಗ್ಲು ಅದು ಹೆಲ್ಪ್ ಆಗುತ್ತೆ, ಯಾಕಂದರೆ ನಮಗೆ ಈಸಿ ಆಗುತ್ತೆ. ಈಗ ನಾವು ಹೇಳ್ತೀವಿ, ನಾವು ಹೇಳೋದಕ್ಕೆ ಅವರು ಕಾಮನ್, ಬಟ್ ನಿಮ್ಮಂಥವ್ರು ಹೇಳಿದಾಗ ಹೆಚ್ಚು ಖಂಡಿತ ಅದು ಪ್ರಿಪ್ರೇಷನ್. ನೋಡಿ, ಈಗ ಕ್ರಿಕೆಟ್ ಮ್ಯಾಚ್ ಆಡುವಾಗ ಲಾಸ್ಟ್ ಎಲ್ಲ ಕ್ರಿಕೆಟ್ ಮ್ಯಾಚಲ್ಲಿ ಅವ್ನು ಬಾಲ್ ಹೇಗೆ ಹಾಕಿದ, ಬ್ಯಾಟ್ ಹೇಗೆ ಹಾಕಿದ, ಅವರ ಸ್ಟ್ರಾಟಜಿ ಏನು ಎಲ್ಲ ಅವ್ರು ಸ್ಟಡಿ ಮಾಡ್ತಾರೆ. ಹಿಂದೆ ಆದ ಮ್ಯಾಚ್ಗಳನ್ನೆಲ್ಲ ಸ್ಟಡಿ ಮಾಡ್ತಾರೆ, ನೋಡ್ತಾರೆ ಅವರು ಟಿ ವಿಯಲ್ಲಿ ಅಲ್ವಾ. ಯಾವ ರೀತಿ ನಾವು ಆಡಿದರೆ ಅವ್ರಿಗೆ ಹೇಗೆ ಬಾಲ್ ಹಾಕಬೇಕು ಅಂದರೆ ಸ್ಟ್ರಾಟಜಿ ಪ್ಲ್ಯಾನನ್ನು ಮಾಡ್ತಾರೆ. ಹಾಗೆ ನಾವು ಓದುವಾಗಲೂ ಅಷ್ಟೇ. ಸೊ ವೆರಿ ಸುಲಭವಾಗಿ ನಾವು ಅನ್ನುವಂಥದ್ದು ಪ್ರಿಪ್ರೇಷನ್, ಲಾಸ್ಟ್ ಕ್ವಶನ್ ಪೇಪರ್ಸ್ಗಳನ್ನು ಅಟ್ಲೀಸ್ಟ್ ಒಂದು 4-5 ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ಪ್ರಿಪ್ರೇಷನ್ ಹೇಗಿದೆ, ಯಾವ ಥರ ಪ್ಯಾಟರ್ನ್ ಇದೆ ಅಂತ ತಿಳ್ಕೊಳ್ಳೋದು ಅತ್ಯಂತ ಮುಖ್ಯ ಆಗುತ್ತೆ. ಅದನ್ನು ಫಸ್ಟ್ ಕವರ್ ಮಾಡಬೇಕು. 80% ನಾವು ಕವರೇಜನ್ನು ಅದನ್ನು ಮಾಡಲೇಬೇಕು. ಅದನ್ನು ಪ್ರಿಪೇರ್ ಆಗದೆ ನಾವು ಮುಂದೆ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಕೆಲವರು ನಾವು ನೋಡ್ತೀವಿ ಮೊದಲಿಂದ ಓದ್ಕೊಂತ ಬಂದಿರ್ತಾರೆ, ಹತ್ರ ಬರುವಾಗ ಅದು ಏನೂ ಮಾಡಿರೋದಿಲ್ಲ, ಅವ್ರು ಓದುವೆ ಆಗಿರೋದಿಲ್ಲ, ಇಂಪಾರ್ಟೆಂಟ್ ಯಾವುದನ್ನು ಮಾಡೇ ಇರೋದಿಲ್ಲ. ಸೊ ಆಮೇಲೆ ಲಾಸ್ಟಿಗೆ ಕಂಗಾಲಾಗ್ಬಿಡ್ತಾರೆ. ಅದರಿಂದಾಗಿ ಸೊ ಫಸ್ಟ್ ಇಂಪಾರ್ಟೆಂಟ್ ಯಾವುದಿದೆ ಅದನ್ನು ಓದಲೇಬೇಕು. ಆಮೇಲೆ ಉಳಿದ ಟೈಮ್ ಇದ್ದರೆ, ಸೊ ಇನ್ನು ಉಳಿದಿರೋ ಸಬ್ಜೆಕ್ಟು, ಗೊತ್ತಿಲ್ಲದ ಸಬ್ಜೆಕ್ಟು, ಕಷ್ಟ ಇರೋ ಸಬ್ಜೆಕ್ಟು ನೋಡ್ಬೋದು. ಆವಾಗ ನಮಗೆ 80% ಗ್ಯಾರಂಟಿ ಆಯಿತು. 90% ಇಂಪ್ರೂವ್ ಮಾಡಿ ಇನ್ನೂ 95%ಗೆ ಹೋಗ್ಬೋದು. ಅಂದರೆ ಸುಲಭದಿಂದ ಕಷ್ಟಕ್ಕೆ ಹೋಗುವಂಥದ್ದು ಕೂಡ ಒಳ್ಳೆಯದಾಗುತ್ತೆ. ಮತ್ತೊಂದು ಭಾಳ ಮುಖ್ಯವಾಗಿ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅವಲೋಕನ ಮಾಡ್ತಾ ಹೋದಾಗ ಕೂಡ ಲಾಭ ಆಗುತ್ತೆ. ಇದು ಹೆಚ್ಚಿನವರು ಗಮನಿಸೋದಿಲ್ಲ. ತುಂಬ ಸಲ ನಾವು ಹೇಳಿರ್ತೀವಿ, ಎಲ್ಲ ಶಿಕ್ಷಕರು ಆಗಿರ್ತೇವೆ, ನೋಡಿ ಪ್ರಶ್ನೆ ನಿಮ್ಮೊಂದಿಗೆ ಮಾತನಾಡುತ್ತೆ, ಅದು ಏನು ಕೇಳುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಹಳೆ ಪ್ರಶ್ನೆ ಪತ್ರಿಕೆ ಅಥವಾ ಪ್ರಶ್ನೆ ಪತ್ರಿಕೆ ವಿನ್ಯಾಸ, ಈಗ ಉದಾಹರಣೆಗೆ ಸೋಷಲ್ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ನಿಮ್ಗೆ ಗೊತ್ತಿಲ್ಲದೆ ಹೋದರೆ ಅದೇನು ನೀವು ಮುಂದೆಗೆ ಓದ್ಕೊಳ್ತೀರಿ. ಅದು 6 ವಿಷಯಗಳ ಒಂದು ವಿನ್ಯಾಸವನ್ನು ಪಡ್ಕೊಂಡಾಗ ಸರ್ ಹೇಳಿದಾಗೆ ಆ ಅಧ್ಯಯನ ಇನ್ನಷ್ಟು ಹೆಚ್ಚು ಅಂಕವನ್ನು ಪಡಿಲಿಕ್ಕೆ ಸೂಕ್ತ ಆಗುತ್ತೆ. ಸರ್, ಇನ್ನೊಂದು ಕೊನೆಯ ಪ್ರಶ್ನೆ, ಈ ಮಾಧ್ಯಮದ ಮೂಲಕ ನಮ್ಮ SLC ವಿದ್ಯಾರ್ಥಿಗಳಿಗೆ ಏನು ಸಂದೇಶಗಳನ್ನು ಕೊಡ್ತಾ ಹೋಗ್ತೀರಿ? ನಿಮ್ಮ ಕಲಿಕೆ ಇನ್ನು ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಇನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬುದನ್ನು ನೀವು ಹೇಳ್ತೀರಿ? ಖಂಡಿತ ನೀವು ಇವ್ಯಾಲ್ಯೂಯೇಷನ್ ಅಂತೂ ಮಾಡಲೇಬೇಕು, ಇಲ್ಲಾಂದರೆ ಗೊತ್ತಾಗೋದಿಲ್ಲ ನಾವು ಎಲ್ಲಿದ್ವಿ. ಈಗ 0 to 10 ಇವತ್ತು ಯಾವ ಹಂತದಲ್ಲಿದ್ದೀನಿ, ಒಂದೊಂದು ಸಬ್ಜೆಕ್ಟಿಗೆ ಯಾವ ರೀತಿಯಲ್ಲಿ 0 to 10 ಅಂತ ಮಾರ್ಕ್ಸ್ ಮಾಡ್ಕೊಳ್ಳಿ, ನೀವೇ ಸ್ವಯಂ ಮೌಲ್ಯ ಮಾಡೋದು. ಓಕೆ, ನಾನು ಇವತ್ತು ಎಲ್ಲ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದೆ ನನಗೆ ಅಂತಿದ್ರೆ ನಾವು 5 ಕೊಡ್ಬೋದು, ಇಲ್ಲ 6 ಕೊಡ್ಬೋದು, 7 ಕೊಡ್ಬೋದು. ಆಮೇಲೆ ನೆಕ್ಸ್ಟ್ ಮಂತಲ್ಲಿ ನೀವು ಯಾವ ರೀತಿ ಪ್ರೋಗ್ರೆಸ್ ಆಗಿದ್ದೀರಿ, ಯಾವುದರಲ್ಲಿ ವೀಕ್ ಇದ್ದೀರಿ, ಪುನಃ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಸೊ ಈ ಥರ ಮಾಡ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ನೀವು
80 ಅಥವಾ 90 ಅಥವಾ 100% ಬರ್ಬೇಕಾದ್ರೆ ಏನು ಮಾಡಬೇಕು, ಏನು ಗ್ಯಾಪ್ಸ್ ಇದೆ ಅದ್ರ ಬಗ್ಗೆ ನೀವು ಹಾಕಬೇಕು. ಮತ್ತು ಪ್ರತಿ ದಿವಸ ನೀವು ಮಾಡಿರೋದನ್ನು ನೀವು ಹೆಮ್ಮೆ ಪಡಬೇಕು. ಈಗ ತುಂಬ ಜನ ಮಾಡೋದೇನೆಂದರೆ, ನಾವು ಯಾವತ್ತು ಕ್ಯಾಲ್ಕುಲೇಷನ್ ಮಾಡೋದು, ಒಂದು ಕ್ಯಾಲ್ಕುಲೇಷನ್ ಏನು ಮಾಡೋದಂದರೆ ನನಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ, ನಾನು ಇಲ್ಲಿದ್ದೀನಲ್ಲ ಅಂತ ನಾವು ಒಳಗೆ ಕೊರೀತಾ ಇರ್ತೀವಿ. ಯಾಕಂದ್ರೆ ನಮ್ಮ ಮನಸ್ಸೊಳಗೆ ಒಂದು ಟೇಪ್ ರೆಕಾರ್ಡರ್ ಇದೆ, ಅದು ಹೇಳ್ತಾ ಇರುತ್ತೆ ಗರ ಅಂತ. ಓಕೆ, ಆ ಟೇಪ್ ರೆಕಾರ್ಡರ್ ನಮಗೆ ಕರೆಕ್ಟಾಗಿ ಹೇಳುವಾಗೆ ಟ್ಯೂನ್ ಅಪ್ ಮಾಡಬೇಕು. ಸೊ ಏನಕ್ಕೆ ಅಂತೇಳಿ ನಾವು ಯಾವತ್ತು ಕಂಪೇರ್ ಮಾಡೋದು ಯಾವುದು, ಒಳ್ಳೆ ಮಾರ್ಕ್ಸ್ ತೊಗೊಂಡವರು ಬೇರೆಯವ್ರಿಗೆ ಕಂಪೇರ್ ಮಾಡ್ತೀವಿ, ಆದರೆ ನನ್ನನ್ನು ನಾನು ಕಂಪೇರ್ ಮಾಡಲ್ಲ. ನಿನ್ನೆಕ್ಕಿಂತ ನಾನು ಇವತ್ತು ಬೆಟರ್ ಇದ್ದ ಖುಷಿ, ನಾನು ಇಂಪ್ರೂವ್ ಆಗಿದ್ದೀನಿ, ಸೂಪರ್, ನಾನು ಇನ್ನೂ ಬೆಟರ್ ಮಾಡಿದೆ. 1% ನಾಳೆ ನಾನು ಬೆಟರ್ ಮಾಡಲಾ, ಇನ್ನೊಂದು % ಇಂಪ್ರೂವ್ ಮಾಡಲಾ. ಸೊ ಹಾಗಾದರೆ ಹಾಗೆ ಮಾಡ್ತಾ ಬಂದಾಗ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ನಾವೇನು ಮಾಡೋದು, ಅಷ್ಟು ಓದಿದಂತೆ ಇವತ್ತು ಓದಿದಂತೆ, ಅದು ತಪ್ಪೋದು. ಡೋಂಟ್ ಕಂಪೇರ್, ಆಯಿತಾ? ನಿನ್ನನ್ನು ನೀನು ಕಂಪೇರ್ ಮಾಡು. ಸೊ ನಾನು ಎಲ್ಲಿದ್ದೆ, ನಿನ್ನೆ ಎಲ್ಲಿದ್ದೆ, ನಿನ್ನೆ ನನಗೆ ಇಷ್ಟು ಗೊತ್ತಿರಲಿಲ್ಲ, ಇವತ್ತು ನನಗೆ ಸಬ್ಜೆಕ್ಟ್ ಕಲಿತೆ, ಹೊಸ ವಿಷಯ ಗೊತ್ತಾಯಿತು, ಸೂಪರ್, ಇನ್ನೊಂದು ನೆಕ್ಸ್ಟ್ ಏನು ಎವ್ರಿ ಡೇ ನಾನು ಮಾಡ್ತಾ ಇದ್ದೀನಿ, ಇಂಪ್ರೂವ್ಮೆಂಟ್ ಮಾಡ್ತೀನಿ. ನನಗೆ ಆತ್ಮವಿಶ್ವಾಸ ಆಟೋಮೆಟಿಕ್ಲಿ ಗ್ರೋ ಆಗೇ ಆಗುತ್ತೆ. ಯಾಕಂದರೆ ನನ್ನನ್ನು ನಾನು ಕಂಪೇರ್ ಮಾಡ್ತಿದ್ದೀನಿ, ನನ್ನ ಬೆಳವಣಿಗೆ ನಾನು ಪ್ರತಿ ದಿವಸ ನೋಡ್ತಾ ಇದ್ದೀನಿ. 6 ತಿಂಗಳಲ್ಲಿ ನಾನು ಆದ ಬದಲಾವಣೆ ಅದ್ಭುತ. ಅದ್ರ ಬದಲು ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, 90% ಜನ ಮಾಡೋ ಮಿಸ್ಟೇಕ್ ಅಂದರೆ, ಅಯ್ಯೋ ಇಷ್ಟಾಗಿಲ್ಲ ಅಂತ ನನ್ನನ್ನು ನಾನು ಬೈಕೋತಾ ಇರ್ತೀನಿ, ನನ್ನ ನಾನು ಮೋಟಿವೇಟ್ ಮಾಡೋದಿಲ್ಲ, ನಾನು ಬೈಕೊಳ್ತಾ ಇರ್ತೀನಿ. ಅದು ತುಂಬ ಮಾಡಬಾರ್ದು. ಸೊ ಯಾವಾಗ ನಮ್ಮ ಏನು ಗ್ಯಾಪ್ ಇದೆಯಲ್ಲ, ಅದಕ್ಕಿಂತಲೂ ನಾವು ಗೇನ್ ಏನಾಗಿದೆ, ಪ್ರತಿ ದಿವಸ ನಾನು ಗೇನ್ ಆಗಬೇಕು. ನನ್ನನ್ನು ಒಂದೊಂದು ಸಣ್ಣ ನಾವು ಏನೋ ಒಂದು ಟಾಸ್ಕ್ ನಾವು ಹಾಕೊಂಡಿರ್ತೀವಿ, ಪಟ್ಟಿ ಮಾಡ್ಕೊಂಡಿರ್ತೀವಿ, ಅದನ್ನು ಗೆಲ್ತಾ ಇದ್ದಾಗ ಆಟೋಮೆಟಿಕ್ಲಿ ನನಗೆ ಕಾನ್ಫಿಡೆನ್ಸ್ ಬರುತ್ತೆ, ಹ್ಯಾಪಿಯಾಗಿರ್ತೀನಿ, ಒಂದು ಎನರ್ಜಿ ಇರುತ್ತೆ, ನಾನು ಮಾಡ್ತಾ ಹೋಗ್ತೀನಿ. ಖಂಡಿತ ಸರ್ ಹೇಳಿದಾಗೆ ಒಂದು ಒಳ್ಳೆಯ ಫಸ್ಟು ಹೇಳಿದು ಭಾಳ ಮುಖ್ಯವಾಗಿ ಪ್ರಥಮವಾಗಿ ಒಂದು ಮನೋಭೂಮಿಕೆಯನ್ನು ಮಾಡಿಕೊಳ್ಳೋದು. ಮನಸ್ಸನ್ನು ತಯಾರಿಸಿಕೊಳ್ಳಿದಾಗ ಅದಕ್ಕೆ ಸ್ವೀಕರಣೆ ಮಾಡ್ತಾ ಹೋದಾಗ ಒಂದೇ ರೀತಿಯಲ್ಲಿ ಒಂದು ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದಿಲ್ಲದೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ನಮ್ಮೆಲ್ಲ ವಿಶೇಷವಾಗಿ SSLC ವಿದ್ಯಾರ್ಥಿಗಳಿಗೆ ಇದು ಪೂರಕವಾಗುತ್ತೆ ಅಂತ ಭಾವಿಸಿಕೊಳ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟ್ರು ಜಗದೀಶ್ ಜೋಗಿಯವರು ಬಂದು ಒಂದು ಒಳ್ಳೆಯ ಮಾರ್ಗವನ್ನು ಟಿಪ್ಸನ್ನು ಕೊಟ್ಟಿದ್ದಾರೆ. ಈ ಟಿಪ್ಸನ್ನು ನೀವು ಸಲಹೆಯನ್ನು ಸ್ವೀಕರಿಸಿಕೊಂಡ್ರೆ ಈ ಬಾರಿ ಒಂದು ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಪೂರ್ವವಾದಂಥ ಅನನ್ಯವಾದ ಸಲಹೆ ಕೊಟ್ಟದಕ್ಕೆ ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ. ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.